ಆಗಮಿಸಿದ ಸರ್ವರಿಗೂ ಸುಸ್ವಾಗತ. ಈ ದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ 2022-23ರ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಕಿರಿಯ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಹೊಸನಗರ ಇವರು ವಹಿಸಿಕೊಳ್ಳಲಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೊಡ್ತೇವೆ. ಹಾಗೂ ಈ ಸಭೆಗೆ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಮತಿ ಸುಮಾವತಿ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೊಡ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಪರಿಶೋಧನಾ ಸಮಿತಿಯ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಶ್ರೀಯುತ ನಾಗೇಶ್ ಕೆ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಈ ಸಾಮಾಜಿಕ ಪರಿಶೋಧನೆಯ ಕಾರ್ಯವನ್ನು ನಮ್ಮ ಶಾಲೆಯಲ್ಲಿ 4 ದಿನಗಳ ಕಾಲ ನಡೆಸಿರುವಂತ ಶ್ರೀಯುತ ದೇವೇಂದ್ರ ಸರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಿಂದ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಮತಿ ರೇಖಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMC ಮಾಜಿ ಅಧ್ಯಕ್ಷರು ಹಾಲಿ ನಮ್ಮ ಶಾಲೆಯ ಹಿತೈಷಿಯಾಗಿರುವಂತಹ ಶ್ರೀಯುತ ಚಂದ್ರಪ್ಪ ಬೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕ ವೃಂದದವರಿಗೂ ಈ ಗ್ರಾಮ ವ್ಯಾಪ್ತಿಯ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಪೋಷಕ ಮಿತ್ರರಿಗೂ ಶಿಕ್ಷಕ ಮಿತ್ರರಿಗೂ ಹಾಗೂ ಈ ಸಾಮಾಜಿಕ ಪರಿಶೋಧನೆಯ ಮೇಡಮ್ ಸರಿತಾ ಮೇಡಮ್ ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಸುಸ್ವಾಗತ ಕೊಡ್ತೇವೆ. ಆಗಮಿಸಿರುವ ಎಲ್ಲ ಪೋಷಕ ಮಿತ್ರರಿಗೂ STMC ಪ್ರತಿಯೊಬ್ಬ ನಮ್ಮ ದೋದೂರು ಗ್ರಾಮ ಪಂಚಾಯತಿಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸುಸ್ವಾಗತ ಕೋರ್ತಾ ಈ ಸುಸ್ವಾಗತ ಮುಗಿಸ್ತಾ ಇದ್ದೇನೆ. ಜಯ ಜಯ ಭಾರತ. ಆರೋಗ್ಯ ಇಲಾಖೆಯಿಂದ ಸುರೇಖಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಸಭೆಗೆ ಹೃತ್ಪೂರ್ವಕ ಸುಸ್ವಾಗತ ಕೊಡ್ತಾ ಇದ್ದೇನೆ. ಇದೀಗ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ 22-23 ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ಓಂಕಾರ್ ಹಿರಿಯ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಹೊಸನಗರ ಇವರು ಆಗಮಿಸಿದರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ಇಲ್ಲಿಗೆ ಸ್ವಾಗತವನ್ನು ಮುಗಿಸ್ತಾ ಪ್ರಾಸ್ತಾವಿಕ ನುಡಿಗೆ ಮನೆ ಮಾಡಿಕೊಳ್ತಿದ್ದೇನೆ. ಪ್ರಾಸ್ತಾವಿಕ ನುಡಿ ಶ್ರೀಯುತ ನಾಗೇಶ್ ಕೆವಿ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 2022-23 ಸಾಲಿನ ಸಮಗ್ರ ಶಿಕ್ಷಣ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಒಕ್ಕರು ಸರ್ ಅವರೇ, STMC ಅಧ್ಯಕ್ಷರೇ, STMC ಮಾಜಿ ಅಧ್ಯಕ್ಷರೇ, STMCಯ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳೇ, ಎಲ್ಲ ಪೋಷಕ ವರ್ಗದವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರೇ, ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಳೆದ 12 ವರ್ಷಗಳಿಂದ ಕೂಡ ನಾವು ಇದನ್ನ ಈ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥದ್ದಿದೆ. ಆದರೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನು ಸರ್ಕಾರ ಏನು ಉದ್ದೇಶವನ್ನು ಇಟ್ಕೊಂಡು ಈ ಸಮಗ್ರ ಶಿಕ್ಷಣ ಜಾರಿಗೆ ತಂದಿದೆ ಅದರ
ಏನು ಉದ್ದೇಶ ಇದೇ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಷತ್ತಿನ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಬಹುಶಃ ಕಳೆದ 4 ದಿನಗಳಿಂದ ನಾವು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಶಾಲಾ ಆವರಣದಲ್ಲಿ ಇರಬೇಕಾದಂತಹ ವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು, ಹಾಗೆ ಶಿಕ್ಷಕರ ಭೇಟಿ ಮಾಡ್ತಕ್ಕಂಥದ್ದು, ಶಿಕ್ಷಕರಿಂದ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಹಾಗೆ ಕೆಲವೊಂದು ಪೋಷಕರ ಮನೆಗಳಿಗೆ ಹೋಗಿ ಅವರಿಂದ ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಅವರಿಗೆ ಹೇಗೆ ತಲುಪ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದಿದೆ. ಹಾಗೆ ಮಕ್ಕಳನ್ನ ಭೇಟಿ ಮಾಡಿಬಿಟ್ಟು ಮಕ್ಕಳೊಂದಿಗೆ ಕೂಡ ಚರ್ಚೆಯನ್ನು ನಡೆಸಿದ್ದೀವಿ. ಹಾಗೆ ಈ ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ಏನು ಶೌಚಾಲಯ ವ್ಯವಸ್ಥೆ ಇರ್ಬೋದು, ಅದು ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ಹಾಗೆ ಒಟ್ಟಾರೆ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಬರೀ ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇತರೆ ವಿಷಯಗಳಿವೆ, ಈ ಸ್ವಚ್ಛತೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಹಾಗೆ ಪಠ್ಯಪುಸ್ತಕದ ವಿತರಣೆ ಇರ್ಬೋದು, ಮತ್ತೆ ಏನು ಶಾಲೆಯಲ್ಲಿ ಗ್ರಂಥಾಲಯದ ಬಳಕೆ ಇರ್ಬೋದು, ಇನ್ನಿತರ ವಿಜ್ಞಾನ ಕಿಟ್ಗಳ ಬಳಕೆ ಇರ್ಬೋದು, ಈ ತರದ ಈ ವಿಷಯಗಳ ಕುರಿತಂತೆ ನಾವು ಒಟ್ಟಾರೆಯಾಗಿ ಸಾಮಾಜಿಕ ಪರಿಷತ್ತನ್ನು ನಡೆಸಿ ಏನು ತಳಮಟ್ಟದ ಫಲಾನುಭವಿಗೆ ಈ ಒಂದು ಸಮಗ್ರ ಶಿಕ್ಷಣ ಏನು 2018-19ರಲ್ಲಿ ಜಾರಿಗೆ ತಂದಿರ್ತಾರೆ, ಏನು ಎಲ್ಲರಿಗೂ ಕೂಡ ಸಮಾನ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಯಾರು ಕೂಡ 2030ರ ವೇಳೆಗೆ ಯಾವುದೇ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಥವಾ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಮಗು ಕೂಡ ಈ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಏನು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಕೂಡ ಈ ಒಂದು ಶಾಲೆಗೆ ತಂದವರಿಗೆ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಹಾಗೆ ಯಾವುದೇ ಜಾತಿ ಧರ್ಮಗಳ ಭೇದ ಭಾವ ಇರಬಾರ್ದು, ಹಾಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಏನು ಪ್ರೀ ನರ್ಸರಿಯಿಂದ 12ನೇ ತರಗತಿಯೊಳಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಸಮಗ್ರ ಶಿಕ್ಷಣವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದರ ಉದ್ದೇಶ ಹೇಗೆ ಈಡೇರಿಕೆ ಆಗ್ತಿದೆ ಅನ್ನೋದು ನಾವು ಈಗಾಗಲೇ ಪರಿಶೀಲನೆ ನಡೆಸ್ತೀವಿ. ಅದರ ವರದಿಯನ್ನ ಈ ಒಂದು ಸಭೆಯಲ್ಲಿ ಇಟ್ಟಿರ್ತೀವಿ. ತಾವುಗಳು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೇರವಾಗಿ ವರದಿ ಹೋಗೋದ್ರಿಂದ ತಾವುಗಳು ಕೂಡ ಮುಕ್ತವಾಗಿ ಚರ್ಚೆ ಮಾಡಬಹುದು. ಏನಾದರೂ ಸುಧಾರಿಸಬೇಕಾದ ಅಂಶಗಳಿದ್ರೆ ತಾವುಗಳು ತಿಳಿಸಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ನಮಸ್ತೆ ಮಾಡ್ತೀನಿ. ಈ ಗ್ರಾಮ ಸಭೆಯ ಕುರಿತು ಪ್ರಾಸ್ತಾವಿಕಗಳನ್ನು ಹಂಚಿಕೊಂಡಂತಹ ಶ್ರೀಯುತ ನಾಗೇಶ್ವರ ಟಿವಿ ಇವರಿಗೆ ಧನ್ಯವಾದಗಳು. ಈಗ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ದೇವೇಂದ್ರ ಸದೇವರಿಂದ. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ವತಿಯಿಂದ ಇರತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಥಿಕ ವರ್ಷದಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು ಅಂತ ಹೇಳಿ ಸರ್ಕಾರ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ. ಸರ್ಕಾರದ ಆದೇಶದಂತೆ ಹಾಗೂ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ಈ ಶಾಲಾ ಹಂತದಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು 4 ದಿನಗಳ ಕಾಲ ನೆರವೇರಿಸಿದ್ದೇವೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಮಗುವಿಗೆ ಪಾಠ ಪ್ರವಚನ ಮಾತ್ರ ಶಿಕ್ಷಣ ಅಲ್ಲ, ಪಠ್ಯೇತರ ಚಟುವಟಿಕೆಗಳ ಶಿಕ್ಷಣ. ಅದೇ ರೀತಿ ಶಾಲಾ ಪರಿಸರ ಅಂತಕ್ಕಂಥದ್ದು, ಶಾಲೆ ಹೇಗಿದೆ, ಶಾಲೆಯ ವ್ಯವಸ್ಥೆ ಹೇಗಿದೆ, ಅದೆಲ್ಲವೂ ಸೇರಿ ಒಟ್ಟಿನಲ್ಲಿ ಪಾಠ ಪ್ರವಚನ, ಪಠ್ಯೇತರ ಚಟುವಟಿಕೆಗಳು, ಶಾಲಾ ಪರಿಸರ ಇವುಗಳೆಲ್ಲವೂ ಉತ್ತಮವಾಗಿದ್ದರೆ ಆ ಮಗು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತದೆ ಅಂತಕ್ಕಂಥ ಉದ್ದೇಶ ಸರ್ಕಾರ. ಹಾಗಾಗಿ ಸಮಗ್ರವಾಗಿರ್ತಕ್ಕಂಥ ಪರಿಸರವನ್ನು ಹೊಂದಿರತಕ್ಕಂಥ ಶಾಲೆ ಇದ್ದರೆ ಮಗು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಹಾಗೂ ಶಿಕ್ಷಣ ಇಲಾಖೆ ಉದ್ದೇಶ. ಅದಕ್ಕಾಗಿ ಶಾಲಾ ಹಂತದಲ್ಲಿ ಸರ್ಕಾರ ನೇರವಾಗಿ ಬಂದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಣ ನಡೀತಾ ಇದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರು ಬಂದು ಈ ಶಾಲಾ ಹಂತದಲ್ಲಿ ಯಾವ ರೀತಿ ಶಿಕ್ಷಣ ಮಗುವಿಗೆ ಸಿಗ್ತದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಈ ಸಾಮಾಜಿಕ ಪರಿಶೋಧನೆ ನಡೆಸಿ ಏನು ಅಂಶಗಳು ಇಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ಅದೆಲ್ಲ ವರದಿಗಳನ್ನು ತೆಗೆಸಿಕೊಂಡು ಅದರಲ್ಲಿ ಇನ್ನು ಮುಂದೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಬೇಕು.
ಯಾವ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಸರ್ಕಾರದ ಆದೇಶ ಪ್ರಕಾರ ಕಳೆದ 4 ದಿನಗಳಿಂದ ನಾವು ಈ ಶಾಲೆಯಲ್ಲಿ ಏನೇನು 2022 ಮತ್ತು 23ನೇ ಸಾಲಿನಲ್ಲಿ ಆ ಒಂದು ವರ್ಷದಲ್ಲಿ ಏನೇನು ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಪರಿಶೀಲನೆ ನಡೆಸಿದ್ದೇವೆ. ಆ ಪರಿಶೀಲನೆ ನಡೆಸಿರ್ತಕ್ಕಂಥ ಎಲ್ಲ ಉತ್ತಮ ಅಂಶಗಳಿರ್ಬೋದು, ಲೋಪದೋಷಗಳಿರ್ಬೋದು, ಅವುಗಳನ್ನೇ ಸಭೆ ಮುಂದೆ ನಾನು ಮಂಡಿಸ್ತಾ ಇದ್ದೇನೆ. 2023-24ನೇ ಸಾಲಿನಲ್ಲಿ ಒಟ್ಟು 23 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಅದರಲ್ಲಿ ಪರಿಶಿಷ್ಟ ಜಾತಿ 8 ಮಕ್ಕಳು, ಪರಿಶಿಷ್ಟ ಪಂಗಡ 3 ಮಕ್ಕಳು, ಇತರೆ 12 ಮಕ್ಕಳು, ಒಟ್ಟು 23. ನಾವು ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಟ್ಟು 21 ಮಕ್ಕಳು. ಅದರಲ್ಲಿ ಗಂಡು ಮಕ್ಕಳು 8, ಹೆಣ್ಮಕ್ಕಳು 13. ಅದರಲ್ಲಿ ಒಂದು ವಿಶೇಷ ಚೇತನ ಮಗು ಇದೆ. ಒಟ್ಟು 21 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. 2022-23ನೇ ಸಾಲಿನಲ್ಲಿ ಈ ಶಾಲೆಗೆ ಬಂದಿರತಕ್ಕಂಥ ಅನುದಾನ ಸರ್ಕಾರದ ವತಿಯಿಂದ ಏನೇನು ಅನುದಾನ ಬಂದಿದೆ ಅಂತಕ್ಕಂಥದ್ದು, ಶಿಕ್ಷಕರ ವಿಶೇಷ ಅನುದಾನ 2028 ರೂಪಾಯಿ ಬಂದಿದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಬಡ್ಡಿ 4436, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 8000, ಆಮೇಲೆ ಶೂ ಮತ್ತು ಸಾಕ್ಸ್ ಮಕ್ಕಳಿಗೆ 7660, ಒಟ್ಟು 22,124 ರೂಪಾಯಿ ಅನುದಾನ ಈ ಶಾಲೆಗೆ ಬಂದಿದೆ. ಅದರಲ್ಲಿ ವೆಚ್ಚ ಮಾಡಿರ್ತಕ್ಕಂಥದ್ದು, ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ವಿಶೇಷ ಅನುದಾನ 2028 ಬಳಕೆಯಾಗಿದೆ. ಆಮೇಲೆ ಸುಸಾಕ್ಷಿ ಸಂಬಂಧಪಟ್ಟಂತೆ 7660 ರೂಪಾಯಿ ಬಳಕೆಯಾಗಿದೆ. ಆಮೇಲೆ ಸಾಮಗ್ರಿ ವೆಚ್ಚಕ್ಕೆ 3860 ರೂಪಾಯಿ ಬಳಕೆಯಾಗಿದೆ. ಒಟ್ಟು 20,696 ರೂಪಾಯಿ ಬಳಕೆಯಾಗಿದೆ. ಉಳಿದ ಮೊತ್ತ 4,428 ರೂಪಾಯಿ. ಆಮೇಲೆ ಈ ಶಾಲಾ ಪರಿಸರದಲ್ಲಿರ್ತಕ್ಕಂಥ ಅಕೇಶಿಯಾ ಮರಗಿಡಗಳನ್ನು ಅದನ್ನು ಕಟಾವು ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1,59,366 ರೂಪಾಯಿ ಉಳಿಕೆ ಹಣ ಇದೆ. ಅದೆಲ್ಲ ಒಟ್ಟು ಈಗ ಉಳಿಕೆ ಹಣ 1,60,794 ರೂಪಾಯಿ ಈ ಶಾಲಾ ಖಾತೆಯಲ್ಲಿ ಇದೆ. ಹಾಗೆ ಏನು ಯೋಜನೆಯ ಮಾರ್ಗಸೂಚಿ ಪ್ರಕಾರ ಇಲ್ಲಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಮಕ್ಕಳ ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ಮಕ್ಕಳ ಸಮವಸ್ತ್ರವನ್ನು ಪಡೆದಿದ್ದಾರೆ, ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಆಮೇಲೆ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಇದರಲ್ಲಿ ಪಠ್ಯಪುಸ್ತಕ ನೀಡಲಾಗಿದೆ, ಆಮೇಲೆ ಒಟ್ಟು ಕೊಡಲಾಗಿದೆ, ಸಮವಸ್ತ್ರ ಕೊಡಲಾಗಿದೆ, ಆಮೇಲೆ ಮಕ್ಕಳಿಗೆ ಕೆಲವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಲಾಗಿದೆ. ಆಮೇಲೆ ಸಾರಿಗೆ ವೆಚ್ಚ ಬಹಳ ದೂರದಿಂದ ಬರ್ತಕ್ಕಂಥ ಕಚ್ಚಾ ದಾರಿಯಲ್ಲಿ ಕಾಲು ಸಂಖ್ಯೆಗಳನ್ನು ಹಳೆಯಾಟಗಳನ್ನು ದಾಟಿ ಬಹಳ ದೂರದಿಂದ ಬರ್ತಕ್ಕಂಥ ಮಗುವಿಗೆ ಸರ್ಕಾರದಿಂದ ಸಾರಿಗೆ ವೆಚ್ಚವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಈ ಶಾಲೆಯ ಯಾವ ವಿದ್ಯಾರ್ಥಿಗೂ ಗೊತ್ತಿಲ್ಲ. ಆಮೇಲೆ ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕದಲ್ಲಿ ಶಾಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿಯ ಮಕ್ಕಳ ಸರಾಸರಿಗೆ ಸರಿಯಾಗಿ 3 ಜನ ಶಿಕ್ಷಕರು ಇದ್ದಾರೆ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗೆ. ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ ಇಲ್ಲ. ಆಮೇಲೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಶಿಕ್ಷಕರ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ ಇಲ್ಲ. ಇದೆ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೋಧಕರು ಅಥವಾ ಶಿಕ್ಷಕರು ಇಲ್ಲ ಇದೆ. ಆಮೇಲೆ ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಇದ್ದಾರೆ. ಇಲ್ಲಿ ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಇಲ್ಲ, ಪ್ರಭಾರ ಮುಖ್ಯ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಿವೆ. ಸರ್ಕಾರದ ನಿಯಮದ ಪ್ರಕಾರ ಶಾಲೆಯಲ್ಲಿ ಕನಿಷ್ಠ 200 ದಿನಗಳಾದರೂ ಶಾಲೆಯಲ್ಲಿ ಕೆಲಸದ ದಿನಗಳಾಗಬೇಕು. ಆದರೆ ಇಲ್ಲಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 250 ದಿನಗಳು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಯನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. 250 ದಿನಗಳು ಶಾಲೆ ನಡೆದಿರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಸದರಿ ಶಾಲೆಯಲ್ಲಿ ಹಿಂದಿನ ಮಾಹಿತಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 90ಕ್ಕಿಂತ 80ಕ್ಕಿಂತ ಹೆಚ್ಚಿದೆ ಅಂತಕ್ಕಂಥದ್ದು. 80ಕ್ಕಿಂತ ಎಲ್ಲ ಮಕ್ಕಳು ಹೆಚ್ಚಿರ್ತಕ್ಕಂಥದ್ದು ನಾವು ಅಲ್ಲಿ ಹಾಜರಾತಿ ಪುಸ್ತಕವನ್ನು ನೋಡಿದ್ದೇವೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಈ ಮಕ್ಕಳು ಏನು ಬರ್ತಾ ಇದ್ದಾರೆ ಅದರಲ್ಲಿ 3 ಮಕ್ಕಳಿಗೆ ಶಾಲೆಗೆ ಬರ್ತಕ್ಕಂಥ ಬಹಳ ದೂರದಿಂದ ಬರ್ತಾ ಇದ್ದಾರೆ. 5-6 ಕಿಲೋಮೀಟರ್ಗಿಂತ ಆ ಮಗು ಬರ್ತಾ ಇದೆ. ಅಲ್ಲಿ ದಾರಿಯೂ ಸಹ ಸುರಕ್ಷಿತವಾಗಿಲ್ಲ.
ಆಮೇಲೆ ಹೊಳೆ ಹಳ್ಳಗಳನ್ನು ದಾಟಿ ಅವರು ಬರಬೇಕಾಗುತ್ತೆ. ಆಮೇಲೆ ವೈಭವ್ ಗಿಡಿ, ತೇಜಸ್ವಿನಿ, ಅಂಕಿತಾ BY ಅಂತ ಇವರು ಅಂಕಿತಾ BV ಇವರು ಒಟ್ಟು ಹಾಲಸಂಗಮವನ್ನು ದಾಟಬೇಕು, ಹೊಳೆ ಹಳ್ಳಗಳನ್ನು ದಾಟಬೇಕು. ಬಹಳ ದೂರದಿಂದ 5-6 ಕಿಲೋಮೀಟರಿಂದ ಅವ್ರು ಬರಬೇಕು. ಅವರನ್ನು ನಾವು ಪೋಷಕರನ್ನು ಸಹ ವಿಚಾರಣೆ ಮಾಡಿದ್ವಿ. ಬಹಳ ದೂರದಿಂದ ಬರ್ತೀವಿ, ನಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳಿಕೆಯನ್ನ ನೀಡಿದ್ವಿ. ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ, ಸಾರಿಗೆ ವ್ಯವಸ್ಥೆ ಕೊಟ್ಟಿಲ್ಲ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಎಲ್ಲ ಮಕ್ಕಳನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಸರ್ಕಾರದ ನಿಯಮ ಇದೆ, ಆ ನಿಯಮದ ಪ್ರಕಾರ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರನ್ನು ನಾವು ಓದಿದ್ದೇವೆ. ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣ ತರಗತಿಗೆ ವಿಶೇಷ ತರಬೇತಿಯನ್ನು ನೀಡಲಾಗಿದೆ. ಯಾವುದೇ ವಿಶೇಷ ತರಬೇತಿ ಶಿಕ್ಷಕರು ಇದರಿಂದ ಕೊಡ್ತಾ ಇಲ್ಲ. ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾದರು ಅವರಿಗೆ ತರಬೇತಿ ನೀಡಲಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ತರಬೇತಿ ಇಲ್ಲಿಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಕೆಲವು ಮಗುವಿಗೆ ಯಾವುದೇ ದಾಖಲಾತಿ ಇರಲ್ಲ, ಆದರೆ ಶಾಲೆ ದಾಖಲಾತಿಯನ್ನು ನಿರಾಕರಣೆ ಮಾಡಬಾರ್ದು. ಯಾವುದಾದ್ರೂ ಒಂದು ಕನಿಷ್ಠ ಒಂದು ದಾಖಲಾತಿಯನ್ನು ಪಡೆದು ಕೊಡಬೇಕಾಗ್ತದೆ ಸರ್ಕಾರದ ನಿಯಮದ ಪ್ರಕಾರ. ಅದು ಯಾವುದೇ ರೀತಿ ಇಲ್ಲ. ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಇದರಲ್ಲಿ ಸೆಪ್ಟೆಂಬರ್ 2017ರಿಂದ 2023ರವರೆಗೆ ಎಷ್ಟು ಜನ ಮಕ್ಕಳು ಇಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೇಳಿದ್ದಾರೆ ಆರೋಗ್ಯ ಇಲಾಖೆಯಿಂದ. ಅದರ ಪ್ರಕಾರ ಗಂಡು 5, ಹೆಣ್ಣು 7 ಮಕ್ಕಳು ಜನಿಸಿದ್ದಾರೆ. ಒಟ್ಟು 14 ಮಕ್ಕಳು ಜನಿಸಿದ್ದಾರೆ. ಅವರು ಈ ಒಂದು ಶಾಲಾ ಅವಧಿಗೆ ಅವರು ಶಾಲೆಗೆ ದಾಖಲಾಗಬೇಕು. ಅದರ ಪ್ರಕಾರ ನಾವು ದಾಖಲಾತಿಯನ್ನು ಪರಿಶೀಲನೆ ಮಾಡಿದಾಗ ಎಲ್ಲ 14 ಮಕ್ಕಳು ಇಲ್ಲಿ ದಾಖಲಾಗಿ ಶಿಕ್ಷಣ ಪಡೆದಿರತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ, ಏನಾದರೂ ಶಾಲಾ ದಾಖಲಾತಿ ನಿರಾಕರಿಸಿ ಹೊರಹಾಕಿರತಕ್ಕಂಥ ಸಂಖ್ಯೆ ಯಾವುದೇ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗಿದೆ. ಏನಾದರೂ ತಾರತಮ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಪೋಷಕರನ್ನು ಕೇಳಿದ್ವಿ. ಯಾವುದೇ ಇಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಮಕ್ಕಳಿಂದ ಮತ್ತು ಪೋಷಕರಿಂದ ಹೊರತು ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆ. ಅದು ಯಾವುದೇ ಪ್ರಕರಣ ಇಲ್ಲ ಅಂತಕ್ಕಂಥದ್ದು ಪೋಷಕರು ವ್ಯಕ್ತಪಡಿಸಿದರು. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಇಲ್ಲ ಅಂತಕ್ಕಂಥದ್ದನ್ನು ಪೋಷಕರು ಹೇಳಿದರು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ ಅಂತಕ್ಕಂಥದ್ದು. ಒಂದು ಮಗು ಇದೆ ವಿಶೇಷ ಅಂಗವಿಕಲ, ದೃಷ್ಟಿಮಾಂದ್ಯ ಇರತಕ್ಕಂಥದ್ದು ಒಂದು ಮಗುವಿಗೆ ಗೌರವ ಅಂತಕ್ಕಂಥದ್ದು 4ನೇ ತರಗತಿ. ಇದರ ಗಂಡು ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯಕೀಯರು ದಾಖಲಾತಿ ನೀಡಿದ್ದಾರೆ. ಅದು 50% ಇದೆ. ಅವರು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಶಾಲೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಆಗಿಲ್ಲ. ಅವರು ಖಾಸಗಿಯಾಗಿ ವೈದ್ಯಕೀಯ ಪರೀಕ್ಷೆ ನಡೆಸಿರ್ತಕ್ಕಂಥದ್ದು ಅವರ ಪೋಷಕರು ಮತ್ತು ಮಗು ಹೇಳಿಕೆಯನ್ನು ನೀಡಿತು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಸಾಧನೆ ಸಲಕರಣೆಗಳನ್ನು ನೀಡಲಾಗಿದೆ, ಯಾವುದೇ ನೀಡಲಾಗಿಲ್ಲ. ಆಮೇಲೆ ವಿಶೇಷ ಅಗತ್ಯಗಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗಿದೆ, ಅದು ಯಾವುದೂ ಇಲ್ಲ. ತೀವ್ರ ಬಹು ಅಂಗವೈಕಲ್ಯ ಮಕ್ಕಳಿಗೆ ಗೃಹಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತದೆ. ಆ ರೀತಿಯಾಗಿರ್ತಕ್ಕಂಥ 70ರ ಮೇಲ್ಭಾಗದಲ್ಲಿರ್ತಕ್ಕಂಥವರಿಗೆ ಮನೆಗೆ ಶಿಕ್ಷಕರನ್ನ ಕಳಿಸಿ ಅಲ್ಲಿ ಶಿಕ್ಷಣವನ್ನು ನೀಡತಕ್ಕಂಥ ವ್ಯವಸ್ಥೆ ಇದೆ. ಅದು ತಾಲೂಕಿಗೆ ಒಂದು ಶಿಕ್ಷಕರು ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮಗು ಇಲ್ಲ. ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕೊಠಡಿ ಇದೆ. ಇದು ಶಾಲಾ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಮಗುವಿನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಅಂಶ. ಇದರಲ್ಲಿ ನಾವು ಶಾಲಾ ಎಲ್ಲ ತರಗತಿಗಳನ್ನು ವೀಕ್ಷಣೆ ಮಾಡಿದ್ವಿ. ಅಲ್ಲಿ ನೋಡಿದಾಗ ಇದೇ ತರಗತಿ ಇರಬೇಕು. ಮಳೆ ಬಂದರೆ ಅದು ಸೋರಿಕೆ, ನೀರಂತ ಸೋರಿಕೆ ಕಂಡು ಬರ್ತಾ ಇದೆ ಕಟ್ಟಡದಲ್ಲಿ. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಇಲ್ಲಿಯ ಮಕ್ಕಳಿಗೆ ಅನುಗುಣವಾಗಿ ತರಗತಿ ಕೊಠಡಿಗಳಿದೆ. ಶಿಕ್ಷಕರಿಗೆ ಒಂದು ಕೊಠಡಿ ಮತ್ತು ಶಾಲಾ ಮುಖ್ಯಸ್ಥರ ಕೊಠಡಿ, ಕಚೇರಿ ಮತ್ತು ಸಂಗ್ರಹಣಾ ಕೊಠಡಿ ಇದೆಯೇ. ಶಿಕ್ಷಕರಿಗೆ ಒಂದು ಕೊಠಡಿ ಇದೆ, ಶಾಲಾ ಮುಖ್ಯಸ್ಥರ ಕೊಠಡಿ ಇದೆ, ಕಚೇರಿ ಮತ್ತು ಸಂಗ್ರಹಣಾ ಕೊಠಡಿ ಅದು ಇದೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಗುಣವಾಗಿ ಬಾಲಕರಿಗೆ ಶೌಚಾಲಯ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಅದು ಸಹ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಗುಣವಾಗಿದೆ. ಬಾಲಕರ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ. ನೀರಿನ ವ್ಯವಸ್ಥೆ ಇರ್ತಕ್ಕಂಥದ್ದು ನಾವು ಪರಿಶೀಲನೆ ಮಾಡಿದರೆ ಕಂಡುಬಂತು.
ಬಾಲಕರ ಶೌಚಾಲಯಕ್ಕೆ ಬಳಕೆಗೆ ಯೋಗ್ಯವಾಗಿದೆ ಬಾಲಕಿಯರ ಶೌಚಾಲಯಗಳು ಬಳಕೆಗೆ ಯೋಗ್ಯವಾಗಿದ್ದಂತೆ ಕಂಡುಬಂತು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆ, ಆ ಶೌಚಾಲಯವೂ ಇದೆ ಅಲ್ಲಿ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆ, ಬಾವಿ ಇದೆ, ಬಾವಿಯಲ್ಲಿ ಯಾವಾಗಲೂ ನೀರಿರ್ತದೆ ಅಂತ ಕೊಟ್ಟಿದ್ದಾರೆ, ಅದು ಯಾವಾಗಲೂ ನೀರು ಇರುತ್ತೆ ಅಂತ ಶಿಕ್ಷಕರು ಮತ್ತು ಪೋಷಕರು ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಆ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಕುಡಿಯುವ ನೀರನ್ನು ನಾವು ನೋಡಿದ್ವಿ. ಅಲ್ಲಿ ನೀರಿನ ಗುಣಮಟ್ಟ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇವರು ಪರೀಕ್ಷೆ ನಡೆಸಬೇಕು. ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಇತ್ತು, ಆ ವರದಿಯನ್ನು ನೋಡಿದ್ವಿ. ನೀರು ಉತ್ತಮವಾಗಿರ್ತಕ್ಕಂಥ ವರದಿ ಆ ಒಂದು ಇದರಲ್ಲಿ ಇತ್ತು, ಪತ್ರದಲ್ಲಿ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಆಮೇಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತಿದೆ, ಬೆಳಕಿನ ವ್ಯವಸ್ಥೆ ಎಲ್ಲ ಕೊಠಡಿಗಳಲ್ಲೂ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆ, ಆದರೆ ಮಕ್ಕಳು ಆಟ ಆಡುವುದಕ್ಕೆ ಆ ಮೈದಾನ ಯೋಗ್ಯವಾಗಿಲ್ಲ. ಎಲ್ಲ ಕಲ್ಲು ಇದರಿಂದ ಕೂಡಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಗ್ಯವಾದ ಮೈದಾನ ಇಲ್ಲ. ಶಾಲಾ ಆವರಣದಲ್ಲಿ ಸುತ್ತಲೂ ಕಾಂಪೌಂಡ್ ಇದೆ. ಆಮೇಲೆ ಶಾಲೆಯಲ್ಲಿ ಗ್ರಂಥಾಲಯ ಇದೆ. ಮಕ್ಕಳಿಗೆ ಅನುಗುಣವಾಗಿ ಗ್ರಂಥಾಲಯದ ವ್ಯವಸ್ಥೆ ಇದೆ. ದಿನಪತ್ರಿಕೆ ಇದೆ ಅಂತಕ್ಕಂಥದ್ದು, ಒಂದು ದಿನಪತ್ರಿಕೆಯಿಂದ ಇಲ್ಲಿ ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿದೆ. ಆ ಮಕ್ಕಳಿಗೆ ಅನುಗುಣವಾಗಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪುಸ್ತಕಗಳಿದೆ ಅಂತ ನಾವು ನೋಡಿದ್ದೇವೆ. ಎಲ್ಲ ಪುಸ್ತಕಗಳು ಸಾಮಾನ್ಯ ಇದೆ. ಆಮೇಲೆ ವೇಳಾಪಟ್ಟಿಯಲ್ಲಿ ಗ್ರಂಥಾಲಯದ ಅವಧಿಯನ್ನು ನಿಲ್ಲಿಸಲಾಗಿದೆ. ಪ್ರತಿ ಗುರುವಾರ ಕೊನೆಯ ತರಗತಿ ಅವಧಿ ಗ್ರಂಥಾಲಯ ಮಕ್ಕಳಿಗೆ ಓದಲಿಕ್ಕೆ, ಆಮೇಲೆ ಪುಸ್ತಕವನ್ನು ಪಡೆಯಲಿಕ್ಕೆ, ಪುಸ್ತಕವನ್ನು ಹಿಂಪಡೆಯಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇರ್ತಕ್ಕಂಥದ್ದಿದೆ. ಕ್ರೀಡಾ ಸಾಮಗ್ರಿಗಳು ಮಕ್ಕಳಿಗೆ ಅನುಗುಣವಾಗಿ ಡಿಸ್ಕ್ ಇದೆ, ಕೇರಂ ಬೋರ್ಡ್ ಇದೆ, ಶಾರ್ಟ್ ಪುಟ್ ಇದೆ, ಆಮೇಲೆ ಚಕ್ರ ಕ್ರಾಕ್ ಇದೆ, ಚೆಸ್ ಇದೆ, ಆಮೇಲೆ ರಿಂಗ್ ಇದೆ, 4 ವಾಲಿಬಾಲ್ ಇದೆ, ಸ್ಕಿಪ್ಪಿಂಗ್ ಇದೆ, ಸ್ಕಿಪ್ಪಿಂಗ್ 4 ಇದೆ, ಲೂಡೋ ಬೋರ್ಡ್ ಇದೆ. ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ಶಿಕ್ಷಕರು ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಈ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಅಂತಕ್ಕಂಥ ಸರ್ಕಾರದ ನಿಯಮ ಹಾಗೂ ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ನಾವು ಇದೇ ಇರ್ತಕ್ಕಂಥದ್ದು. ಅದರಲ್ಲಿ ಗ್ಲೋಬ್ ಬಂದಿದೆ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ ಬಂದಿದೆ, ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ ಬಂದಿದೆ, ಕಿಡ್ನಿ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ಗಳಿವೆ, ಸಸ್ಯಜೀವಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಲ್ಗಳಿವೆ. ಆಮೇಲೆ ಮ್ಯಾಪ್ಗಳು, ಸಾಮಾಜಿಕ ವಿಜ್ಞಾನ, ಸಮಾಜ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರಪಂಚದ ಒಂದು ಮ್ಯಾಪ್ ಇದೆ, ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಮೇಲೆ ಖಂಡ, ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಂಡು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಮಕ್ಕಳಿಗೆ ಪಾಠ ಶಿಕ್ಷಣದ ಜೊತೆಗೆ ಇತ್ತೀಚೆಗೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಅವರಿಗೆ ಪಾಠ ಬೋಧನೆಯನ್ನು ಮಾಡತಕ್ಕಂಥದ್ದು ನಿಯಮ ಸರ್ಕಾರ ಅಂದ್ಕೊಂಡಿದೆ. ಏನೇನು ಇದೆ ಅಂತಕ್ಕಂಥದ್ದೆಲ್ಲ ನೋಡಬೇಕಾಗ್ತದೆ. ಅದರಲ್ಲಿ ಕಂಪ್ಯೂಟರ್ ಇದೆಯೇ, ಪ್ರೊಜೆಕ್ಟರ್ ಇದೆಯೇ, ಲ್ಯಾಪ್ಟಾಪ್ಗಳಿದೆಯೇ, ಆಮೇಲೆ ಸ್ಮಾರ್ಟ್ ಬೋರ್ಡ್ಗಳು, ಇವುಗಳನ್ನು ಏನಾದರೂ ಉಪಯೋಗಿಸಿಕೊಂಡು ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಶಿಕ್ಷಕರು ಮಾಡ್ತಾ ಇದೆ. ಡಿಜಿಟಲ್ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಂಪ್ಯೂಟರ್ಗಳಿಲ್ಲ, ಪ್ರೊಜೆಕ್ಟರ್ಗಳಿಲ್ಲ, ಲ್ಯಾಪ್ಟಾಪ್ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ಗಳಿಲ್ಲ. ಆಮೇಲೆ ನಾವೀನ್ಯ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಬಳಸಲಾಗುತ್ತಿದೆ. ನಾವೀನ್ಯ ಬೋಧನ ಪ್ರಯೋಗಾಲಯವನ್ನು ಉಪಯೋಗಿಸಿಕೊಂಡು ವಿಜ್ಞಾನ ಬೋಧನೆಯಲ್ಲಿ ಪ್ರಯೋಗ ಮಾಡಿ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾಠ ಬೋಧನೆಯನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಮ್ಲ ಪ್ರತ್ಯಾಮ್ಲ, ಆಸಿಡ್ ಅಂಡ್ ಬೇಸ್, ಆಮೇಲೆ ಕೆಂಪು ನೀಲಿ ಲಿಟ್ಮಸ್ ಪೇಪರ್, ರಾಸಾಯನಿಕಗಳು, ವಿಜ್ಞಾನಿಕ ತರಗತಿಗೆ ಸಂಬಂಧಪಟ್ಟಂತೆ ಯಾವುದೂ ಇಲ್ಲಿ ಈ ಶಾಲೆಯಲ್ಲಿ ಲಭ್ಯವಿಲ್ಲ. ಆಮೇಲೆ ಬ್ಯಾಗ್ ರಹಿತ ಜಾರಿ ಮಾಡಲಾಗಿದೆ. ಇದೊಂದು ಸರ್ಕಾರದ ಒಂದು
ಮಕ್ಕಳಿಗೆ ಎಲ್ಲ ದಿನವೂ ಬ್ಯಾಗನ್ನು ಹಾಗಾಗಿ ಪ್ರತಿ 3ನೇ ಶನಿವಾರದಂದು ಬ್ಯಾಗ್ ಎತ್ತ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿ ಇದೆ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಇಲ್ಲಿ ಗಣಿತ ಕಿಟ್ಗಳಿದೆ. ಮಕ್ಕಳಿಗೆ ಪಾಠ ಬೋಧನೆ ಸಮಯದಲ್ಲಿ ಅದನ್ನು ಉಪಯೋಗಿಸಿಕೊಂಡು ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾಠ ಬೋಧನೆ ಮಾಡಬಹುದು. ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪಾಠ ಬೋಧನಾ ಸಾಮಗ್ರಿಗಳಿಲ್ಲ. ಸ್ವಯಂ ರಕ್ಷಣೆ ತರಬೇತಿ ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತದೆ. ಕರಾಟೆಗೆ ಸಂಬಂಧಪಟ್ಟಂತೆ ಯಾವುದೇ ಇಲ್ಲ. ಶಾಲೆಯಲ್ಲಿ ಗಣರಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಹೌದು, ಅವರು ಹೇಳಿದ್ರು ಸ್ಥಳೀಯ ಗ್ರಾಮ ಪಂಚಾಯತ್ ವಿಷಯವನ್ನು ತಿಳಿಸಿದ್ರೆ ಅವರು ವಿಲೇವಾರಿ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಬೃಹತ್ ತ್ಯಾಜ್ಯವನ್ನು ನಾವು ಸಹ ಬಹಳ ಶಾಲೆಯ ದೂರ ಪರಿಸರದ ದೂರದಲ್ಲಿರೋದನ್ನ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದನ್ನ ಕೊಟ್ಟು ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ನಾವು ಶಿಕ್ಷಕರಿಗೆ ಕೇಳಿದ್ವಿ, ಅವರಿಗೆ ಪೋಷಕರಿಗೆ ಕೇಳಿದ್ವಿ, ಸುತ್ತಮುತ್ತಲ ಗ್ರಾಮಸ್ಥರಿಗೆ ಕೇಳಿದ್ವಿ, ಸರಿಯಾದ ಕೊಟ್ಟು ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ, ಅದು ಇಲ್ಲ ಅಂತ ಹೇಳಿದೆ. ಶಿಕ್ಷಕರು ಪ್ರತಿದಿನ ಶಾಲೆಯನ್ನು ಮುಂಚಿತವಾಗಿ ತೆರಳುತ್ತಾರೆ, ಅದು ಸಹ ಇಲ್ಲ ಅಂತ ಕೊಟ್ಟು ಆಮೇಲೆ ಶಿಕ್ಷಕರು ನೇರಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾಪದ್ಧತಿಗಳ ಬಗ್ಗೆ ವಿವರಿಸುತ್ತಾರೆಯೇ ಅಂತಕ್ಕಂಥದ್ದು. ಪರೀಕ್ಷೆಗಳು, ಮೌಖಿಕ ಪರೀಕ್ಷೆಗಳು, ಕಟಕ್ ಪರೀಕ್ಷೆಗಳು, ಯೋಜನೆಗಳು, ರಸಪ್ರಶ್ನೆ ಕಾರ್ಯಕ್ರಮಗಳು, ಕ್ರಾಫ್ಟ್ ಇತ್ಯಾದಿಗಳನ್ನು ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ಎಕ್ಸಾಮ್ಗಳನ್ನು ಮಾಡಿ ಸಂಬಂಧಪಟ್ಟ ಪೋಷಕರಿಗೆ ವಿಷಯಗಳನ್ನು ತಿಳಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳ ನಿರ್ವಹಣೆ ಆಗಿದೆ. ಅದನ್ನು ನಾವು ನೋಡಿದ್ದೇವೆ. ಶಿಕ್ಷಕರು ಖಾಸಗಿ ಬೋಧನೆ ತೊಡಗಿಸಿಕೊಂಡಿರಲಿಲ್ಲ ಇಲ್ಲ. ಆಮೇಲೆ ಶಿಕ್ಷಕರು ಸದರಿ ಶಾಲೆಯಲ್ಲಿ ವೇತನವನ್ನು ಪಡೆಯುತ್ತಾರೆ, ಆದರೆ ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಯಾವುದೇ ರೀತಿ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಶಿಕ್ಷಕರು ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಸದರಿ ಶಾಲೆಗೆ ವೇತನ ಪಡೆಯುತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯೂ ಇಲ್ಲ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ಏನಾದರೂ ತೊಡಗಿಸಿಕೊಂಡಿದ್ದಾರೆ. ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ಏನಾದರೂ ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಶಿಕ್ಷಕರು ಇಲ್ಲಿರ್ತಕ್ಕಂಥ ಹಾನಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿಲ್ಲ. ಆಮೇಲೆ ಒಬ್ಬರು ಶಿಕ್ಷಕರು ಎಲ್ಲಿಂದ ವರ್ಗಾವಣೆ ಆಗಿದ್ದಾರೆ, ನಾಗೇಂದ್ರ AR ಅಂತಕ್ಕಂಥವರು. ಅಲ್ಲಿ ದಾಖಲಾತಿ ನಿರ್ವಹಣೆ ಪ್ರಕಾರ 2023 ಏಪ್ರಿಲ್ ಮೊದಲ ವಾರ 1/4/2023ರಿಂದ 10/4/2023ರವರೆಗೆ ಇವರನ್ನು SST ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಅದು ಶಾಲಾ ಅವಧಿ ದಿನ. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ. ಇಲ್ಲದೆ ಒಬ್ಬರು ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ. ಮೇಘಾ ಶಿಕ್ಷಕಿ ಅಂತವರು ಅವರು ENK ತರಬೇತಿಯನ್ನು ಪಡೆದಿದ್ದಾರೆ. ಅವರು ಇಂಗ್ಲಿಷ್ ನಲಿಕಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಯನ್ನು ಪಡೆದಿದ್ದಾರೆ. ಆಮೇಲೆ ಪ್ರೇಮಲತಾ ಶಿಕ್ಷಕಿ, ಇವರು ಈಗಾಗಲೇ ತರಬೇತಿಯಲ್ಲಿ ಇದ್ದಾರೆ. ಅವರು ಹಾಲಿ ತರಬೇತಿಯಲ್ಲಿ ಇದ್ದಾರೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹೊಡೆಯುವ ಕಾರ್ಯ ಮಾಡಲಾಗಿದೆ. ಮಕ್ಕಳು ಏನಾದರೂ ಶಾಲೆಯ ಕಲಿಕೆಯಿಂದ ಅವರು ಏನಾದರೂ ದೂರ ಇದ್ದರೆ ಒಂದು ದಾಖಲಾತಿಯಾಗಿ ಮಕ್ಕಳು ಬಾರದೇ ಇದ್ದರೆ ಶಿಕ್ಷಕರು ಹೋಗಿ ಅವರ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು. ಆಮೇಲೆ ಅವರ ಜಾಡು ಹಿಡಿಯತಕ್ಕಂಥದ್ದು, ಅವರ ಮನಸ್ಥಿತಿಗೆ ಅನುಗುಣವಾಗಿ ಅವರ ಮನಸ್ಸನ್ನು ಒಲಿಸಿ ಅವರನ್ನು ಶಾಲೆಗೆ ಕರೆತರ್ತಕ್ಕಂಥದ್ದು. ಈ ಒಂದು ನಿಯಮ ಸರ್ಕಾರದ ಶಿಕ್ಷಣ ಇಲಾಖೆ ವ್ಯವಸ್ಥೆ ಇದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದೆ. ಶಾಲೆಯ ಇತರೆ ಉದ್ದೇಶಗಳಾಗಿ ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಬೇರೆ ಬೇರೆ ಉದ್ದೇಶಗಳು, ರಾಜಕೀಯ ಉದ್ದೇಶಗಳು ಮತ್ತು ಯಾವುದೇ ಸಮಾಜಕ್ಕೆ ಬೇರೆ ಬೇರೆ ಕಾಮಗಾರಿಗಳು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಶಾಲೆಯನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದು ಕೇಳಿದ್ವಿ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬಳಕೆ ಇಲ್ಲ ಹೇಳಿಕೆಯನ್ನು ಶಿಕ್ಷಕರು ನೀಡಿದರು. ಪ್ರವೇಶ ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಲಾಗುತ್ತದೆ. ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಿಲ್ಲ ಹೇಳಿಕೆಯನ್ನು ಶಿಕ್ಷಕರು ನೀಡಿದರು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMC ಸಮಿತಿ. ಆ ಸಮಿತಿ ಇದೆ. ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಹಾಕಬೇಕಾಗ್ತದೆ. ಸಮಿತಿಯನ್ನು ರಚನೆ ಮಾಡಿ ಯಾರ್ಯಾರು ಅವರ ಹೆಸರು, ಅವರ ಅಧ್ಯಕ್ಷರು, ಉಪಾಧ್ಯಕ್ಷರುಗಳನ್ನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಲಕವನ್ನು ಅಲ್ಲಿ ಹಾಕಿದ್ದಾರೆ. STMC ಸದಸ್ಯರಲ್ಲಿ 4 ಸದಸ್ಯರು ಶಾಲೆಯಲ್ಲಿ ವಾಸನ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಮಕ್ಕಳ
ಮಕ್ಕಳ ಪೋಷಕರೇ ಆಗಿರಬೇಕು 4 ವರ್ಷ ಅದು ಆ ರೀತಿಯಾಗಿರ್ತಕ್ಕಂಥ ನಿಯಮ ಜಾರಿಯಾಗಿದೆ. STM ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ, ಅದಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಪ್ರತಿ ತಿಂಗಳು STM ಸಭೆಗಳು ನಡೆಯುತ್ತವೆ. ಇಲ್ಲಿ ಪ್ರತಿ ತಿಂಗಳು ನಡೆಯಬೇಕು ಅಂತಕ್ಕಂಥದ್ದು ಕನಿಷ್ಠ 10 ತಿಂಗಳಾದರೂ ಶಾಲೆ ನಡೀತದೆ. ಅದರಲ್ಲಿ 9 STM ಸಭೆಗಳು ನಡೆಯುತ್ತಕ್ಕಂಥ ನಮಗೆ ದಾಖಲಾತಿಯಲ್ಲಿ ನಮಗೆ ಕಂಡುಬಂತು. STMC ಶಾಲಾಭಿವೃದ್ಧಿ ಯೋಜನೆಯಿಂದ ಸ್ಥಾಪಿಸಲಾಗಿದೆ. ಹೌದು, STMC ಶಾಲೆಯ ದುರಸ್ತಿಯನ್ನು ಮಾಡುತ್ತದೆ. STMC ಶಾಲೆಯ ಎಲ್ಲ ಕೆಲವೊಂದು ದುರಸ್ತಾರೆ ಸರ್ಕಾರದ ನಿಯಮದ ಪ್ರಕಾರ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ದುರಸ್ತಾರೆ ಮಾಡ್ತದೆ ಅಂತಕ್ಕಂಥದ್ದು ಅದಕ್ಕೆ ದಾಖಲಾಗಿದೆ. ಅದಕ್ಕೆ ಇದೆ ಅಂತಕ್ಕಂಥದ್ದು STMC ಸದಸ್ಯರಿಗೆ ಅವರು STMC ಸದಸ್ಯರೆಂಬ ಅರಿವಿದೆಯೇ, ಅವರು STMC ಸದಸ್ಯರು ಅಂತಕ್ಕಂಥ ಅರಿವು ಅವರು ಇರಬೇಕು. ನಾವು ನಮ್ಮ ಮಕ್ಕಳ ಇಲ್ಲಿ ಶಿಕ್ಷಣ ಮಾಡ್ತಾ ಇದ್ದಾರೆ, ಯಾವ ರೀತಿ ಶಾಲೆ ನಡೀತಾ ಇದೆ, ಶಿಕ್ಷಕರು ಯಾವ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ನಡೀತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲ ಅರಿವು ಅವರಿಗೆ ಇರಬೇಕು ಅಂತಕ್ಕಂಥದ್ದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಳೆದ 12 ತಿಂಗಳಲ್ಲಿ ಹಲವಾರು ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಹೌದಾದಲ್ಲಿ ಭೇಟಿಯ ಸಂಖ್ಯೆಗಳನ್ನು ನಮೂದಿಸಬೇಕು. ಅದರ ಅವರು ದಾಖಲಾತಿ ವಹಿ ಇದೆ, ಅದರಲ್ಲಿ ಬಂದು ಅವರು ಭೇಟಿಯನ್ನು ಮಾಡಬೇಕು. ಇಲ್ಲಿ ನಾವು ನೋಡಿದಾಗ 2022-23 ಅವಧಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಯಾವುದೇ ಒಂದು ಭೇಟಿಯನ್ನು ನೀಡಲಿಲ್ಲ. ಆಮೇಲೆ ಕಷ್ಟ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಹೌದಾದರೆ ಭೇಟಿಯ ಸಂಖ್ಯೆಗಳನ್ನು ನಮೂದಿಸಿ. ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಅವರು 12 ತಿಂಗಳು 10 ತಿಂಗಳ ಶಾಲೆ ನಡೀತದೆ, ಅದರಲ್ಲಿ 12 ಬಾರಿ ಭೇಟಿ ನೀಡಬೇಕು ಅದರ ನಿಯಮದ ಪ್ರಕಾರ. ಇಲ್ಲಿ 22-23 ಸಾಲಿನಲ್ಲಿ ಕೇವಲ 6 ಬಾರಿ ಮಾತ್ರ ಭೇಟಿ ನೀಡಿರ್ತಕ್ಕಂಥ ನಮಗೆ ಅಲ್ಲಿ ದಾಖಲಾತಿ ವಹಿಯಲ್ಲಿ ಕಂಡುಬಂತು. ಗ್ರಂಥಾಲಯಕ್ಕಾಗಿ ಶಾಲೆಯ ಅನುದಾನವನ್ನು ಪಡೆದಿರುತ್ತದೆಯೇ? ಯಾವುದೇ ಅನುದಾನ ಗ್ರಂಥಾಲಯಕ್ಕೆ ಸರ್ಕಾರದಿಂದ ಬಂದಿಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆ ಸ್ವಯಂ ಪ್ರಚಾರ ತರಬೇತಿಗೆ ಅನುದಾನ ಪಡೆಯಲಾಗಿದೆ, ಯಾವುದೇ ರೀತಿ ಪಡೆದಿಲ್ಲ. ಸಾರಿಗೆ ಭತ್ಯೆಯನ್ನು ಪಡೆಯಲಾಗಿದೆ. 2022-23 ಸಾಲಿನಲ್ಲಿ ಯಾವುದೇ ಸಾರಿಗೆ ಭತ್ಯೆ ಮಕ್ಕಳಿಗೆ ನೀಡಿಲ್ಲ. ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಶಾಲಾ ಸುರಕ್ಷತಾ ಸಮಿತಿ ಅಂತಕ್ಕಂಥ ಸಮಿತಿಯಿಂದ ವಿಚಾರ ಮಾಡಬೇಕು. ಮಕ್ಕಳು ಆಗಾಗ ಕಾಂಪೌಂಡಿಂದ ಹೊರಗಡೆ ಹೋಗಿ ಅಥವಾ ಶಾಲೆಯ ಪರಿಸರದಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಸುರಕ್ಷತಾ ಸಮಿತಿ ಅಂತಕ್ಕಂಥದ್ದು ರಚನೆ ಮಾಡಬೇಕು. ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕಚೇರಿಯಲ್ಲಿ ಆಗಬೇಕಾಗ್ತದೆ. ಅದನ್ನು ರಚನೆ ಮಾಡಲಾಗಿದೆ. ಶಾಲೆಯ ಕುಂದುಕೊರತೆ ಬಗ್ಗೆ ಒಂದು ಸಲಹಾ ಪೆಟ್ಟಿಗೆ ಇರಬೇಕು. ಏನಾದರೂ ಪೋಷಕರು, ಸಾರ್ವಜನಿಕರು, ಗ್ರಾಮಸ್ಥರು ಏನಾದರೂ ವಿಷಯಗಳನ್ನು ಹೇಳಲಿಕ್ಕೆ, ಉತ್ತಮ ಅಂಶಗಳಿರ್ಬೋದು, ಲೋಪದೋಷಗಳಿರ್ಬೋದು, ಶಾಲೆಯ ಬಗ್ಗೆ ತಿಳಿಸಲಿಕ್ಕೆ ಅವರು ಲಿಖಿತ ಮೂಲಕ ಅಥವಾ ತಿಳಿಸಲಿಕ್ಕೆ ಒಂದು ಪೆಟ್ಟಿಗೆ, ಸಲಹಾ ಪೆಟ್ಟಿಗೆ ಅಂತಕ್ಕಂಥದ್ದು ಆ ಪೆಟ್ಟಿಗೆಯನ್ನೇ ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ವಿದ್ಯುತ್ ತಂತಿಯನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ವಿದ್ಯುತ್ ತಂತಿಯನ್ನು ಸರಿಯಾದ ರೀತಿಯಾಗಿ ಅಳವಡಿಸಲಾಗಿದೆ. ಆಮೇಲೆ ಗ್ರೌಂಡಿಂಗ್ ಮಾಡಲಾಗಿದೆ ಅಂತಕ್ಕಂಥದ್ದು ಶಾಲೆಯಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿದ್ವಿ, ನೋಡಿದ್ವಿ, ಪರಿಶೀಲನೆ ಮಾಡಿದ್ವಿ. ಎಲ್ಲ ರೀತಿಯಾಗಿರ್ತಕ್ಕಂಥ ಶಾಲೆಯ ಸುರಕ್ಷಿತವಾಗಿರ್ತಕ್ಕಂಥ ವಿದ್ಯುತ್ ತಂತಿ ಇರ್ತಕ್ಕಂಥದ್ದು ಕಂಡುಬಂತು. ಅದೇ ರೀತಿ ಅರ್ಥಿಂಗ್ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ರಚನೆ ಹೊಂದಿರುವ ವೈದ್ಯಕೀಯ ಕೊಠಡಿ ಇದೆಯೇ? ವೈದ್ಯಕೀಯ ಕೊಠಡಿ ಇರಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರಲ್ಲಿ ಸಾಮಾನ್ಯವಾಗಿ ಮಕ್ಕಳು ಏನಾದರೂ ಆಟದಲ್ಲಿ ಬೇರೆ ಸಮಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡ್ರೆ ಅಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಔಷಧ ಉಪಚಾರ ಮಾಡಲಿಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಔಷಧಿಗಳು ಅಲ್ಲಿ ಇರಬೇಕು. ನಾವು ನೋಡಿದಾಗ ಇಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಅದರಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತತ್ಕ್ಷಣ ಏನು ಬೇಕು ಆ ಎಲ್ಲ ಔಷಧಿಗಳು ಇರ್ತಕ್ಕಂಥದ್ದು ನಾವು ಕಾಣಬಹುದು. ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಂಚಿಕೆಗಳ ಕುರಿತು ಬಯಲು ನಡೆಸಲಾಗುತ್ತದೆ. ಅದು ನಡೆಸಲಾಗುತ್ತದೆ ಅಂತಕ್ಕಂಥದ್ದು ಶಿಕ್ಷಕರು ತಿಳಿಸಿದರು. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಹೌದು, ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಲಾಗಿದೆ.
ವಿಶೇಷ ಅಗತ್ಯಗಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸಂವೇದನಾಶೀಲತೆಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಾರ್ಯಕ್ರಮಗಳು ಇದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿರುತ್ತಾರೆ. ಯಾವುದೇ ಶಿಕ್ಷಕರು ಈ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಪಡೆದಿಲ್ಲ ಅಂತಕ್ಕಂಥದ್ದು ಹೇಳಿಕೆಯನ್ನು ಶಿಕ್ಷಕರು ಹೇಳಿದರು. ಈ ಎಲ್ಲ ಅಂಶಗಳು ಏನು ಯೋಜನೆ ಮಾರ್ಗಸೂಚಿ ಪ್ರಕಾರ ಏನೇನು ಅಂಶಗಳನ್ನು ತಿಳಿಸಿದ್ದಾರೆ ಎಲ್ಲ ಅಂಶಗಳನ್ನು ನಾವು ಪರಿಶೀಲನೆ ನಡೆಸಿದ್ದೇವೆ. ಏನೇನು ಉತ್ತಮ ಅಂಶಗಳಿದೆ, ಏನೇನು ಲೋಪದೋಷಗಳಿದೆ ಅಂತಕ್ಕಂಥ ಸಭೆ ಮುಂದೆ ನಾನು ಮಂಡಿಸಿದ್ದೇನೆ. ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ ಶಾಲಾ ಹಂತದಲ್ಲಿ ಏನೇನು ಈ ಅಂಶಗಳು ಅನುಷ್ಠಾನಗೊಂಡಿದೆ ಅಂತಕ್ಕಂಥದ್ದು ಅದರ ಎಲ್ಲ ಅಂಶಗಳನ್ನು ನಾವು ಸರ್ಕಾರಕ್ಕೆ ವರದಿಯನ್ನು ನೀಡಬೇಕು. ನೇರವಾಗಿ ವರದಿಯನ್ನು ಈ ವರದಿ ಹೋಗ್ತದೆ. ಇದರ ಪ್ರಕಾರ ಕೆಳ ಹಂತದಲ್ಲಿ ಯಾವ್ಯಾವ ರೀತಿ ಶಾಲೆಯಲ್ಲಿ ಸರ್ಕಾರ ನೀಡ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಕೊಂಡಿದೆ, ಯಾವ ರೀತಿ ಅನುಗೊಳಿಸ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಗೊತ್ತಾಗುತ್ತೆ. ಹಾಗಾಗಿ ಈ ವರದಿಯ ಮೂಲಕ ಮುಂದೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಹೇಗೆ ಮಾಡಿಕೊಳ್ಬೇಕು, ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲಾ ವಾತಾವರಣ ಹೇಗೆ ನಿರ್ಮಿಸಬೇಕಾಗುತ್ತದೆ ಅಂತಕ್ಕಂಥದ್ದನ್ನು ಇದರ ಮೂಲಕ ಸರ್ಕಾರಕ್ಕೆ ಗೊತ್ತಾಗಲಿಕ್ಕೆ ಈ ಸಾಮಾಜಿಕ ಪರಿಶೋಧನೆ ಉಪಯೋಗ ಆಗ್ತದೆ. ಹಾಗಾಗಿ ನಾವು ಈ ಸಾಮಾಜಿಕ ಪರಿಶೋಧನೆ ನಡೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಅಂಶಗಳ ಯಥಾವತ್ ಏನಿದೆ ಆ ಅಂಶಗಳನ್ನು ಈ ವರದಿಯ ಮೂಲಕ ಕಳಿಸ್ತೇವೆ. ಅದೇ ರೀತಿ ನಾವು ಈ ವರದಿಯನ್ನು ಮಂಡಿಸಿದ್ದೇವೆ ಗ್ರಾಮ ಸಭೆಯಲ್ಲಿ. ತಾವೆಲ್ಲರೂ ಚರ್ಚೆ ಮಾಡಿ ಇದರ ಅಂತಿಮವಾಗಿರ್ತಕ್ಕಂಥ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿ ಅಂತಿಮವಾಗಿರ್ತಕ್ಕಂಥ ವರದಿಯನ್ನು ನಾವು ಕಳಿಸ್ತೇವೆ. ಹಾಗಾಗಿ ತಾವೆಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ವರದಿಯ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಉದ್ದೇಶಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಈ ವರದಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಇಲ್ಲಿಯವರೆಗೂ ನಮ್ಮ ಶಾಲೆಯ 4 ದಿನದ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಸವಿವರವಾಗಿ ವರದಿಯನ್ನು ಮಂಡಿಸಿರುವಂಥ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ದೇವೇಂದ್ರ ಸರ್ ಇವರಿಗೆ ಈ ಸಭೆ ಪೂರ್ವಕ ಧನ್ಯವಾದ ಅರ್ಪಿಸುತ್ತೇವೆ. ಮುಂದಿನ ಕಾರ್ಯಕ್ರಮ ಪೋಷಕರು ಮತ್ತು ಗ್ರಾಮಸ್ಥರು ಚರ್ಚೆ ಮತ್ತು ಅಭಿಪ್ರಾಯ. ಈ ವರದಿ ಬಗ್ಗೆ ತಮ್ಮ ಚರ್ಚೆ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಅದಕ್ಕೆ ಅನುಮತಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಗ್ರಾಮ ಸಂಪನ್ಮೂಲ ಹೇಳಿದ್ದಾರೆ. ಅದರಲ್ಲಿ ಏನಾದ್ರು ನಿಮಗೆ ಈ ಥರದ್ದು ಆಗಿಲ್ಲ ಅಥವಾ ಅವ್ರು ರೆಕಾರ್ಡ್ ಮಾಡ್ಕೊಂಡಿರೋದು ಏನಾದ್ರು ತಪ್ಪಿದೆ ಅನ್ನೋದಿದ್ರೆ ಒಂದು ಚರ್ಚೆ ಮಾಡ್ಬೋದು. ಒಂದು ಮುಕ್ತ ಅವಕಾಶ ಇದೆ. ಅಥವಾ ನಿಮಗೆ ತಿಳಿದಿರೋದು ಈ ಶಾಲೆಗೆ ಸಂಬಂಧಪಟ್ಟಿದ್ದು ಏನೋ ದಾಖಲಾತಿಗಳಾಗಲಿ ಅಥವಾ ಹುಡುಗರಿಗೆ ಸಂಬಂಧಪಟ್ಟಿದ್ದಾಗಲಿ ಬೇರೆ ಯಾವುದೇ ಸಂಬಂಧಪಟ್ಟಿದ್ದಾದ್ರೂ ಚರ್ಚೆ ಮಾಡ್ಬೋದು. ಚರ್ಚೆ ಅಭಿಪ್ರಾಯ ನಿಮಗೆ ಅವಕಾಶ ಕೊಟ್ಟಿದ್ದೀನಿ ನಾನು. ಯಾವುದೇ ತಪ್ಪಿಲ್ಲ ಸರ್. ಈಗ 134 ಪಾಯಿಂಟ್ ಸವಿವರವಾಗಿ ಹೇಳಿದ್ದಾರೆ. ಇದೆಲ್ಲ ನಿಜಾನ ಸರಿ ಇದೆಯಾ ಅಥವಾ ನಿಮ್ಮ ಶಾಲೆಗೆ ಇನ್ನೇನು ಬೇಕು ಅಲ್ವಾ? ನಮ್ಮ ಕಂಪ್ಯೂಟರ್ ಪ್ರಾಜೆಕ್ಟ್ ಅವೆಲ್ಲ ಅವಶ್ಯಕತೆ ಇದೆ ಅಲ್ವಾ? ಇಲ್ಲ ಅಲ್ಲ, ಅದು ನೀವು ಪೋಷಕರು ಏನು ಹೇಳ್ತೀರಾ ಅದನ್ನ ಆಟದ ಮೈದಾನ ಮಕ್ಕಳಿಗೆ ಸ್ಪೋರ್ಟ್ಸ್ 27 ಇಟ್ಟಿದ್ದಾರೆ. ನಮ್ಗೆ ಆಟದ ಮೈದಾನ ಆಗಲ್ಲಂತೂ ಆಟಾಡಕ್ಕಾಗಲ್ಲಲ್ವಾ? ಅಂತ ವಿಷಯಗಳು ನೀವು ಹೇಳ್ಬಿಟ್ಟ. ಆಮೇಲೆ ಶೌಚಾಲಯ ನಿಮ್ಮ SMC ಮೀಟಿಂಗಲ್ಲಿ ನೀವು ಹೇಳ್ತೀರಾ ನಮ್ಗೆ ಎಷ್ಟು ಶೌಚಾಲಯ ಚೆನ್ನಾಗಿದೆ, ಎಷ್ಟು ಸಣ್ಣ ಮಕ್ಕಳಿಗೆ ದೂರ ಆಯಿತು ಅಂತ. ಸುಮಾರು ಸರಿ ನಾವು ಇಲಾಖೆಗೆ ಕೂಡ ತಂದಿದ್ದೀವಿ. ಅದನ್ನ ನೀವು ಹೇಳಿ ನಿಮ್ಮ ಮಕ್ಕಳಿಗೆ ಏನು ಮನೆಗೆ ಬಂದು ಹೇಳ್ತಾರೆ ಮಕ್ಕಳಿಗೆ ನಮಗಲ್ಲಿ ಶೌಚಾಲಯ ದೂರ ಆಗತ್ತೆ ಅಂತ ವಿಷಯಗಳು ನೀವು ಹೇಳಿ ಅಂತ ಅವ್ರು ಕೇಳ್ತಿದ್ದಾರೆ. ನಿಮ್ಮ ಮಗುವಿಗೆ ಏನು ಬೇಕು ಅದನ್ನ ಮಳೆ ಬಂದಾಗ ಹೋಗೋದು ಕಷ್ಟ ಆಗುತ್ತೆ. ಈಗಲೂ ಎಲ್ಲ ಚೆನ್ನಾಗಿದೆ. ಕವರ್ ಕಟ್ಟು ಏನ್ ಮಾಡಿದ್ರು
ಅಲ್ಲ ನಾನು ಹೇಳೋದು ಸತ್ತೋರಿ ಜಾಗ ಸಹಿತ ಇವರೇ ತೋರಿಸಿರ್ತಾರೆ. ಇಲ್ಲ ಮುಗಿಲ್ಲ ಶಾಲೆ ಬಗ್ಗೆ ಹೇಳ್ತಾರೆ. ಇವಾಗ ಫೀಲ್ಡ್ ಒಳಗೆ ಬೇಡ ಸ್ವಲ್ಪ ಹೊರಗಿರ್ಲಿ ಆ ಥರ ತೋರಿಸ್ಬಿಟ್ಟಿರ್ತಾರೆ. ಈಗ ಎಷ್ಟು ಜನ ಚೆನ್ನಾಗಿದೆ, ನೀರಿದೆ, ಗಂಡು ಮಕ್ಕಳಿಗೆ ವ್ಯವಸ್ಥೆ ಇದೆ, ಹೆಣ್ಮಕ್ಳಿಗೆ ನೀರಿದೆ. ಅದಕ್ಕೋಸ್ಕರ ಇನ್ನೇನು ಅದು ಜಾಗ ಚೇಂಜ್ ಮಾಡ್ಬೇಕು ಅಂತ ನಾವು ಕೇಳೋದಷ್ಟೇ. ಸ್ವಲ್ಪ ಹತ್ರ ಇರ್ಬೇಕು ಸಣ್ಣ ಮಕ್ಕಳೆಲ್ಲ. ಅಂದ್ರೆ ಟೀಚರ್ಸ್ಗಳು ಎಷ್ಟೊತ್ತಿಗೂ ಮಕ್ಕಳು ಹೋಗೋದು ನೋಡ್ತಾ ಮಳೆ ಬಂದಾಗ ಅಲ್ಲಿ ಜಾಗ ತಾಟದ ಫೀಲ್ಡು ಅಷ್ಟೇ ಈಗಾಗಲೇ ಸರಿ ಅಲ್ಲ ಕಾಂಪೌಂಡಿಂದ ಹೊರಗೆ ಫೀಲ್ಡಿಂದ ಆಚೆ. ಕಂಪ್ಯೂಟರ್ ಬೇಕು ಮತ್ತು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಟ್ಟಿದ್ದು ಈಗ ಏನು ಲೋಪದೋಷ ಇದೆ ಅದನ್ನ ರೆಕಾರ್ಡ್ ಮಾಡಿದ್ರು ಆಸ್ ಇಟ್ ಈಸ್ ಕಳಿಸ್ತಾರೆ. ವ್ಯವಸ್ಥೆ ಸರಿ ಅಲ್ಲ ಕೊಟ್ಟಿದ್ದೀವಿ. ಆದ್ಯತೆ ಮೇಲೆ ಬರ್ತಾವಲ್ಲ ಅದೇ ಅಲ್ಲ ಎದುರುಗಡೆ ಇದೆ. ಆಮೇಲೆ ಅದು ಒಳಗಡೆ ಅಡುಗೆ ಮನೆ ತರ ಅಡುಗೆ ಮನೆ ಇತ್ತು. ಬರೀ ಒಂದು ಆಟಕ್ಕೆ ಕೊಟ್ಬಿಟ್ಟಿದ್ದ ಅಷ್ಟೇ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಮನೆ ಗ್ರಾಮ ಸಭೆಯ ಶಾಲೆಯ ಕುರಿತು ಹಾಗೂ ಶಿಕ್ಷಕರ ಕುರಿತು ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೋಷಕರಿಗೂ ಎಸ್ಟಿಎಂಸಿಯವರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತು ಸಮೂಹ ಸಂಪನ್ಮೂಲ ಶಿಕ್ಷಕರಾದಂತಹ ಶ್ರೀಮತಿ ರೇಖಾ ಮೇಡಮ್ ಅವರಿಂದ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. SSK ಯೋಜನೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಮಾರಂಭ ಕಾರ್ಯಕ್ರಮದ ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಓಂಕಾರಪ್ಪ ಸರ್ ಅವರೇ, ಹಾಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವ್ಯವಸ್ಥಾಪಕರಾಗಿರುವಂತಹ ನಾಗೇಶ್ ಸರ್ ಅವರೇ, ಹಾಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ SMC ಅಧ್ಯಕ್ಷರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪೋಷಕರೇ, ಶಿಕ್ಷಕರೇ, ಹಾಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ದೇವೇಂದ್ರ ಸರ್ ಅವರೇ, ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಎನ್ನುವಂಥದ್ದು ಮೊನ್ನೆ ಪೇಪರ್ ಅಲ್ಲಿ ಕೊಟ್ಟಿರುವ ಹಾಗೆ SSK ಯೋಜನೆಯಲ್ಲಿ ಇಡೀ ರಾಜ್ಯದ ಪ್ರತಿ ಶಾಲೆಯೂ ಮಾಡಬೇಕು ಅನ್ನುವ ನಿಯಮ ಬಂದಿದೆ. ಅದಕ್ಕಿಂತ ಮೊದಲೇ ಒಂದಿಷ್ಟು ಶಾಲೆಗಳನ್ನು ಪಟ್ಟಿ ಮಾಡಿರುವುದರಿಂದ ಆಯ್ದ ಶಾಲೆಗಳದ್ದು ಮಾತ್ರ ಈಗ ಹೊಸನಗರ ತಾಲೂಕಲ್ಲಿ ಆಗ್ತಾರೆ. ಅದರಲ್ಲಿ 2025 ತನಕ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಜನವರಿ ತನಕದ ಟೈಮ್ ಟೇಬಲ್ಗಳನ್ನ ನಾವು ನೋಡಿದ್ವಿ. ಈ ವರ್ಷದಲ್ಲಿ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮೊದಲ ಶಾಲೆ ಅಂಡಗದೋದೂರು ಈ ಭಾಗದಲ್ಲಿ ಇತ್ತು. ಉಳಿದಂತೆ ಆ ಭಾಗದಲ್ಲಿ ಒಂದಿಷ್ಟು ಶಾಲೆಗಳಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಹೇಳಿದ ತಕ್ಷಣ ನಮ್ಗೆಲ್ರಿಗೂ ಒಂಥರ ಏನು ಅಂತ ಹೇಳಿ ಮಾಹಿತಿಗಳಿಲ್ಲ. ಒಂದಿಷ್ಟು ನಮಗೆ ಬೇರೆ ಬೇರೆ ಗ್ರೂಪಲ್ಲಿ ಬಂದಿರುವಂತಹ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ವಿ ಯಾವ್ಯಾವ ಶಾಲೆಗಳಿದ್ದಾವೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಂಡಗದೋದೂರು ಶಾಲೆಯಲ್ಲಿ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು. ಇವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ನೋಡಿದ ಹಾಗೆ ಸರ್, ನಾನು ಶಾಲೆಯನ್ನ ಹತ್ತಿರದಿಂದ ನೋಡೋದು ನಾವು ಸಂಪನ್ಮೂಲ ವ್ಯಕ್ತಿಗಳೇ ನೋಡಿರ್ತೀವಿ. ಮೊದಲೇ ಹೇಳ್ಕೊಬಿಡ್ತೀನಿ, ನನ್ನ ಮೂಲ ಕ್ಲಸ್ಟರ್ ಅಲ್ಲ ಇದು. ನನ್ನ ಕ್ಲಸ್ಟರ್ ಇವರಿಗೆ ಗೊತ್ತು, ಓಂಕಾರಪ್ಪ ಸರಿಗೆ ಎಡೂರು ಕ್ಲಸ್ಟರ್ ನನ್ನ ಮೂಲ. 2022ರಲ್ಲಿ ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾಗಿ ಎಡೂರು ಕ್ಲಸ್ಟರ್ ತಗೊಂಡಿದ್ದೀನಿ. ಎಡೂರು ಕ್ಲಸ್ಟರ್ ಅಲ್ಲಿ ನಿರ್ವಹಿಸ್ತಾ ಇರುವಾಗ 2023-24ನೇ ಸಾಲಿಗೆ ನಾನು ಈ ಕ್ಲಸ್ಟರ್ ಚಾರ್ಜ್ ಕೊಡ್ತಾರೆ. ಇಲ್ಲಿ ಯಾವುದೇ ಮೂಲ ಸಂಪನ್ಮೂಲ ವ್ಯಕ್ತಿಗಳಿಲ್ಲ. ಹಾಗಾಗಿ 2022-23ನೇ ಸಾಲಿನಲ್ಲಿ ಅಲ್ಲಿ ಭೇಟಿ ವರದಿ ಕಡಿಮೆ ಇದೆ ಅಲ್ವಾ ಸರ್, ಅವಾಗಲೂ ಸಹ ಒಬ್ಬರಿಗೆ ಚಾರ್ಜ್ ಹಾಕಿದ್ರು. ಅವರಿಗೂ ಸಹ ಅಲ್ಲಿ ಯಾಕೆಂತ ಹೇಳಿದ್ರೆ ಒಬ್ಬ CRPಗೆ 22 ಸ್ಕೂಲ್ಗಳನ್ನ ಕೊಟ್ರೆ ಅವರು ವರ್ಷದಲ್ಲಿ 10 ವಿಸಿಟ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಕಾರ್ಯಕ್ರಮದ ಒತ್ತಡಗಳು ಹಾಗೆ ಇರ್ತವೆ. ಕಾರಂಜಿ ಅಂತ ಇದ್ದಾಗ, ಸ್ಪೋರ್ಟ್ಸ್ಗಳಂತ ಸಂದರ್ಭ ಬಂದಾಗ. ಆದ್ರೆ ನಾವು ಹತ್ತಿರದಿಂದ ಶಿಕ್ಷಕರ ಜೊತೆ ಒಡನಾಟ ಇರೋದ್ರಿಂದ ಶಾಲೆಗೆ ಬಂದಾಗ ಸುಮ್ಮನೆ ಬಂದು ವಿಸಿಟ್ ಬರೆದಂತೂ ಖಂಡಿತ ಹೋಗಲ್ಲ. ಎಲ್ಲವನ್ನ ಪರಿಶೀಲಿಸ್ತೇವೆ. ಜೊತೆಗೆ ಒಂದು ಶಾಲೆ ಅಂತ ಕೇಳಿದ ತಕ್ಷಣ ಇಡೀ ಚಿತ್ರಣ ನಮ್ಮ ಮುಂದೆ ಬಂದೇ ಬರುತ್ತೆ. ಯಾವ ಶಾಲೆ ಅಡುಗೆ ಕೋಣೆ ಎಲ್ಲಿದೆ, ಶೌಚಾಲಯ ಎಲ್ಲಿದೆ, ಶೌಚಾಲಯ ಹೇಗಿದೆ, ಬಾವಿ ಮೇಲೆ ಆವರಣ ಇದೆಯಾ ಇಲ್ವಾ, ಪ್ರತಿಯೊಂದು ನಮ್ಮ ಕಣ್ಮುಂದೆ ಬರುತ್ತೆ. ಹಾಗೆ ನಾವಲ್ಲಿ ಏನಾದರೂ ಇಲಾಖೆ ಕೇಳಿದ ತಕ್ಷಣ ಇಂಥ ಶಾಲೆಗೆ ಇಂಥದೇ ಬೇಕು ಅಂತ ಬೇಡಿಕೆಯನ್ನು ನಾವು ಖಂಡಿತ ಕೊಟ್ಟಿರ್ತೇವೆ. ಬಿಲ್ಡಿಂಗ್ ಸೋರುವಿಕೆಗೂ ಈ ಸರಿ ಮಳೆಗಾಲದಲ್ಲಿ ತುಂಬಾ, ಯಾಕೆಂದ್ರೆ ಇವೆಲ್ಲ ಮಲೆನಾಡಲ್ಲಿ ಸ್ಲ್ಯಾಬ್ ಬರದೇ ಇಲ್ಲ. ಅವು ಅದು ಇಲ್ಲಿಯ ಹವಾಮಾನಕ್ಕೆ ಖಂಡಿತವಾಗಿ ಮನೆ ಕಟ್ಟಿದ್ರು ಹಾಗೆ ಆಗುತ್ತೆ. ಸ್ವಲ್ಪ ವರ್ಷದಲ್ಲೇ ಸೋರಕ್ಕೆ ಶುರುವಾಗುತ್ತೆ. ಇಲ್ಲಿಯ ವೆದರಿಗೆ ಅದು ಸ್ಲ್ಯಾಬ್ ಎನ್ನುವಂಥದ್ದು ಎಷ್ಟೇ ಇದ್ರು ಸರ್, ಇಂಜಿನಿಯರ್ ಸರ್ ಇಲ್ಲೇ ಇದ್ದಾರೆ,
ಯಾವುದೇ ಸ್ಲೋಪ್ ಮಾಡಲಿ ಏನೇ ಮಾಡಲಿ ಎಲ್ಲವೂ ಸಹ ಇಲ್ಲಿ ತುಂಬ ಇದಾಗುತ್ತೆ. ಕೊಡ್ತೀವಿ, ಆದರೆ ಗೊತ್ತಿರೋದು ಇಲಾಖೆ ಮಾಹಿತಿಯನ್ನು ತುಂಬ ತುರ್ತು ಯಾರಿಗಿರುತ್ತೆ ಆ ಪಟ್ಟಿಗಳು ಮೊದಲು ಹೋಗ್ತವೆ. ತದನಂತರ ಅವುಗಳಿಗೆ ಪಂಚಾಯಿತಿ ನಮ್ಗೆ ಏನು ಮಾಹಿತಿ ಕೊಟ್ಟರು ಅಂತ ಹೇಳಿದ್ರೆ ತಕ್ಷಣಕ್ಕೆ ಸಣ್ಣ ಪುಟ್ಟ ರಿಪೇರಿಗಳು ಅಂತವನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿಯವರಿಗೆ ಕೊಡಿ. ತಾತ್ಕಾಲಿಕವಾಗಿ ಟಾರ್ಪಲ್ಗಳನ್ನ ಅಥವಾ ಯಾವುದನ್ನು ಹಾಕೊಡ್ತಾರೆ ಅಂತ ಹೇಳಿದ್ರೆ ಶೀಟ್ಗಳನ್ನ ಹಾಕೊಡುವಂಥದ್ದು ಗಂಭೀರ ಪರಿಸ್ಥಿತಿ ಇದ್ದಾಗ ಅಂಥವುಗಳನ್ನು ಇವ್ರಿಗೂ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದಿದ್ದೀನಿ. ಹಾಗಾಗಿ ಯಾಕೆಂದ್ರೆ ನನ್ನ ಕರಿಮನೆ ವ್ಯಾಪ್ತಿಯಲ್ಲಿ ಕರಿಮನೆ ಸ್ಕೂಲ್ ಇದೆ, ಅಲ್ಲಿ ಟಾರ್ಪಲ್ ವ್ಯವಸ್ಥೆಯನ್ನ ಯಾಕೆಂದ್ರೆ ತುಂಬಾ ಸೋರ್ತಾ ಇತ್ತು, ಟಾರ್ಪಲ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇವೆಲ್ಲವೂ ನಮ್ಮ ಮಾಹಿತಿ ಇರುತ್ತೆ. ಸಾರಿಗೆ ವೆಚ್ಚ ಅಂತ ಬಂದಾಗ ನಮಗೆ ಹೀಗೆ ಒಡ್ಡಿನಬೈಲಲ್ಲಿ ಮಕ್ಕಳಿರೋದು ಗಮನದಲ್ಲಿದೆ ಸರ್. ಸಾರಿಗೆ ವೆಚ್ಚ ಏನಾಗ್ಬಿಡುತ್ತೆ, ಪ್ರತಿ ಕ್ಲಸ್ಟರ್ ಇಂದ 5 ರಿಂದ 6 ಕಿಲೋಮೀಟರ್ ಅಂತ ಇದೆ. ಯಾಕೆಂದ್ರೆ ಒಂದು ಮಗುವಿಗೆ 3 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 6 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಅದಕ್ಕೆ ಹಿರಿಯ ಪ್ರಾಥಮಿಕ ಶಾಲೆ ಸಿಗ್ಬೇಕು ಪ್ರತಿ ಮಗುವಿಗೆ ಅಂತ. ಬಟ್ ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ, ಒಂದಿಷ್ಟು ಮನೆಗಳು ದೂರ ಅಲ್ಲಲ್ಲಿ ಗುಡ್ಡಗಾಡು ಅಲ್ಲೆಲ್ಲ ಮನೆ ಇದ್ದು ಆ ಮಗು ತುಂಬಾ ದೂರ ಆಗೋದು ಗೊತ್ತಿರುವಂತದ್ದೇ. ಒಡ್ಡಿನಬೈಲ್ ಅಂತ ಮಗುವಿಗೆ ಅಲ್ಲಿ ಕಾಲಸಂಕ ಸಮಸ್ಯೆ ಇದು, ಅದು ಸಹ ಇಲಾಖೆಗೆ ಪ್ರತಿ ಸಾರಿ ನಾವು ಕಾಲಸಂಕ ಮಾಹಿತಿ ತಗೊಳತ್ತೆ ಇಲಾಖೆ. ಆಮೇಲೆ ಪತ್ರಿಕೆಯವರು ಅದನ್ನ ವರದಿ ಮಾಡ್ತಾನೆ ಇರ್ತಾರೆ ಕಾಲಸಂಖ್ಯೆಗಳು, ಅದು ಮಾಹಿತಿ ಇದೆ. ಸಾರಿಗೆ ವೆಚ್ಚ ಏನಾಗುತ್ತೆ, ತಾಲೂಕು ಹಂತದಲ್ಲಿ ನಮ್ಮ ಈ ಒಡ್ಡಿನಬೈಲಿಗಿಂತ ಜಾಸ್ತಿ ದೂರದಿಂದ ಬರೋ ಮಕ್ಕಳು ಇರ್ತಾರೆ ಕಿಲೋಮೀಟರ್ ಹಾಕಿ ಕೊಟ್ಟಾಗ. ಹಾಗಾಗಿ ಅಲ್ಲಿ ಫಿಲ್ಟರ್ ಆಗಿ ಕಡಿಮೆ ಮಕ್ಕಳಿಗೆ ಬಂದಿದ್ದು. ಯಾಕಂದ್ರೆ 2023-24ರಲ್ಲಿ ಸಾರಿಗೆ ವೆಚ್ಚ ಬರಲೇ ಇಲ್ಲ. 2022-23 ಬಂತು ನಮ್ಮಲ್ಲಿ ಕವನ ಅಂತ ಇದ್ದಿದ್ದು ರೋಲಿಗೆರೆ ಶಾಲೆಯಲ್ಲಿ. ಆ ಮಗುವಿಗೆ ಎಲ್ಲ ಬಂದಿದ್ದು ನೋಡಿದೀವಿ ನಾವು. ಒಂದಿಷ್ಟು ಮಕ್ಕಳಿಗೆ ಅಲ್ಲಿ ನಮಗೆ ಯಡೂರು ಕ್ಲಸ್ಟರ್ ಅಲ್ಲಿ ಹೆಪ್ಪಳಬೈಲ್ ಶಾಲೆ ಅಂತ ಇದೆ, ಅಲ್ಲಿ 1-2 ಮಕ್ಕಳಿಗೆ ಬಂದಿದೆ. ಇಲ್ಲಿ ನಮ್ಮ ಗಿಣಿಕಲ್ ಶಾಲೆ ಸರಿ ಗೊತ್ತಿರುವಂತದ್ದು, ಇವೆಲ್ಲ ಶಾಲೆಗಳು ಗ್ರಾಮ ಸಭೆಗೆ ಬರ್ತಾರೆ, ಅಲ್ಲಿ ಒಂದು ಶಾಲೆ ಒಂದು ಮಗು ಬಂದಿದೆ. ಬಿಟ್ರೆ ಹೇಗಾಗತ್ತೆ ಈ ತರದ, ಯಾಕಂದ್ರೆ ಪೋಷಕರು ನಮ್ಮ ಮಕ್ಕಳ ಮಾಹಿತಿ ಹೋಗಿಲ್ವೇನೋ ಅನ್ನುವಂಥದ್ದು ಗೊಂದಲ ಇರಬಾರ್ದು. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಿಲೋಮೀಟರ್ ಮಕ್ಕಳಿಗೆ ಆದ್ಯತೆಗಳಿಗೆ ಅನುಸಾರವಾಗಿ ಕೊಡ್ತಾ ಇರುತ್ತೆ. ಬಟ್ ಇಲಾಖೆಯಿಂದ ನಾವು ಮಾಹಿತಿ ಕೊಟ್ಟಾಗ ಶಿಕ್ಷಕರು ಪ್ರತಿ ಸರಿ ನಮಗೆ ಮಾಹಿತಿಯನ್ನು ಸರಿಯಾಗಿ ಕೊಡ್ತಾರೆ, ನಾವು ಇಲಾಖೆಗೆ ತಲುಪಿಸಿರ್ತೇವೆ. ಅರೆಕಾಲಿಕ ಶಿಕ್ಷಕರು ಇವೆಲ್ಲ ಏನು ಅಂತ ಹೇಳಿದ್ರೆ ಅವೆಲ್ಲ ದೊಡ್ಡ ಮಟ್ಟದ ಸಮಸ್ಯೆಗಳು. ಯಾಕಂತ ಹೇಳಿದ್ರೆ ಮಗುವಿನ ರೇಷಿಯೋಗಳನ್ನ 40ಕ್ಕೆ ಒಬ್ಬ ಮಗು ಆ ತರದ ರೇಷಿಯೋಗಳನ್ನ ಮಾಡ್ತಾರೆ. ಮಲೆನಾಡಿಗೆ ಬಂದಾಗ 30ಕ್ಕೆ ಬರುತ್ತೆ. ಹೀಗೆಲ್ಲ ರೇಷಿಯೋ ಮಾಡಿದ್ರು ಸಹ ಇಲ್ಲಿ ಜಾಸ್ತಿ ಶಿಕ್ಷಕರೇ ಇದ್ದಾರೆ. 3 ಪರ್ಮನೆಂಟ್ ಟೀಚರ್ ಇರುವಂತ ಏಕೈಕ ಶಾಲೆ ಇಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಎಲ್ಲರಿಗೂ ಕಣ್ಣಿಗೆ ಒಪ್ಪುವಂತ ಶಾಲೆಗೆ ಒರಿಜಿನಲ್ 3 ಇದ್ದಾರೆ, ಒಬ್ಬರು GPT ಇದ್ದಾರೆ ಸರ್. ಹಾಗಾಗಿ ಬೇರೆಲ್ಲ ಶಾಲೆ ಬರ್ಸಿದ್ರೆ ಒಬ್ಬರು ಇಲ್ಲ, 0 ಟೀಚರ್ ಇರುವಂತ ಶಾಲೆಗಳು ನಮ್ಮ ಏರಿಯಾಗಳೆಲ್ಲ. ಆ ಲೆಕ್ಕದಲ್ಲಿ ನಮ್ಮ ಕರೆಕಾಲಿಕ ಟೀಚರ್ಸ್ ಹಾಕೋಕೆ ಇಡೀ ನಗರ ಹೋಬಳಿಯಲ್ಲಿಯೇ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ನಗರ ಹೋಬಳಿಯಲ್ಲಿ. ಪ್ರೈವೇಟ್ KPC ಅಂತ ಶಾಲೆಗಳಿದ್ದಾರೆ ಬಿಟ್ಟರೆ ಈ ನಗರ ಹೋಬಳಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಇಲ್ಲದೆ ಇರೋದು ನಮ್ಮ ದುರಂತ. ಸ್ಪೋರ್ಟ್ಸ್ ನಾವೇ, ಪ್ರತಿಭಾ ಕಾರಂಜಿ ನಾವೇ, ಎಲ್ಲವನ್ನ ನಾವು ಮಾಡಿಕೊಂಡು ಖುಷಿ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಏನೋ ತಲುಪಿಸ್ಬೇಕು, ಅದನ್ನು ಖಂಡಿತವಾಗಿ ಮಾಡ್ತಾ ಇದ್ವಿ. ಆ ವಿಷಯದಲ್ಲಿ ಎಲ್ಲ ಶಿಕ್ಷಕರು, ಎಲ್ಲಾ ಶಾಲೆ ಶಿಕ್ಷಕರು ಅಭಿನಂದನಾರ್ಹರೇ. ಇಲ್ಲಿಗೆ ಕ್ರಮೇಣವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ ಹಾಗೆ ಸ್ಪೋರ್ಟ್ಸ್ಗಳಲ್ಲಿ 1-2 ಮಗು ಮಾತ್ರ ಭಾಗವಹಿಸುತ್ತೆ. ಅದೊಂದು 2 ಓಡ್ಕೊಂಡು 1 ಫಸ್ಟ್ 1 ಸೆಕೆಂಡ್ ಆಗುವ ಪರಿಸ್ಥಿತಿಗಳು ಬರ್ತಾರೆ. ಇವೆಲ್ಲ ನಮ್ಮ ಶಿಕ್ಷಣದ ದುರಂತಗಳು ಈಗ ಆಗ್ತಾ ಇರುವಂತ. ನಾವು ನೀವು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ವಿಜ್ಞಾನ ಕಿಟ್ಟು ಸರ್ಕಾರದಿಂದ ಯಾವುದೇ ಲಭ್ಯತೆ ಇಲ್ಲ. ಗಣಿತ ಕಿಟ್ಟು ಮತ್ತು ಗಣಿತ ಕಲಿಕಾ ಅನುಕೂಲವನ್ನ ಇದೆ, 4-5ಕ್ಕೆ ಪ್ರತ್ಯೇಕವಾಗಿ ಕಿಟ್ಟು ಬಂದಿದೆ. ಅದನ್ನು ಬಳಸಿಕೊಂಡು ಪಾಠವನ್ನ ಮಾಡ್ತಾ ಇದ್ರೆ ನಾವು ಅದರ ಫೋಟೋವನ್ನ ವರದಿಯನ್ನು ತಗೊಳ್ತಾ ಇರ್ತೀವಿ. ಅವುಗಳು ಚೆನ್ನಾಗಿ ಬಳಕೆ ಆಗ್ತಾ ಇದೆ. ವಿಜ್ಞಾನ ಕಿಟ್ಟಿಗೆ ನಾವು ಟೀಚರ್ಸ್ ಅದು ಅವರು TGT ಟೀಚರ್ ಇರಲಿಲ್ಲ ಅನ್ಸುತ್ತೆ. ಅದನ್ನ ವಿಜ್ಞಾನ ಕಿಟ್ಟು ಸರ್ಕಾರದಿಂದ ಸಪ್ಲೈ ಆಗ್ಬೇಕಂತಿಲ್ಲ, ಜಸ್ಟ್ ಮಾಹಿತಿ. ಜಸ್ಟ್ ಕಾಪರ್ ಸಲ್ಫೇಟ್ ಅಂತ ಬಂದ್ಬಿಡುತ್ತೆ. ನಾವು ಕಾಪರ್ ಸಲ್ಫೇಟ್ ಯಾವ್ದಪ್ಪ ಮೈ ತುತ್ತಿರುತ್ತೆ, ಮನೇಲಿ ಮೈ ತುತ್ತಿರುತ್ತೆ, ಅದನ್ನೇ ಔಷಧಗಳು ಒಂದು ಮಕ್ಳ ಹತ್ರ ತಂದು ಕೊಡಕ್ಕೆ ಹೇಳಿದ್ರು, ಒಂದು ಬಾಟ್ಲಿಗೆ ಹಾಕಿದ್ರು ಮೈ ತುತ್ತು. ಆ ಪ್ರಯೋಗದ ಸಂದರ್ಭದಲ್ಲಿ ಕರಗಿಸ್ಬಿಟ್ರೆ ಕಾಪರ್ ಸಲ್ಫೇಟ್ ಆಯ್ತು, ಅದಕ್ಕೊಂದು ಮೊಳೆ ಹಾಕಿಬಿಟ್ರೆ ಕಬ್ಬಿಣ ಆಯ್ತು. ಅದಕ್ಕೆ ಹಾಕಿ ರಿಯಾಕ್ಷನ್ ಆಗುವಂತ ನಾವು ವಿಜ್ಞಾನ ಕಿಟ್ಟನ್ನ ಶಾಲೆಯಲ್ಲೇ ತಯಾರಿಸ್ಕೋಬಹುದು. ವಿಜ್ಞಾನ ತರಗತಿ ಕೋಣೆಗಳಲ್ಲಿ ಲಿಟ್ಮಸ್ ಪೇಪರ್ಗಳಲ್ಲಿ ಎಲ್ಲ ಶಾಲೆ ಲಭ್ಯ ಇರುತ್ತೆ, ಇರ್ತಲ್ಲ ಅವೆಲ್ಲ ಇರುತ್ತೆ. ಆಸಿಡ್ಗಳನ್ನು ಬೇಸ್ಗಳನ್ನು ಒಂದಿಷ್ಟನ್ನ ನಾವು ದಿನನಿತ್ಯದ ಬಳಕೆ, ಯಾಕೆಂದ್ರೆ ಆಸಿಡ್ ಬೇಸ್ ಪಾಠದಲ್ಲೇ ಇರುವ ಹಾಗೆ ನಾನು ವಿಜ್ಞಾನ ಮಾಡ್ತಾ ಇರೋದ್ರಿಂದ ಆಸಿಡ್ ಬೇಸ್ ಪಾಠಕ್ಕೆ ಯಾವುದೋ ಕೆಮಿಕಲ್ ಬೇಕಂತಿಲ್ಲ. ನಾನು ದಿನನಿತ್ಯದಲ್ಲಿ ಬಳಸುವಂತ ವಸ್ತುಗಳು, ಲಿಂಬೆಹಣ್ಣು ತಗೋಬಹುದು, ಟಾಟಾಟಿಕ್ ಆಮ್ಲಕ್ಕೆ ಹುಣಸೆ ಹಣ್ಣು ತಂದ್ಕೊಂಡು ಮಾಡ್ಬೋದು, ಟೊಮೆಟೊ ಮೇಲೆ ಮಾಡ್ಬೋದು. ಹೀಗೆಲ್ಲವನ್ನ ಮೊಸರು ತಂದ್ಕೊಂಡು ಮನೆಯಿಂದ ತಂದ ವಸ್ತುಗಳ ಮೇಲೆ ಆಸಿಡ್ ಬೇಸ್ ಅನ್ನು ಬೇಕಾದಷ್ಟು ಗಂಟೆ ಇಟ್ಕೊಂಡು ಮಾಡ್ಬೋದು. ಹಾಗಾಗಿ ಅದಕ್ಕೊಂದು ಪ್ರತ್ಯೇಕ ಕಿಟ್ಟು ಅಂತ ಬೇಕು ಅಂತಿರಲ್ಲ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಮಕ್ಕಳ ಹತ್ರ ಅರ್ಶಿನ, ಸುಣ್ಣ ಇವೆಲ್ಲದನ್ನು ರಿಯಾಕ್ಷನ್ಗಳನ್ನು ನಾವು ಬೇಕಾದಷ್ಟು
ತರಗತಿ ಕೋಣೆಯಲ್ಲಿ ಪ್ರಯೋಗ ಮಾಡ್ಬೋದು. ಹೆಚ್ಚಿರೋದು 1, 2, 3 ಪಾಠಗಳಲ್ಲಿ ಮಾತ್ರ ಬೇಕಾಗಿರೋದ್ರಿಂದ ತುಂಬಾ ಆದ್ಯತೆಗಳನ್ನು ನೀವು ಕೊಟ್ಕೊಂಡು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಾನು ತುಂಬಾ ನೋಡಿದ ಹಾಗೆ ಈ ಶಾಲೆಯಲ್ಲಿ ಪರಿಪೂರ್ಣವಾಗಿ ಏನ್ ಮಕ್ಕಳಿಗೆ ತಲುಪಿಸ್ಬೇಕು ಅದನ್ನ ರೆಕಾರ್ಡ್ ವೈಸ್ ಅಂತ 2023-24 ಸಿಕ್ಕಿದ್ರೆ ಸರ್ ಬಂಗಾರ ಅದ ರೆಕಾರ್ಡ್. ಯಾಕಂದ್ರೆ ನೀವು ನೋಡಿರ್ತೀರಿ ಎಷ್ಟು ಚಂದ ರೆಕಾರ್ಡ್ಗಳನ್ನ ಅಂತ ಹೇಳಿದ್ರೆ ನಾವು ಯಾವ್ದಾರ ಇಲಾಖೆಯವ್ರು ಬರೋದಿದ್ರೆ ನಾವು ಈ ಭಾಗಕ್ಕೆ ಇಲಾಖೆ ಕಡಿಮೆ ಬರ್ತಾರೆ, ಯಾರೋ ಆಫೀಸರ್ಸ್ ಬಂದ್ರೆ ಇಲ್ಲೇ ಕರ್ಕೊ ಬರೋಣ ಅನ್ಸ್ಬಿಡೋದು, ಅಷ್ಟು ಚಂದ ರೆಕಾರ್ಡ್ಗಳನ್ನ ಮಾಡಿ. ಯಾಕೆಂದ್ರೆ ಆ ಶಿಸ್ತನ್ನ, ಆ ಅಭ್ಯಾಸಗಳನ್ನ, ಆ ಶ್ರದ್ಧೆಯನ್ನ ರೂಢಿಸಿಕೊಂಡ ಶಿಕ್ಷಕರು ಇಲ್ಲಿರೋದು ನಮ್ಗೆ ಆ ಶಿಸ್ತು ಶ್ರದ್ಧೆ ಅವೆಲ್ಲ ನಿವೃತ್ತಿ ಜೀವನ ತನಕ ಹೀಗೆ ಇರಲಿ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಅದು ನಿಮ್ಮ ಪುಣ್ಯ ಅಂತ ಶಿಕ್ಷಕರು ಇರೋದು ಖಂಡಿತವಾಗಿ. ಪೋಷಕರು ಸಭೆಗೂ ತಿಳಿಸಿ, ಅಧಿಕಾರಿಗಳು ತಿಳಿಸೋದು ಖುಷಿ ನನಗೆ. ಯಾಕೆಂತ ಹೇಳಿದ್ರೆ ಎಲ್ಲ ಶಾಲೆ ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಇವ್ರೀಗ 15 ನಮ್ಮನ್ನ ಮೇಡಮ್ ಅಂತ ಅದೆಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಏನಿಲ್ಲ ಕಣ್ರಿ ನಿಮ್ ಶಾಲೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ಹೋಗ್ತೀವಿ, ಸಣ್ಣ ಪುಟ್ಟ ದೋಷ ಈ ನಮ್ಮ ವರದಿ ನಾನು ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀನಿ ಅಂತ. ಈಗ ಅವೆಲ್ಲ ಸಣ್ಣ ಪುಟ್ಟ ದೋಷಗಳು ಸರ್ಕಾರಿ ಶಾಲೆಯಲ್ಲಿ ಇರುವಂತದ್ದೇ. ಶೌಚಾಲಯ ದೂರ ಇರುವಂತದ್ದು, ಅಲ್ಲಿ ಕಲ್ಲು ಮಣ್ಣು ಜಾಸ್ತಿ ಆಗಿರುವಂತದ್ದು, ಇಂಥವುಗಳೆಲ್ಲ ಏನಾಗುತ್ತೆ ಅವು ನಮ್ಮ ಸಮಸ್ಯೆಗಳಲ್ಲ, ದೊಡ್ಡ ಸಮಸ್ಯೆಗಳು. ಅದನ್ನ ಸರಿಪಡಿಸ್ಕೊಡ್ಬೇಕು. ಅದ್ರ ಸಮಸ್ಯೆ ಮುಂದಿಡ್ತಾ ಇರೋದು, ಅದ್ರ ಮುಂದೆ ಏನಾಗುತ್ತೆ ನೋಡೋಣ. ಇದಂತೂ ಬರಲಿಲ್ಲ. ಅಕ್ಷರ ದಾಸೋಹ ಅಂತ ಅದೇ ಸೇರಿಸಿರ್ಲಿಲ್ಲ ಅನ್ಸುತ್ತೆ. ಅಕ್ಷರ ದಾಸೋಹದಲ್ಲಿ ನಮ್ ಗಂಭೀರ ಸಮಸ್ಯೆಗಳಿದಾವೆ. ಯಾಕೆಂದ್ರೆ ಅವ್ರು ಕೊಡುವ ಸಪರೇಟ್ ಇರಬೇಕು. ಇದ್ರಲ್ಲಿ ಆಡ್ ಆಗಿಲ್ಲ ಸರ್ ಅಂತ ನಾನು ಪಾಯಿಂಟ್ಸ್ ಬರುತ್ತಾ ಅಂತ ನೋಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅವರೆಲ್ಲ ವರದಿ ಮಾಡಿ ಖುಷಿ ಆಗುತ್ತೆ ನಮ್ಗೆ. ಯಾಕೆ ಗೊತ್ತಾ, ಅವ್ರು ಕೂಡ 6 ರೂಪಾಯಿಗೆ ಘಟಕ ವೆಚ್ಚಕ್ಕೆ 7 ರೂಪಾಯಿ ಮೊಟ್ಟೆಗೆ 5 ರೂಪಾಯಿ 6 ರೂಪಾಯಿ ಘಟಕ ವೆಚ್ಚ ಕೊಡ್ತಾರೆ. ಅದ್ರಲ್ಲಿ ಸುಲಿದವ್ರಿಗೆ 30 ಪೈಸೆ, 20 ಪೈಸೆ ಸಾಗಾಣಿಕೆ ವೆಚ್ಚ, ಅದ್ರಲ್ಲಿ 30 ಪೈಸೆ ಗ್ಯಾಸು, ಹೀಗೆಲ್ಲ ಹಾಕ್ತಾರೆ. ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಆಗಿರೋದ್ವೇನೋ ಸರಿಯಾಗಿ ಹೀಗೆಲ್ಲ ಬರುತ್ತೆ. ಆದ್ರೆ 7 ರೂಪಾಯಿ ಔಟಿಯಲ್ಲಿ ಇರೋದ್ರಿಂದ ತರ್ತಾರೆ, 7 ರೂಪಾಯಿ ಔಟಿಯಲ್ಲೇ ಕೊಡ್ತಾರೆ. ಆ 5 ರೂಪಾಯಿ 20 ಪೈಸೆ ಮಾತ್ರ ಕಳ್ಸತ್ತೆ. ಅವೆಲ್ಲ ಬರ್ಕೊಂಡು ಹೋಗಿ ಜಾಸ್ತಿ ಅನ್ನೋದು ನಾವು. ಯಾಕೆಂದ್ರೆ ಸರ್ಕಾರಕ್ಕೆ ಇದು, ಯಾಕಂದ್ರೆ ಇವತ್ತಿನ ಪೇಪರ್ಗೆ ಮೈನ್ ಪೇಜಲ್ಲೇ ಇತ್ತು ಏನಂತ ಹೇಳಿದ್ರೆ ಅಂಗನವಾಡಿಯಲ್ಲಿ ಆಹಾರ ನಿರ್ಜೀವ ಅಂತ ಬಂದಿದೆ ಇವತ್ತಿನ. ಅಂಶದ ಆಹಾರವು ನಿರ್ಜೀವ ಆಗುತ್ತೆ. ಯಾಕೆಂದ್ರೆ 7 ರೂಪಾಯಿ ಮೊಟ್ಟೆ ಇರೋದು ಸರ್, 5 ರೂಪಾಯಿ 20 ಪೈಸೆ ಕೊಡ್ತಾರೆ. ಉಳಿದೆಲ್ಲ ಶಿಕ್ಷಕರು ಅಲ್ಲೆಲ್ಲ ಯಾವ್ದು ಎಂಟ್ರದ್ದು ಬರ್ಸ್ಕೊಂಡು ಏನೋ ಕೊಡ್ಸೋದು. ಇಂಥವೆಲ್ಲ ವರದಿ ಜಾಸ್ತಿ ಆದ ಹಾಗೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಲಿ ಅನ್ನೋದು ನಮ್ಮ ಆಶಯ. ಹಾಕಿರ್ತಾರೆ, ಹೌದೌದು, ಅದು ತಲುಪಬೇಕು ಅಂತವ್. ಯಾಕಂದ್ರೆ ಘಟಕ ಪ್ರತಿ ವರ್ಷ ಏನ್ ಬೆಲೆ ಏರಿಕೆ ಆದ್ರೂ ಘಟಕ ವೆಚ್ಚ ಪರಿಷ್ಕರಣೆ ಆಗ್ಲೇಬೇಕು. ಅದು ಆಗ್ತಾನೆ ಇಲ್ಲ. ಕೈ ಹಾಕೊಂಡು ಏನೋ ಮಾಡ್ಕೊಂಡು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾರೆ. ಆಮೇಲೆ ಬೇರೆ ಟೆಕ್ಸ್ಟ್ ಬುಕ್ ಇರ್ಬೋದು, ಸಮೋಸ 100% ಇರೋದೆಲ್ಲವೂ ರೀಚ್ ಆಗಿದೆ. ಎಲ್ಲ ಮಕ್ಕಳಿಗೂ ಎಲ್ಲವೂ ಸೌಲಭ್ಯಗಳು ಸಹ ರೀಚ್ ಆಗಿದ್ದಾರೆ ಸರ್. ಆಮೇಲೆ ಸ್ಕಾಲರ್ಶಿಪ್ಪಿಗೂ ಹಾಗೆ ನಮ್ಮ ಕೊರೋನಾದ ನಂತರ SC ST ಸ್ಕಾಲರ್ಶಿಪ್ ಬಂದು ಬಿಟ್ರೆ NSP ಸ್ಕಾಲರ್ಶಿಪ್ ನಮಗೆ ಮುಸ್ಲಿಂ ಮಕ್ಕಳು ಮೈನಾರಿಟಿ ಬರುತ್ತಲ್ವಾ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಏನ್ ಹಾಕ್ತೀವೋ, SSP ಅಲ್ಲಿ ಏನ್ ಹಾಕ್ತೀವೋ ಆ ಮಕ್ಕಳುಗಳಿಗೆ ಬರ್ತವೆ. ಯಾಕೆಂದ್ರೆ ಇವ್ರು ನಾವು ಎಲ್ಲಿ ಕಂಡು ಹಿಡಿಬಹುದು ಅಂತ ಹೇಳಿದ್ರೆ ನಮ್ಮಲ್ಲಿ ಇಲಾಖೆಯನ್ನು ನಾವು UDIS ಪ್ಲಸ್ ಮಾಡ್ತೀವಿ. UDIS ಪ್ಲಸ್ ಮಾಡಿದಾಗ ಪ್ರತಿ ಮಗುವಿನ ಮಾಹಿತಿಯನ್ನ ತುಂಬಿಕೊಳ್ಳಕ್ಕೆ ಇರುತ್ತೆ ಸರ್. ಅದರಲ್ಲಿ ಆಟೋಮೆಟಿಕ್ ಆ ಮಗು ಶೋ ಆಗುತ್ತೆ. ಬಂದಿದ್ರೆ ಆ ಮಗುವಿನ ಸ್ಯಾಟ್ಸ್ ನಂಬರ್ ಮುಂದೆ ಸ್ಕಾಲರ್ಶಿಪ್ ಬಂದಿದ್ರೆ ಎಷ್ಟು ಬಂದಿದೆ ಅಂತ ಹೇಳಿ ಇದಾಗುತ್ತೆ. ಜೊತೆಗೆ ನೀವುಗಳು ಕಾರ್ಮಿಕ ಕಾರ್ಡು ಅಂತವಕ್ಕೆಲ್ಲ ಮಾಡ್ಸಕ್ ಹೋದಾಗ ನೀವು ಸ್ಯಾಟ್ಸ್ ನಂಬರ್ ಥ್ರೂ ಮಕ್ಕಳದೆಲ್ಲ ಅಲ್ಲಿ ಸ್ಕಾಲರ್ಶಿಪ್ ಆದ ಆಟೋಮೆಟಿಕ್ ಶೋ ಆಗುತ್ತೆ. ಈ ಹಿಂದೆ ಬಂದಿದ್ಯಾ ಇಲ್ಲ ಎಲ್ಲವೂ ಬರುತ್ತೆ. ಹಾಗಾಗಿ ನಮಗೆ ಮಾಹಿತಿ ಇರುತ್ತೆ, ನಮಗೂ ಇಲ್ಲ. ಯಾಕೆಂದ್ರೆ OBC ಬರ್ತಾನೆ ಇಲ್ಲ ಸ್ಕಾಲರ್ಶಿಪ್. ಕೊರೋನಾ ನಂತರ ಅವರಿಗೆ ಬರಲಿಲ್ಲ. SC ST ಬಂತು ಬಿಟ್ಟರೆ ಬರ್ತಾ ಇಲ್ಲ. ಅವೆಲ್ಲವೂ ಮೇಲ್ಮಟ್ಟದ ಸಮಸ್ಯೆಗಳು. ಯಾಕೆ ಆಗ್ತಾ ಇಲ್ಲ ಅವಶ್ಯಕತೆ, ಅಥವಾ ಅವರು ಫುಡ್ಡು ಈ ಥರ ಎಲ್ಲ ಕೊಡ್ತಾ ಇದ್ದೀವಿ ಅವಶ್ಯಕತೆ ಇಲ್ಲ, ಆ ಥರದಲ್ಲಿ ನೋಡಿರ್ಬೋದು. ಹಾಗಾಗಿ ಇಷ್ಟು ಸಮಸ್ಯೆಗಳು ಪರಿಗಣನೆ ತಗೊಂಡು ವರದಿ ಸಲ್ಲಿಸಿ ಏನಾದರೂ ಮಾಹಿತಿ ಆದರೆ, ಯಾಕೆಂದ್ರೆ ಸಣ್ಣ ಶಾಲೆಗಳು ನನ್ಗೆ ಈಗ ಟೆನ್ಷನ್ ಆಗ್ತಾ ಇರೋದೇ ಗೊತ್ತಾ, ಇಷ್ಟು 130 ಪಾಯಿಂಟ್ಸ್ ಇದಾವೆ. ಕೆಲವು ಶಾಲೆಗೆ 0 ಟೀಚರ್ಸ್. 0 ಟೀಚರ್ ಇರೋರಲ್ಲಿ ನಾವೇನ್ ಮಾಡಿದ್ವಿ, ಒಬ್ರು ಗೆಸ್ಟ್ ಟೀಚರ್ ಮಕ್ಕಳಿಗೆ ಚಂದ ಪಾಠ ಮಾಡ್ತಾರೆ ಸರ್. ನಾವು ಅವ್ರನ್ನ ಕೇಳೋದಷ್ಟೇ, ಮಕ್ಕಳಿಗೆ ಏನ್ ರೀಚ್ ಮಾಡಬೇಕು ಅದನ್ನ ರೀಚ್ ಮಾಡಿ ನಾವು ಹೋಗ್ತೀವಿ, ಭೇಟಿ ಬಂದು ಮಾಡ್ತೀವಿ. ಆದ್ರೆ ಅವ್ರ ರೆಕಾರ್ಡ್ ವಹಿಸಿರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬರು ಯಾವ್ದಾದ್ರು ಅಕ್ಕಪಕ್ಕದ ಕ್ಲಾಸ್ನ ದೊಡ್ಡ ಶಾಲೆಯ ಶಿಕ್ಷಕರನ್ನ ಆಡಳಿತಾತ್ಮಕ ಮಾತ್ರ ಮಾಡ್ಕೊಂಡು ಹೋಗಿ ಏನು ಬಿಸಿ ಊಟಕ್ಕೆ ದುಡ್ಡು ಬಿಡಿಸಿ ಕೊಡುವಂಥದ್ದು, ಗ್ಯಾಸ್ ಗಾಡಿಯನ್ನು ಬುಕ್ ಮಾಡುವಂಥದ್ದು, ಆಮೇಲೆ ಯಾವ್ದು ಶೂ ಸಾಕ್ಸ್ ಕೊಡಿಸುವಂಥದ್ದು, ಎಲ್ಲ ಪಠ್ಯ ಪುಸ್ತಕಗಳೆಲ್ಲ ಸರಿಯಾಗಿ ತಗೊಂಡು ಇವೆಲ್ಲವನ್ನ ಪಕ್ಕ ಶಾಲೆ ಮುಖ್ಯ ಶಿಕ್ಷಣ ನಿರ್ವಹಿಸ್ಕೊಂಡು ಹೋಗ್ತಾರೆ. ಆದ್ರೆ ನೀವು ಕೇಳುವಂತ ಇಷ್ಟನ್ನ ಜಾಲಾಡಿದ್ರೆ ಖಂಡಿತವಾಗಿ ಆ ಶಾಲೆಗಳಲ್ಲಿ ಇರಲ್ಲ ಸರ್. ನಾವೇನ್ ಮಾಡ್ಬೇಕು, ಯಾಕೆಂದ್ರೆ ಮತ್ತು ಇಲ್ಲಿ ಸಮಸ್ಯೆ ಇನ್ನೊಂದು ಏನ್ ಗೊತ್ತಾ, ನಮ್ಮ
ನಗರ ಹೋಬಳಿ ಸಮಸ್ಯೆ ಅಂತೆ. ಈಗ ನಗರ ಹೋಬಳಿಯಲ್ಲಿ 5 ಕ್ಲಸ್ಟರ್ ಇದೆ. ಮೂಲ CRP ಅಂತ ಏನು ಎಕ್ಸಾಮ್ ಬರೆದು CRP ಆಗಿ ಬಂದ್ರೆ ನಾನು ಒಬ್ಬಳೇ ಇರೋದು. ಹಾಗಾಗಿ ಭೇಟಿಗಳು ಅವು ಇವು ಅಂತ ಹೇಳಿದ್ರೆ ಯಾರ್ಯಾರನೋ ಒಂದಿಷ್ಟು ನಡೆಸ್ಕೊಂಡು ಹೋಗೋಕ್ಕೆ ಇಲಾಖೆ ಮಾಹಿತಿ ಕೊಡೋಕ್ಕೆ ಚಾರ್ಜ್ ಕೊಟ್ಟಿರ್ತಾರೆ. ಅವುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಳ್ತಾ ಹೋಗ್ಬೇಕು ನೀವು ಹೋದವರು. ಆಮೇಲೆ ಜಾಸ್ತಿ ಮಾಹಿತಿಯನ್ನು ಜಾಲಾಡಿ ಮಾಡಿದ್ರೆ ಮಕ್ಕಳ ಕಲಿಕೆ ನೋಡಿ ತುಂಬಾ ನಾನು ಮೊದಲ ಆದ್ಯತೆ ಕೊಡೋದು ಯಾವುದೇ ವಿಸಿಟ್ ಬಂದು ಫಸ್ಟ್ ಮಕ್ಕಳ ಪರ್ಫಾರ್ಮೆನ್ಸ್ ನೋಡ್ತೀನಿ, ಆ ನಂತರ ಶಿಕ್ಷಕರಿಗೆ ಬರ್ತೀವಿ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ದೇವೇಂದ್ರ ಪ್ರಸಾದ್. ಹೌದೌದು, ಆದ್ರೆ ತುಂಬಾ ಏನೂ ಇಲ್ಲ ಅಂದ್ರೆ ಸಮಸ್ಯೆಗಳನ್ನು ಬರೀಬೇಕು ಸರ್. ಅಲ್ಲೊಂದು ಮೆನ್ಷನ್ ಮಾಡಕ್ಕೆ ಅವಕಾಶ ಇದ್ದಾಗ ಈ ಶಾಲೆಯಲ್ಲಿ ಯಾವುದೇ ಕಾಯಂ ಶಿಕ್ಷಕರು ಇಲ್ಲ, ಅತಿಥಿ ಶಿಕ್ಷಕರು ನಿರ್ವಹಿಸ್ತಾರೆ. ಯಾಕಂದ್ರೆ ಅಲ್ಲಿ ಏನ್ ಸಮಸ್ಯೆ ಇಲ್ಲ ಅಂದ್ರೆ ರಿಪೋರ್ಟ್ ಹಂಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಏನೇ ಇಲ್ಲ ಅಂತಾನೆ ಆಗುತ್ತೆ ಬಿಟ್ರೆ ಅಲ್ಲಿ ಕಾಯಂ ಶಿಕ್ಷಕರು ಇಲ್ಲ ಅನ್ನೋಂಥದ್ದಾದ್ರೂ ಅಟ್ಲೀಸ್ಟ್ ನಮ್ಗೆ ಹೋಗ್ಬೇಕು, ಹೋಗ್ಲೇಬೇಕು ಸರ್. ಇಲ್ಲ ಅಲ್ಲಿ ಒಂದು ಮುಖ್ಯ ಶಿಕ್ಷಕರು ಇಲ್ಲಿ ಬರದೇ ಇದೆ. ಯಾಕೆಂತ ಹೇಳಿದ್ರೆ ಮೋದೇನೋ ಅದು 3 ವರ್ಷದ, ಯಾಕೆಂದ್ರೆ ಒಂದು ಶಾಲೆಗೆ ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರು ಮಾಡುವಾಗ 3 ವರ್ಷಗಳ ದಾಖಲಾತಿ ನೋಡ್ತಾರೆ. ಈಗ 2022, 2023, 23, 24, 25 3 ವರ್ಷಗಳು 60ರ ಮೇಲೆ ಸ್ಟ್ರೆಂತ್ ಇದೆ ಅಂದ್ರೆ ಆ ಶಾಲೆಗೆ ಮಂಜೂರಾಗುತ್ತೆ. ಒಂದು ವರ್ಷ 60 ಇರುತ್ತೆ, ಒಂದು ವರ್ಷ 50 ಬರುತ್ತೆ, ಒಂದು ವರ್ಷ 60 ಹತ್ರ ಇರುತ್ತೆ, 59 ಇದೆ. ಇಲ್ಲ ಅಡಿಗೆಯವ್ರ ನೇಮಕಾತಿ ಬರುತ್ತೆ ಒಂದೇ ಒಂದು ಮಗುವಿಗೆ 25 ಇದ್ರೂ ಬರಲ್ಲ, 26 ಇದ್ರೆ 2ನೇ ಅಡಿಗೆಯವ್ರು ಕೊಡ್ತಾರೆ. ಎಂತ ರೂಲ್ಸ್ ಅಂತಾನೆ ಗೊತ್ತಾಗಲ್ಲ. 101 ಇದ್ರೆ 2ನೇ ಅಡಿಗೆಯವ್ರು, 102 ಇದೆ ಅಂತ 3ನೇ ಅಡಿಗೆಯವ್ರು ಕೊಡ್ತಾರೆ. ಅಲ್ಲೆಲ್ಲ ಸಣ್ಣ ಸಣ್ಣ ಈ ತರದ ಎಲ್ಲ ರೂಲ್ಸ್ ಗಳನ್ನ ಮಾಡ್ಕೊಂಡು ನಮ್ಗೆ ತುಂಬಾ ಕೊರತೆ ಆಗುತ್ತೆ. ಆದ್ರೆ ಪ್ರಭಾರಿಯಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟು ಶಿಕ್ಷಣ ಇಲಾಖೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈ ವಿಷಯವನ್ನ ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಸಹ ಧನ್ಯವಾದಗಳು. ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಯೋಜನೆಗಳ ಬಗ್ಗೆ ಸವಿರವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಪ್ರಶ್ನದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ರೇಖಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ನಮ್ಮ ಜಿಲ್ಲೆಯ STMC ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಾವತಿ ಅವರಿಂದ ಅಭಿಪ್ರಾಯ. ಎಲ್ಲ ಗಣ್ಯರೇ ಹಾಗೆ ಶಾಲೆಯ ನಮ್ಮ STMC ಆಚಾರ ಸದಸ್ಯರು ಹಾಗೂ ದೇವೇಂದ್ರ ಪ್ರಸಾದ್ ಹಾಗೂ ನಮ್ಮ ಶಾಲೆಯ ಎಲ್ಲ ಪೋಷಕರು ಹಾಗೆ ನಮ್ಮ ಆರೋಗ್ಯ ಇಲಾಖೆಯ ಹಾಗೆ ನಮ್ಮ ಶಾಲೆಯ ಶಿಕ್ಷಕರು ಈ ವರ್ಷ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನೆ ಅನ್ನೋದು ಈ ಶಾಲೆಗಳ ಸ್ಕೂಲಿಗೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ನಮ್ಮ ರತ್ನಮಣಿಗಳು ಬಗ್ಗೆ ತುಂಬ ವಿಷಯವನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಈಗ ಈ ವಿಷಯದ ಬಗ್ಗೆ ಏನು ಮಾತನಾಡಲು ಸರ್ ತಿಳಿಸಿದ್ದಾರೆ. ಹಾಗೆ ನಮ್ಮ ಒಂಗರಪ್ಪ ಸರ್ ಇದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಾವತಿ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಆಗಮಿಸಿರುವ STMC ಸದಸ್ಯರಿಂದ ಅಭಿಪ್ರಾಯ. ತಾವೇ ವೈಯಕ್ತಿಕವಾಗಿ ಯಾರಾದರೂ ಬಂದು ಮಾತಾಡಿ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಬೆಳೆಯೋದೇ ಶಿಕ್ಷಕರೇ ಹಾಗೂ ಪೋಷಕರಾಗಿದ್ದಾರೆ. ಈ ವಿಷಯದ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಅಂದರೆ ಈ ಆಡಿಟ್ ಆಗ್ತಾ ಇರೋದು ಈ ವರ್ಷದಿಂದ ಆಡಿಟ್ ಆಗ್ತಾ ಇರೋದು ಎಲ್ರಿಗೂ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಕೂಲಲ್ಲಿ ಆಗುಹೋಗುಗಳ ಬಗ್ಗೆ ಆಡಿಟ್ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ಮಟ್ಟ ತಲುಪುತ್ತೆ. ಅವರೆಲ್ಲರೂ ಕೆಲವು ಕುಂದುಕೊರತೆಗಳನ್ನು ನೀಗಿಸ್ತಾರೆ ಅಂತ ನನ್ನ ಅಭಿಪ್ರಾಯ, ಪೋಷಕರ ಅಭಿಪ್ರಾಯದೊಂದಿಗೆ. ಹಾಗೇನೆ ನನ್ನ ಮಕ್ಕಳು ಕೂಡ ಈ ಶಾಲೆಗೆ ಬರ್ತಿದ್ದಾರೆ. ಇನ್ನಿಬ್ರು ಬೇರೆ ಸ್ಕೂಲ್, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಬ್ರು ಸ್ಕೂಲ್ ಅಲ್ಲಿ ಕಳಿಸ್ತಾ ಇದ್ದಾರೆ. ಒಬ್ರು ಇಲ್ಲಿ ಬರ್ತಿದ್ದಾರೆ. ಅವರಿಗೆ ಇವರಿಗೆ ಹೋಲಿಕೆ ಮಾಡ್ಕೊಂಡ್ರೆ ನನ್ನ ಮಕ್ಕಳು ಯಾವ ಇಂಗ್ಲಿಷ್ ಮೀಡಿಯಂ ಮೂಲಕ ಕಡಿಮೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಟೀಚರ್ಸ್ಗಳು ಅಷ್ಟು ಚೆನ್ನಾಗಿ ಪಾಠ ಮಾಡಿ ಪ್ರತಿಯೊಂದು ಅಕ್ಷರ ಇರ್ಬೋದು. ನಮಗೆ ಮನೆಗೆ ಕೂಡ
ಮಾಡಕ್ಕೆ ಅಷ್ಟೊಂದು ಟೈಮ್ ಆಗಲ್ಲ. ಆದ್ರೂ ಕೂಡ ಈ ಟೀಚರ್ಸ್ಗಳನ್ನ ಹೇಳಿದ್ರೆ ಮನೆಯಲ್ಲಿ ಅಷ್ಟು ನೀಟಾಗಿ ಅಕ್ಷರಗಳು ಅದರಷ್ಟೇ ತಪ್ಪಾಗಿ ನೀಟಾಗಿ ಬರೀತಾಳೆ, ಓದ್ತಾಳೆ. 4ನೇ ಕ್ಲಾಸ್ ಅವಳು, ಅವರಿಗೆ 7ನೇ ಕ್ಲಾಸಿಗೆ ಹೋಲಿಸ್ಕೊಂಡ್ರೆ ಈ ಶಾಲೆಯಲ್ಲಿ ಯಾವ ಇಂಗ್ಲೀಷ್ ಮೀಡಿಯಂಗೂ ಕಡಿಮೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಶಿಕ್ಷಕರಿಗೂ ಕೂಡ ಅಭಿನಂದನೆ ಹಾಕ್ತಿದ್ದೀನಿ. ಯಾಕಂದ್ರೆ ನಮಗೆ ಮನೇಲಿ ಹೇಳ್ಕೊಡಕ್ಕೂ ಒಂದು ಸಮಸ್ಯೆ ಆಗ್ತಾ ಇಲ್ಲ, ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಓದ್ತಾಳೆ. ಮತ್ತೆ ಅದೇ ಅವಾಗ ಹೇಳ್ದಂಗೆ ಈ ಶೌಚಾಲಯ ಇವೆಲ್ಲ ಆಗಲೇ ಹೋಗಿದೆ, ಈಗ ಹೇಳಿದ್ದಾರೆ. ಮೈದಾನ ಫೀಲ್ಡ್ ಇರ್ಬೋದು, ಅದೇ ಒಂದು ಸಮಸ್ಯೆ. ಯಾಕಂದ್ರೆ ಮಳೆಗಾಲ, ಬಿಸಿಲು, ಹಾವು ಇರುತ್ತೆ. ಎಷ್ಟೊತ್ತಿಗೆ ಟೀಚರ್ಸ್ಗಳು ಮಕ್ಳಿಗೆ ಅದೇನೇ ಗಮನ ಕೊಡೋಕ್ಕಾಗೋದಿಲ್ಲ. ಅಲ್ಲೇ ಹೋಗ್ತಾ ಇರೋದು ಹಾವುಗಳು ಇರೋದು ಏನಾದ್ರು ಅದೇ ಒಂದು ಅಷ್ಟೇ ಬಿಟ್ಟರೆ ಮತ್ತೆ ಇದೇನು ಇಲ್ಲ. ಇಷ್ಟೇ ನಾನು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಶ್ರೀಮತಿ ಅನಿತಾ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪೂರ್ಣಿಮಾ ಅವರಿಂದ ಅಭಿಪ್ರಾಯವನ್ನು. ಈ ಸಭೆಯ ಕುರಿತು ಆರೋಗ್ಯ ಇಲಾಖೆಯಿಂದ ಮಾಹಿತಿಯನ್ನು ಹಂಚಿಕೊಳ್ತೀವಿ. ಈಗ ಎಲ್ಲರೂ ಗೊತ್ತಿದ್ದಲ್ಲ ಡೆಂಗ್ಯೂ ಬಗ್ಗೆ ಎಲ್ಲ, ಚಿಕನ್ ಗುನ್ಯಾ ಡೆಂಗ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಮತ್ತೊಂದು ಹೊಸ ರೋಗ ಮಂಕಿ ಪಾಕ್ಸ್ ಎಲ್ಲ ಕೇಳ್ತಿದ್ರಲ್ಲ, ನಮ್ಮ ಭಾರತಕ್ಕೆ ಇನ್ನೂ ಬಂದಿಲ್ಲ. 114 ದೇಶದಲ್ಲಿ ಬರ್ತಾ ಇದೆ ಮಂಕಿ ಪಾಕ್ಸ್ ಅನ್ನೋದು. ಅದು ಹೇಗೆ ಹರಡುತ್ತೆ ಅಂದ್ರೆ, ಅದು ಪ್ರಾಣಿಗಳಿಂದ ಹರಡುತ್ತೆ. ಕಚ್ಚೋದ್ರಿಂದ, ಮತ್ತೆ ಸ್ಕ್ರಾಚ್ ಮಾಡೋದ್ರಿಂದ, ಮತ್ತೆ ಕಾಡು ಮಾಂಸಗಳೆಲ್ಲ ತಿಂದಾಗ ಅದರಿಂದ ಇದು ಮಂಕಿ ಪಾಕ್ಸ್ ಬರುವಂತ ಚಾನ್ಸಸ್ ಇದೆ. ಮತ್ತೆ ಮನುಷ್ಯರಿಂದಲೂ ಹರಡುತ್ತೆ. ಮನುಷ್ಯನಿಂದ ಅಂದ್ರೆ ಈಗ ಪ್ರಾಣಿ ಏನಾದ್ರು ಕಚ್ಚಿದ್ರೆ, ಸೊ ಅವನು ಬಾಡಿ ಫ್ಲೂಯಿಡ್ಸ್ ಏನಾದ್ರು ನಮಗೆ ಹಾರಿದ್ರೆ ಇದು ಮಂಕಿ ಪಾಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಏನಂದ್ರೆ ಮುಖದಲ್ಲೆಲ್ಲ ಗುಳ್ಳೆ ಆಗುತ್ತೆ. ಸಣ್ಣ ಸಣ್ಣ ಚಿಕನ್ ಪಾಕ್ಸ್ ಕೇಳಿದ್ರಲ್ಲ, ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ ತರ ಸಣ್ಣ ಸಣ್ಣ ಮುಖದಲ್ಲಿ ಗುಳ್ಳೆ ಆಗೋದು, ಮತ್ತೆ ಹೊಟ್ಟೆ ಗುಳ್ಳೆ ಸಣ್ಣ ಸಣ್ಣದಾಗೋದು, ಮತ್ತೆ ಕೈಯಲ್ಲೆಲ್ಲ ಗುಳ್ಳೆ ಆಗೋದು, ಮತ್ತೆ ಜ್ವರ ಬರೋಂಥದ್ದು, ಇದೆಲ್ಲ ಅದು ಲಕ್ಷಣಗಳು. ಸೊ ಹಾಗಾಗಿ ನಾವು ಕೇರ್ ಆಗಿರ್ಬೇಕು. ಈಗ ಎಲ್ಲ ಕಡೆನೂ ಎಲ್ಲ ದೇಶದಲ್ಲೂ ಹರಡ್ತಾ ಇದೆ. ಮತ್ತೆ ಡೆಂಗ್ಯೂ ಜ್ವರ ಇದು ಈಡಿಸ್ ಈಜಿಪ್ಟ್ ಅಂತ ಹೇಳಿ ಸೊಳ್ಳೆ ನಿಂತ ನೀರಲ್ಲಿ, ಸ್ವಚ್ಛ ನೀರಲ್ಲಿ ಇದು ಈಡಿಸ್ ಈಜಿಪ್ಟ್ ಇದು ಉತ್ಪತ್ತಿಯಾಗುವುದು. ಇದು ಕೊಳಚೆ ನೀರಲ್ಲಿ ಮಲೇರಿಯಾ ಸೊಳ್ಳೆ ಸೊ ಹರಡುತ್ತೆ. ಫಸ್ಟ್ ಲಕ್ಷಣ ಏನು ಅಂದ್ರೆ ಡೆಂಗ್ಯೂದಲ್ಲಿ ಜ್ವರ ಕಾಣಿಸ್ಕೊಳ್ಳೋದು, ಫಸ್ಟ್ ಸ್ಟೇಜ್ ಜ್ವರ ಕಾಣಿಸ್ಕೊಳ್ಳೋದು, ಮತ್ತೆ ತಲೆನೋವು, ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಅಲ್ಲಿ ಕಣ್ಣು ಹಿಂಭಾಗದಲ್ಲಿ ನೋವು ಬರುವಂಥದ್ದು, ಆಮೇಲೆ ಸಂಧಿವಾತಗಳಲ್ಲಿ ತುಂಬಾ ಪೇನ್ ಇರುತ್ತೆ, ಜಾಯಿಂಟ್ ಪೇನ್ ಎಲ್ಲ ಇರುತ್ತೆ, ಮಸಲ್ ಪೇನ್, ಜಾಯಿಂಟ್ ಪೇನ್, ಇದೆಲ್ಲ ಸೆಕೆಂಡ್ ಸ್ಟೇಜ್. 3ನೇ ಸ್ಟೇಜ್ ಅಲ್ಲಿ ರಕ್ತಸ್ರಾವ ಎಲ್ಲ ಕಾಣಿಸ್ಕೊಳ್ಳೋದು, ಮೂಗಲ್ಲಿ ರಕ್ತಸ್ರಾವ, ಮತ್ತೆ ಉದರಗಾರದಲ್ಲಿ ರಕ್ತಸ್ರಾವ, ಮತ್ತೆ ಇಂಟರ್ನಲ್ ಬ್ಲೀಡಿಂಗ್, ಹೊಟ್ಟೆ ಒಳಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು, ಇದು 3ನೇ ಸ್ಟೇಜ್. 4ನೇ ಸ್ಟೇಜ್ ಏನಾಗುತ್ತೆ ಅಂದ್ರೆ ಶಾಕಿಗೆ ಹೋಗ್ತಾರೆ, ಕೋಮಾ ಸ್ಟೇಜ್, ಇದು 4ನೇ ಸ್ಟೇಜ್. ಫಸ್ಟ್ ನಾವು ಜ್ವರ ಏನಾದ್ರು ಕಾಣಿಸ್ಕೊಂಡ್ರೆ ಫಸ್ಟ್ ನೀವು ಮನೇಲಿ ಏನು ಟ್ರೀಟ್ಮೆಂಟ್ ತಗೊಳ್ಬೇಡಿ, ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಡೆಂಗ್ಯೂ ಜ್ವರನ ಏನಾದ್ರು ಬೇರೆ ಜ್ವರ ಇದ್ರೆ ಕಂಡು ಹಿಡಿತಾರೆ ಡಾಕ್ಟರ್, ಅದ್ರ ಮೇಲೆ ಬೇಸ್ ಮೇಲೆ ಟ್ರೀಟ್ಮೆಂಟ್ ಆಗ್ತಾರೆ. ನಾವು ಮನೆಯಲ್ಲೇ ಬೇರೆ ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಂಡ್ರೆ ಅದರಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್, ಮತ್ತೆ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಮತ್ತೆ ಮನೆಯಲ್ಲೆಲ್ಲ ಫ್ರಿಡ್ಜ್ ಇರುತ್ತಲ್ಲ, ಫ್ರಿಡ್ಜ್ ಎಲ್ಲ ಮನೇಲಿ ಇದೆಯಲ್ಲ, ಸೊ ಫಸ್ಟ್ ಅದರಲ್ಲಿ ಹಿಂದೆ ನೀರು ನಿಂತ್ಕೊಂಡಿರುತ್ತೆ, ಅದರಲ್ಲೂ ಲಾಭಗಳ ಆಗ್ತಾ ಇರುತ್ತೆ, ಸೊಳ್ಳೆಗಳ ಉತ್ಪತ್ತಿಗಳಾಗ್ತಾ ಇರುತ್ತೆ. ಸೊ ಆದಷ್ಟು ಕ್ಲೀನ್ ಮಾಡಿ. ಫ್ರೈಡೇ ಅಂತ ಹೇಳಿ ಡ್ರೈ ಡೇ ಮಾಡಿದ್ದಾರೆ, ಅಂದ್ರೆ ಒಣಗಿದ ದಿನ ಅಂತ ಹೇಳಿ ವಾರಕ್ಕೊಂದ್ಸತಿನಾದ್ರೂ ನೀರನ್ನ ಚೆಲ್ಲಬೇಕು, ಡ್ರೈ ಆಗಿ ಇಟ್ಕೋಬೇಕು. ಹಾಗೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ ಡೆಂಗ್ಯೂ ಜ್ವರದ ಬಗ್ಗೆ ಏನಾದ್ರು? ಹೇಳಿ ಏನಾದ್ರು ಇದೆ. ಡೆಂಗ್ಯೂ ಜ್ವರ ಮತ್ತೆ ಈಗ ಹೆಪಟೈಟಿಸ್ ಸ್ಟಾರ್ಟ್ ಆಗ್ತದೆ. ಹೆಪಟೈಟಿಸ್ ಅಂದ್ರೆ ಇದು ಜಾಂಡೀಸ್ ಅಂತ ಹೇಳಿ, ನೀರು ಸ್ವಚ್ಛ ನೀರು ಮತ್ತೆ ಕುಡಿಯುವ ನೀರಿಂದ ಮತ್ತೆ ಫುಡ್ ಇಂದ ಇದು ಹೆಪಟೈಟಿಸ್ ಜಾಂಡೀಸ್ ಸ್ಟಾರ್ಟ್ ಆಗ್ತದೆ. ಆದಷ್ಟು ನಾವು
ಸ್ವಚ್ಛತೆಯನ್ನ ಆಹಾರದಲ್ಲೆಲ್ಲ ಕಾಪಾಡ್ಕೊಳ್ತಾರೆ. ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಆರೋಗ್ಯ ಕಾರ್ಯಕರ್ತೆಯಾದ ಶ್ರೀಮತಿ ಸುರೇಖಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪೂರ್ಣಿಮಾ ಎಚ್ ಅವರಿಂದ ಅಭಿಪ್ರಾಯ. ಸಾಮಾಜಿಕ ಪರಿಶೋಧನೆ ಗ್ರಾಮ 2023 ಅಧ್ಯಕ್ಷತೆ ವಹಿಸಿರುವಂಥ ಓಂಕಾರ ಸರ್ ಅವರೇ ಹಾಗೂ ವೇದಿಕೆಗಳಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಪೋಷಕ ಮಿತ್ರರೇ, STMC ಅವರೇ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ದಿನಕರ ಸರ್ ಅವರು, ಶಿಕ್ಷಕ ಮಿತ್ರರೇ, ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಈ ದಿನ 4ನೇ ದಿನ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಇದ್ದೀವಿ. ಇದಕ್ಕೂ ಮೊದಲು ನಮ್ಮ ಇಲಾಖೆ ಕಡೆಯಿಂದ ನಮ್ಮ ಶಾಲೆ ಸೋಷಿಯಲ್ ಆಡಿಟ್ ಇದೆ ಅಂತ ಮಾಹಿತಿ ಬಂದಾಗ ನನಗೆ ಇದ್ರ ಬಗ್ಗೆ ಸ್ವಲ್ಪ ಗಲಿಬಿಲಿನೇ ಆಯಿತು. ಇದು ನಾವು ಕೇಳಿಬಿಟ್ರೆ ಗ್ರಾಮ ಸಭೆ ಇದೆ ಅಂತೆ, ಸೋಷಿಯಲ್ ಗ್ರಾಮ ಪಂಚಾಯತಿ ನಡೆಯುತ್ತೆ ಅನ್ನೋದಷ್ಟೇ ನನ್ನ ಗಮನದಲ್ಲಿ ಇಟ್ಟು ಬಿಟ್ರೆ ಶಾಲೆಯಲ್ಲಿ ಸೋಷಿಯಲ್ ಆಡಿಟ್ ಆಗ್ತಾ ಇದೆ ಅಂದ್ರೆ ನಮಗೆ ಯಾವ್ಯಾವ ಅನುದಾನ ಬರಲಿ ಅದೆಲ್ಲ ಏನಾಗ್ತಿತ್ತು, ನಾವು BRC ಹೋಗಿ BO ಆಫೀಸಿಗೆ ಹೋಗಿ ಆಡಿಟ್ ಆಗ್ತೀವಿ, ಹಣಕಾಸಿನ ಮುಟ್ಟೋದು. ಶೈಕ್ಷಣಿಕವಾಗಿ ಈಗ CRP ಇರ್ಬೋದು, BRC ಇಂದ BRPಗಳಿರ್ಬೋದು, ECOಗಳು ಅಥವಾ BOs ಇರ್ಬೋದು, ಕೋಆರ್ಡಿನೇಟರ್, ನಮ್ಮ ಇಲಾಖಾಧಿಕಾರಿ ಗ್ರೇಡ್ ಹಂತದವರಿಗೆ ಯಾರೇ ಬಂದರೂ ಕೂಡ ಅವರು ಶೈಕ್ಷಣಿಕವಾಗಿ ಮಕ್ಕಳನ್ನು ಕೇಳೋದು, ನಮ್ಮಲ್ಲಿ ಯಾವುದೋ ಒಂದು ಪಾಠ ಪ್ರವಚನಗಳು, ಕಲಿಕೆಯ ಬಗ್ಗೆ, ಶಾಲಾ ವಾತಾವರಣ, ನಮ್ಮಲ್ಲಿ ಪ್ರಸ್ತುತ ಇರುವಂಥ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಹೇಳ್ತಾರೆ. ಆದರೆ ಇವರು ನಮ್ಮ ಇಲಾಖೆಗೆ ಸಂಬಂಧಿಸದೆ ಇಲ್ದಿರೋದಂತ ಅಂದ್ರೆ ಹೌದು, ನಮ್ಮ ಎಲ್ಲ ಇಲಾಖೆಗಳು ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಅನ್ನುವಂಥದ್ದು ಎಲ್ಲ ಇಲಾಖೆಗೂ ಒಂದು ಕೊಂಡಿದ್ದಾರೆ. ನಾವೆಲ್ಲ ಶಿಕ್ಷಣವಂತರಾದ್ರೆ ಮಾತ್ರ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸಕ್ಕೆ ಸಾಧ್ಯ. ಆದರೆ ಇವರು ಬಂದು ಏನು ಕೇಳ್ಬೋದು ಅನ್ನೋಂಥದ್ದು ನನಗೆ ತುಂಬ ಸ್ವಲ್ಪ ಗಲಿಬಿಲಿ ಅಂತ ಟೆನ್ಷನ್ ಇತ್ತು ಅಂತ ತಪ್ಪಿಲ್ಲ. ಅಂದ್ರೆ ನಮ್ಮ ಇಲಾಖೆಗೂ ಸರಿಯಾಗಿ ಅಂದ್ರೆ ಈ ರೇಖಾ ಮೇಡಮ್ ಅವರಿಗೂ ಗೊತ್ತಿಲ್ಲ ಇಂಥ ಶಾಲೆ ಸೋಷಿಯಲ್ ಆಗಿದೆ, ನಮ್ಮ ಕ್ಲಸ್ಟರ್ ನಮ್ಮ ನಗರಾವಳಿ ಒಳಗಡೆ ಯಾವುದಿದೆ ಅನ್ನೋದು ಮಾಹಿತಿ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ, ಯಾವ ವರ್ಷದ ಕೇಳ್ತಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಿಲ್ಲ. ಹಾಗಾಗಿ ಅವ್ರು ಬಂದ ತಕ್ಷಣ ನಮ್ಗೆ ಏನು ಕೇಳ್ಬೋದು, ನಾನು ಏನು ರೆಡಿ ಮಾಡ್ಕೊಳ್ಬೋದು ಅನ್ನೋದು ನಾನು ಬಂದದಲ್ಲಿದ್ದೆ. ಆದರೆ ನಮ್ಮ ದೇವೇಂದ್ರ ಸರ್ ಅವರು ಫಸ್ಟ್ ದಿನ ಬಂದು ಯಾವ ವರ್ಷ ಸರ್ ಅಂತ ಫಸ್ಟ್ ಕೇಳಿ 22, 23 ಅದು ನನ್ನ ಚಾರ್ಜು ಅಲ್ಲ, ನಾಗೇಂದ್ರ ಸರ್ ಚಾರ್ಜ್ ಅಲ್ಲಿ ಆಯ್ತು. ಏನು ಕೇಳ್ತಾರೆ ನಾನು ಅದೇ ಕೆಲವೊಂದು ಸರ್ ಕೊಡ್ತೀನಿ, ಇದೆ ನನ್ನ ಎಲ್ಲ ಇಲಾಖೆ ಇದಾವೆ ದಾಖಲೆಗಳು, ಅದು ಕೊಡುವ ಸಡನ್ಲಿ ಇಂತಿಂತ ಮಾಹಿತಿಗಳು ಕೇಳ್ತಾರೆ. ಈಗ ನಮ್ಮ ಉದಾಹರಣೆ ಇನ್ಸ್ಪೆಕ್ಷನ್ ತಪಾಸಣೆ ಇದ್ರೆ ಅಂದ್ರೆ ನಮಗೆ ಇಂತಿಷ್ಟು ಮಾಹಿತಿ ಕೊಡ್ತಾರೆ, ಇಷ್ಟು ದಾಖಲೆಗಳು ನಿಮ್ಮ ಶಾಲೆಯಲ್ಲಿ ಇರಬೇಕು ಅಂತ. ನಾವು ಅದೇನು ಮಾಡ್ಬೋದು, ಎಲ್ಲ ಕಾನೂನು ಪ್ರಕಾರ ಗ್ರಾಮ ಸಂಖ್ಯೆ ಪ್ರಕಾರ ರೆಡಿ ಮಾಡಿರ್ತಾರೆ. ಸಡನ್ಲಿ ಬಂದು ಕುಡಿಯೋಕೆ ನೀರಿನ ಸರ್ಟಿಫಿಕೇಟ್ ಕೊಡಿ ಮೇಡಮ್ ಅಂತ. ಅದು ಹೋದರೆ ನಮ್ಮ ಶಾಲೆ ಪ್ರತಿಭಾ ಕಾಲೇಜರಿಗೆ ನಾವೇ ಶಾಲೆ ಮಕ್ಕಳ ಹತ್ರ ನೀರು ಕೊಟ್ಟು ಕಳಿಸ್ತೀವಿ. ಆರ್ಡರ್ ತಂದಿದ್ದು ಯಾವ CRP ಮೇಡಮ್ ಅಂತಂದ್ರೆ ಯಾರನ್ನ ತರಿಸ್ಕೊಂಡಿದ್ದೀನಿ, ಅದು ಯಾವ ಫೈನಲ್ ಇಟ್ಟಿದೆ ಅಂತ ನಂಗೆ ಇಮೇಜಿನ್ ಆಗ್ಬೇಕು ಮಾಡಿದ್ದೀನಿ ಅಂದ್ರೆ ಅವ್ರಿಗೆ ನಂಬಿಕೆ ಬರ್ಬೇಕಲ್ವಾ. ಇದು ಕೇಳ್ತಾರೆ ಅನ್ನೋದವರೆಗೂ ನನಗೂ ಇಲ್ಲ, ಆಮೇಲೆ ಸಿಕ್ತು ಕೊಟ್ಟೇವೆ. ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲ ಮಾಡ್ತಿರೋದು ಒಳ್ಳೇದು. ಆಮೇಲೆ ನಾನು ದೇವೇಂದ್ರ ಸಂತೋಷ್ ಸರ್ ಅವ್ರಿಗೆ ಖುಷಿ ಅನ್ಸಿತ್ತಂದ್ರೆ ಯಾರೋ ಬಂದು ದಪ್ಪದಿಂದ ಮೇಡಮ್ ಮಾಡ್ಕೊಡ್ರಿ ಇಟ್ಕೊಡ್ರಿ ಅಂದ್ರೆ ನಾವು ಒಳ್ಳೆ ಇಟ್ಟು ಸಿಗ್ತಿರ್ಲಿಲ್ಲ. ಆ ಥರ ಅವ್ರು ಹೇಳಿಲ್ಲ, ಇಲ್ಲ ಸರ್ ಇದೇ ಕೊಡ್ತೀನಿ ಅಂತ ಮತ್ತೊಂದು ಕೇಳುವಾಗ ನಾನು ಕೊಡ್ತೀನಿ. ಅವ್ರು ಕೂಲಾಗಿ ಸಾವಧಾನದಿಂದ ಎಷ್ಟು ತಾಳ್ಮೆಯಿಂದ ಅವರೆಲ್ಲ ದಾಖಲೆಗಳನ್ನು ಕೇಳ್ಕೊಂಡ್ರೆ ಅವ್ರು ಫಸ್ಟ್ ದಿನ ಆದ್ಮೇಲೆ 2ನೇ ದಿನ ನಮ್ಗೆ ಏನೋ ಹೋಗ್ಲಾ ಬಿಡು ಅವ್ರು ಕೇಳಿದ್ರೆ ನಮ್ಮ ಹತ್ರ ಇದೆ ಅಲ್ಲ. ಗಣಿತ ಕಿಟ್ ಅಂದ ತಕ್ಷಣ ಎಲ್ಲಾ ಕಿಟ್ ನಾವು ಒಂದೇ ಕಡೆ ಇಟ್ಕೊಂಡಿಲ್ಲ, ನಲಿಕಲಿ ವಿದ್ಯಾಪ್ರವೇಶ ಅಂತ ಇರುತ್ತೆ, ಅಲ್ಲಿ ನಮಗೆ ಗಣಿತ ಮೂಲೆ ಅಂತ ಹೇಳಿ ಅದಕ್ಕೊಂದಿಷ್ಟು ತಗೊಂಡು ಬಿಟ್ಟಿದ್ದೀವಿ. ಆಮೇಲೆ 4-5 ಮಕ್ಕಳಿಗೆ ಪಾಠಕ್ಕೆ ಬೇಕಾಗುವಂಥ ಒಂದಿಷ್ಟು GK ಕಿಟ್ಟಲ್ಲಿರೋ ವಸ್ತುಗಳು ಒಂದಿಷ್ಟಿದೆ. 6-7 ಜಾಮಿಟ್ರಿ ಬಾಕ್ಸ್ ಅವ್ರಿಗೆ ಏನೋ ಒಂದಿಷ್ಟು ಬೇಕು ಇಲ್ಲಿದೆ ಸರ್, ಇದ್ದಾರೆ ಒಂದು 5 ನಿಮಿಷ ಜೋಡಿಸ್ಕೊಟ್ಟಿದ್ದು ಆಯ್ತು ಓಕೆ ಅಂತ ಜೋಡಿಸ್ಕೊಡ್ತೀವಿ. ಹಾಗೆ ಶೌಚಾಲಯ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಗೋಡನ್ ಇರ್ಬೋದು, ಅದೆಲ್ಲ ಮತ್ತೆ ತರಗತಿ ಅವರು ಎಷ್ಟು ನೀಟಾಗಿ ಅಂದ್ರೆ ನನಗೆ ತುಂಬಾ ಅವ್ರ ಬಗ್ಗೆ ಖುಷಿ ಆಯ್ತಪ್ಪ. ಯಾಕೆಂದ್ರೆ ನಮಸ್ತೆ ಬನ್ನಿ, ಈ ಸಭೆಗೆ ಆಗಮಿಸಿರುವಂತ ನಮ್ಮ ಶಾಲಾರ್ಥಿ ಅಂಗನವಾಡಿ ಶಿಕ್ಷಕಿಯರ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೂ
ಹಾಗೂ ಹೆರಿಟೇಜ್ ವಿಭಾಗದ ಅಂಗನವಾಡಿ ಶಿಕ್ಷಕಿಯಾದ ಶೋಭಾ ಮೇಡಮ್ ಅವರಿಗೂ ಈ ಸಭೆ ಕರೆದಿರುವ ಸುಸ್ವಾಗತ. ಯಾಕೆಂದ್ರೆ ಅವರು ಒಂದು ಇಲಾಖೆ, ನಾವು ನಮ್ಮ ಇಲಾಖೆಯವರಿಗೆ ನಮ್ಮ ಬಗ್ಗೆನೂ ಗೊತ್ತಿರುತ್ತೆ, ಅವರು ಏನ್ ಕೇಳ್ಬೋದು ಅಂತ ನಿರೀಕ್ಷೆ ಇರುತ್ತೆ. ಹಾಗೆ ನಾವು ಬಂದಾಗ ನಮ್ಮ ಜೊತೆ ಒಬ್ರು ಸ್ನೇಹಿತರಾಗಿ ಮಿತ್ರರಾಗಿ ಅವ್ರ ಅಧಿಕಾರಿ ಕೆಲಸವನ್ನು ಕೂಡ ನಿಗ್ರಹ ಮಾಡ್ಕೋಬೇಕು. ಯಾವುದೇ ಮೇಡಮ್ ಬೇಕು ದಾಖಲೆ ಜನ ಕೊಡಿ ಹಾಜರಾಗಿ. ಈಗ 2022-23 ನಾವು ಏನ್ ಮಾಡ್ತೀವಿ ಅಂದ್ರೆ ಇವೆಲ್ಲ ವಾರ್ಷಿಕ ದಾಖಲೆಗಳು. ನಾವೇನ್ ಮಾಡ್ತೀವಿ 22-23 ಮುಗೀತು, ಆ ಬೇಸಿಗೆ ರಜೆ ಬಂತಂದಾಗ ಆ ವರ್ಷದಲ್ಲ ಹಾಜರಿ ಬುಕ್ ಕಟ್ಟಿ ಅದು ಹಳೆಯ ದಾಖಲೆಗಳು ಅಂತ ನಾವು ಕೇಳ್ಕೊಡ್ತೀವಿ. ಸರ್ ಹಾಜರಿ ಆಯ್ತು ಕ್ರೋಢೀಕೃತದಲ್ಲಿ ಇತ್ತು ಕೊಟ್ಟರೆ ಆಯ್ತು ಓಕೆ ಅಂತ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೇನೆ, ಈಗ ಇನ್ ಮುಂದೆ ನೀವು ಕೂಡ ಬೇರೆ ಶಾಲೆಗೆ ಹೋಗ್ತಿದ್ದೀರಾ, ಅದೇ ಇವ್ರ ಬಗ್ಗೆ ಖುಷಿ ಇರಲಿ, ಚೆನ್ನಾಗಿ ಮಾಡ್ಕೋಬೇಕು. ಹಂಗ ಅದೇ ಇಲ್ಲ ಇಲ್ಲಪ್ಪ ಹೌದಾ ನೀವು ಅವ್ರ ಹುಡುಗ 10 ನಿಮಿಷ ಬೇಕಾದ್ರೆ ಇಲ್ಲ ಹಾಜರಾಗ್ತಿದ್ದೀನಿ ಈಗ ನೀಡಿರೋದಿಲ್ಲ ಅಂತ ಬರ್ತದೆ. ಆ ಶಿಕ್ಷಕರಿಗೆ ಏನ್ ಅನ್ಸ್ಬೋದಲ್ವಾ? ಆಮೇಲೆ ಯಾವ ಶಾಲೆಗೆ ಹೋಗ್ತೀರಾ ಇಂಥ ವರ್ಷದ ನಂತರ ಒಂದು ನಿಖರ ಮಾಹಿತಿ ಕೊಡಿ ಅಂತ ನನ್ನ ಮನವಿ. ನಮ್ಗೆ ಅವ್ರು ಬಂದು ದಾಖಲೆ ಕೇಳೋದು ಯಾವ ಶೈಕ್ಷಣಿಕ ವರ್ಷದ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಆ ಮಾಹಿತಿನ ಈವನ್ ನಾವು ಟ್ರೈನಿಂಗ್ ಅಲ್ಲೇ ಎಲ್ಲ ನೀವು ಹೋಗ್ಬೇಕು ಇನ್ಸ್ಟ್ರಕ್ಷನ್ ಮಾಡಿರ್ತೀವಿ, ಏನ್ ಕೊಡ್ಬೇಕು, ಯಾವ ವರ್ಷದ ಮಾಡಬೇಕು ಎಲ್ಲ ದಾಖಲೆ ಇದೆ. ಯಾವ ವರ್ಷದ್ದು ಯಾವ ಶಾಲೆಗೆ ಅಂತ ಇದೆ ಮಾಹಿತಿ. ಅದನ್ನ ಅಲ್ಲ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗೊಂದಲಾಗಿದೆ. ಈಗ ಈ ವರ್ಷ ಈಗ ಮಾಡ್ತಿದ್ದೀರಲ್ಲ ಸರ್, ಈಗ ನೆಕ್ಸ್ಟ್ ಹೆರಿಟೇಜ್ ಸ್ಕೂಲ್ ಯಾವ್ದಾದ್ರು ಇದಾವೆ ನೆಕ್ಸ್ಟ್ ಅಲ್ಲಿ, ನೆಕ್ಸ್ಟ್ ಎಲ್ಲವೂ 2022-23 ಮಾಡ್ತಾರೆ. 20% ಮಾತ್ರ ಈಗ ಬೋರ್ಡರ್ ಸ್ಕೂಲ್ 20% ಮಾತ್ರ ಲಿಸ್ಟ್ ಕೊಟ್ಟಿದ್ದಾರೆ. ಯಾವ ಸ್ಕೂಲ್ ಆಗ್ಬೇಕು ಅಂತ ಇದೆ ಎಲ್ಲ ಶಾಲೆಗಳಿಗೂ ಅದೇ ಈ ವರ್ಷದ ಮಾತ್ರ ಮಾಡ್ಬೋದು. ಆಮೇಲೆ ನಮ್ಮ ಇಲಾಖೆ ಈಗ ಉದಾಹರಣೆ ನಾಗರಾವ್ ರೆಕಮೆಂಡ್ ಮೇಲೆ ಆಗಿದೆ. ನಮ್ಮ ಶಾಲೆ ಒಂದು ಕಾಯಂ ಶಿಕ್ಷಕರು ಬಿಟ್ಟರೆ ಈಗ ಹೆರಿಟೇಜ್ ಶಾಲೆಗೆ ಈಗ ಮೊನ್ನೆ ಹಾಗೆ ಒಂದು 2-3 ತಿಂಗಳಿಂದಲೇ ಒಬ್ರು ಈಗ 1 ವರ್ಷನೂ ಆಗಿಲ್ಲ ಒಬ್ರು ಏನು ಕಾಯಂ ಶಿಕ್ಷಕರು ಬಂದಿದೆ. ಅವರು 22-23 ಅಂದ್ರೆ ಅವು ಏನಾಗಿತ್ತು ಅಂದ್ರೆ ಅನಾಥ ಮಕ್ಕಳು ಹೇಗಿರ್ತೀವೋ ಆ ಥರ ಶಾಲೆಗಳು. ಒಂದು ಸ್ವಲ್ಪ ದಿನ ಶ್ರೀನಿವಾಸ ಮಾಸ್ಟರ್ ಬಗ್ಗೆ ಹೇಳ್ತೇವೆ, ಸ್ವಲ್ಪ ಟೈಮ್ ನಾಗೇಂದ್ರ ಮಾಸ್ಟರ್ ಬಗ್ಗೆ, ಸ್ವಲ್ಪ ಟೈಮ್ ನಾವು ಗೌರವ ಶಾಲೆ ಪಠಣ ಅಂತ ನಾನು ಹೋಗಿದ್ದೀನಿ. ಆ ಟೈಮಲ್ಲಿ ಬಿಸಿ ಊಟ ಚಕ್ಕಿ ಸೈನ್ ಹಾಕಿ ಯಾವುದೋ ಅನುದಾನ ಬಿಡಿಸ್ಕೊಳ್ಳಿ, ಶೂಸ್ ಹಾಕ್ಸ್ಕೊಳ್ಳಿ, ಅಲ್ಲಿ ಹೋಗಿ ನೀವು 22-23 ಕೊಟ್ಟಿದ್ರೆ ಸ್ವಲ್ಪ ಕಷ್ಟ ಸಾಧ್ಯ. ಯಾಕೆಂದ್ರೆ ಇದು ಇದೇ ತರ ಅನೇಕ ಶಾಲೆಗಳ ಸಮಸ್ಯೆಗಳು ಇರ್ತವೆ. ಅದಕ್ಕೋಸ್ಕರ ಒಂಚೂರು ಇಂಥ ವರ್ಷದ್ದು ಆ ಕಡೆ ಕೆಲವೊಂದ್ಸರಿ ಪೋಷಕರ ಸಭೆಗಳು SDMC ನಡೆವಳಿ ಎಲ್ಲವನ್ನೂ ಇಲ್ಲಿ ಸವಿವರವಾಗಿದೆ. ಯಾಕೆಂದ್ರೆ ಕಾಯಂ ಶಿಕ್ಷಕರ ಶಾಲೆಯಲ್ಲಿ ನಡ್ಸ್ಕೊಂಡು ಬರ್ತಾರೆ, ಅಂತ ಶಾಲೆಗಳಲ್ಲಿ ಕೆಲವೊಂದು ಸಮಸ್ಯೆ ಆಗಿರ್ಬೋದು. ಆದ್ರೆ ನಮ್ಮ ಶಾಲೆಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ನನಗೂ ಖುಷಿ ತಂದಿದೆ. ಯಾಕಂದ್ರೆ ನಮ್ಗೆ ಸಿಕ್ಕಿರುವಂತ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಂತೂ ತುಂಬಾ ಚೆನ್ನಾಗಿ ನನ್ನ ಮನಸ್ಸಿಗೆ ಅನಿಸ್ತು, ನಮ್ದು ಏನ್ ಇನ್ನೂ ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೋಬೇಕು ಹೇಳಿದಾಗ ಹೌದು ವಿಜ್ಞಾನ. ಯಾಕೆ ವಿಜ್ಞಾನ ಕಿಟ್ ಅಂದ್ರೆ ನಾವು ವಿಜ್ಞಾನ ಶಿಕ್ಷಕರಲ್ಲ, ನಾವು ವಿಜ್ಞಾನವನ್ನು ಕೇವಲ SLC ವರೆಗೂ ಮಾತ್ರ, PUC ಇಂದ ನಾವು ಆರ್ಟ್ಸ್ BA MA ಆಗಿದೆ ಬಿಟ್ರೆ ವಿಜ್ಞಾನದಲ್ಲಿ ನಮ್ಗೆ ಯಾವ ಕೆಮಿಕಲ್ ತರಕ್ಕೆ ಅನುದಾನ ಬಂದಿರುತ್ತೆ ತಂದ್ರು ಅದ್ರ ಬಗ್ಗೆ ಸ್ವಲ್ಪ. ಯಾಕಂದ್ರೆ ಇತ್ತೀಚೆಗೆ ನವೆಂಬರ್ ಒಬ್ಬರು TGT ಶಿಕ್ಷಕರು ಬಂದಿದ್ದಾರೆ, GPT ಶಿಕ್ಷಕರು ಬಂದಿದ್ದಾರೆ, ಅವರಿಗೂ ಯಾವ ತರಬೇತಿ ಇಲಾಖೆಯಿಂದ ಈಗ ಆಗ್ತಿದೆ, ಇವತ್ತಿಗೂ ಮುಗಿಯುತ್ತೆ. ಅವರು ಸ್ವಲ್ಪ ಅದೇ ಚಾರ್ಟ್ಗಳು ಲಿಟ್ಮಸ್ ಪೇಪರ್ ಅಷ್ಟು ತಂದಿಟ್ಟಿದ್ದಾರೆ. ನೆಕ್ಸ್ಟ್ ಅನುದಾನ ಬಂದಾಗ ವಿಜ್ಞಾನವನ್ನ ಅವರು ವಿಜ್ಞಾನ ಶಿಕ್ಷಕರು ಜೀವಶಾಸ್ತ್ರ ವಿಜ್ಞಾನ ಶಿಕ್ಷಕರಂತೆ ನೇಮಕಾತಿ ಆಗಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ನಾವು ಹೆಚ್ಚಿನ ಏನ್ ಮಾಡ್ಬೇಕು ಅಂದ್ರೆ ಪ್ರಾಶಸ್ತ್ಯ ಕೊಟ್ಟು ವಿಜ್ಞಾನದ ಬಗ್ಗೆ ಮಾಡ್ತೀವಿ. ಹಾಗೆ ಇದು ಯಾವ್ದು ಆಟದ ಮೈದಾನ ನಮಗೆ ಸ್ಪೋರ್ಟ್ಸ್ ದೂರದರ್ಶನದಲ್ಲಿ ನಡೆಸಕ್ಕಿರೋದೇ 6 ಮಕ್ಕಳೇ ಇದೆ, 7 3 ಮಕ್ಕಳು ಇದೆ. ಈ ಗ್ರೂಪ್ ಇವೆಂಟ್ ಯಾವುದು ಬರಲ್ಲ, ಅದಕ್ಕೆ ಎಲ್ಲ ಮಕ್ಕಳು ದಿನ ಬೆಳಿಗ್ಗೆ 3 ರೌಂಡ್ ಓಡಿಸುತ್ತೆ, 100, 200, 600, 800 ದೂರದರ್ಶನ ಹೆಸರು ಕುಗ್ಸೋದು ಕರ್ಕೊಂಡು ನಮ್ಗೆ ಬೇರೆ ಯಾವುದೇ ಅವಶ್ಯಕತೆ ಇಲ್ಲ. ಇದೇ ಶಾಲೆ ಒಂದು ವರ್ಷ ನಾನು ಬಂದ ವರ್ಷ 22-23 ಪ್ಲೇಸ್ ತಗೊಂಡು, ಯಾಕಂದ್ರೆ 6, 7, 12, 13, 14 ಮಕ್ಕಳು ಇದೆ. ಅವರ ವಿಜಯಲಕ್ಷ್ಮಿ ಅವ್ರ ಮಕ್ಕಳೇ ಚಾಂಪಿಯನ್ ಬಂದಿದ್ರು, 3 ಪ್ಲೇಸ್ ಫಸ್ಟ್ ಪ್ಲೇಸ್ ತಗೊಂಡು ವೈಯಕ್ತಿಕದಲ್ಲಿ. ಇಂಥ ಮಕ್ಕಳು ಇದ್ರು. ನಮ್ಮ ಮುಖ್ಯ ಸಮಸ್ಯೆ ಅಂದ್ರೆ ದಾಖಲಾತಿ ಸಮಸ್ಯೆ. ಅರ್ಧ ವಯಸ್ಸಿನ ಮಕ್ಕಳು ಇಲ್ಲ ನಮ್ಮಲ್ಲಿ. ಕೆಲವೊಂದು ಒಬ್ರು ಇಬ್ಬರು ಇದ್ರು KPC ಶಾಲೆ ಆಂಗ್ಲ ಮಾಧ್ಯಮ ಅನ್ನುವಂಥ ಒಂದು ಆಮಿಷಕ್ಕೋ ಅಥವಾ ಪ್ರತಿಷ್ಠೆಗೋ KPC ಶಾಲೆ ಹೋಗ್ತಾರೆ. ಕೆಲವೊಂದು ಮಕ್ಕಳು ಇದು ತುಂಬಾ ಮೇಜರ್ ಇಲ್ಲ, ಕೇವಲ 10-5% ಖಾಸಗಿ ಶಾಲೆಗೆ ತೀರ್ಥಲ್ಲಿ ಅಥವಾ PG ಇರೋದು, ನಮ್ಗೆ ಇಂಟೀರಿಯರ್ ಬಿಡಕ್ಕಾಗಲ್ಲ, ಕರ್ಕೊಂಡು ಬಿಡಕ್ಕಾಗಲ್ಲ ಅಂತ. ಮತ್ತೆ ಮತ್ತೊಂದು ದುರದೃಷ್ಟ ಆಗ್ತದೆ, ಎಲ್ಲೋ ಇಲ್ಲೇ ಓಡಾಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಏನಾಗ್ತದ ನಮ್ ಇವು ಬಿಡಿ ಪೂರ್ಣಿಮಾ ಟೀಚರ್ ಮೇಘಾ ಟೀಚರ್ ಮತ್ತೆ ದಿನಾ ಮಾಡ್ತಿದೀವಿ. ಆ ಎಲ್ಲೋ ಬಸ್ಸಿಗೆ ನಮ್ಮ ಮಕ್ಕಳನ್ನ ಬಿಟ್ರೆ ಏನೋ ಖುಷಿ. ಆ ಎಲ್ಲೋ ಬಸ್ಸಿಗೆ ಹಸ್ತಾನ ಅನ್ನೋದು ನಮ್ಮ ಪೋಷಕರ ಆಸೆ, ಹೆಚ್ಚಿನ ಪೋಷಕರ ಆಸೆ. ಅಂದ್ರೆ ನಮ್ಮ ಶಾಲೆ ಕಳಿಸೋರಲ್ಲ, ಅಲ್ಲಿ ಕಳಿಸ್ತಿದಾರಲ್ಲ ಅವರು, ಅದು ಒಂದು ಕಾರಣ. ಅವ್ರ
ಸಿ ಹೋಯ್ತು. ಕೆಲವು ಅಜ್ಜಿ ಮನೇಲಿ ಇದ್ರು, ಅವರು ತಮ್ಮ ಸೇರಿಸ್ಕೊಳ್ಳಕ್ಕೆ ಆ ಥರ ಕಾಲ ಕೊಡ್ತು. ಇಲ್ಲಿ ಕೋಮಲರು ಅವರು ಫ್ಯಾಮಿಲಿನೇ ಶಿಫ್ಟ್ ಆಯ್ತು ಅಂತ ಗೊತ್ತಿಲ್ಲ, 2 ಮಕ್ಕಳು ಟಿ ಸಿ ಹೋಯ್ತು. ನಮಗೆ ಚಂದ್ರಣ್ಣ ಅಧ್ಯಕ್ಷರು, ಅವ್ರ ಮಕ್ಕಳು ಇಲ್ಲೇ ಇದ್ರು, ಅವರೊಬ್ಬರು ಇಂಗ್ಲೀಷ್ ಮೀಡಿಯಂಗೆ, ಇನ್ನೊಬ್ರು ವಾಗ್ದೇವಿಗೆ ಹೋದ್ರು. ಇವೆಲ್ಲ ಅವ್ರ ಪೋಷಕರ ಅಭಿಪ್ರಾಯನೂ ನಮ್ಮ ಶಾಲೆ ಬೇಕು, ನಮ್ಮ ಶಾಲೆ ನಾನು ಓದಿ ಶಾಲೆಯಲ್ಲೇ ನನ್ನ ಮಗು ಬೆಳೆಸ್ಕೋಬೇಕು, ಓದಿಸ್ಬೇಕು ಅನ್ನೋ ಅಭಿಮಾನ ಪೋಷಕರಿಗೂ ಬೇಕಾಗುತ್ತೆ. ನಾವು ಅದಕ್ಕೆ ಅಂಗನವಾಡಿ ಟೀಚರ್ ಅಂತ ಹೇಳೋದು, ಟೀಚರ್ ನಮ್ಮ ಮುಂದಿನ ಶಾಲೆಗೆ ಶಿಕ್ಷಣ ನಮ್ಗೀಗ ಅವರೇ ಉಗ್ರಾಣ, ಅವ್ರು ಬಿಟ್ಟರೆ ನಾವು ಮತ್ತೆ ಯಾರು ಇಲ್ಲ. ಕಾಂಗ್ರೆ ಕಟ್ಟಾರೆ ಏನು ಟೀಚರ್ ನಮಗೆಲ್ಲ ಮುಂದಿನ ಶಾಲೆ ಇವತ್ತಿಲ್ಲ ಕಾಂಗ್ರೆ ಮಕ್ಕಳು ಇವಾಗಲೇ ಆಯ್ತಾ. ಅವರಿಗೇನೋ ನಮ್ಮ ಹೋದ ಶಾಲೆಯಲ್ಲಿ ಇವಾಗ ಏತಿದ್ದಿಲ್ಲ ಅಂತ ಈ ತರ ಕೆಲವೊಂದು ಇದು ಇಲಾಖೆ ಬರುತ್ತೆ ಅನ್ನೋಕ್ಕಿಂತ ಮನುಷ್ಯನ ಮನೋಭಾವನೆ. ನಾನು ಖಾಸಗಿ ಶಾಲೆಯಲ್ಲಿ ಓದಿಸಿದ್ರೆ ಏನೋ ಒಂದು ಸಾಧನೆ ಮಾಡ್ಬೋದು ಅಂತ ಅದು ನಾನಂತೂ ಒಪ್ಪಲ್ಲ. ಯಾಕೆಂದ್ರೆ ಒಂದು SSLC ಅತಿ ಹೆಚ್ಚು ಅಂಕ 620 ಮೇಲೆ 25 ಉದಾಹರಣೆ ಯಡೂರು 622 ಮಾರ್ಕ್ಸ್ ತೆಗಿತು. 622 ನೆಕ್ಸ್ಟ್ ರೀಕೌಂಟಿಂಗ್ ಕೊಟ್ಟಾಗ 23 24 ಬಂತು, ಒಂದೇ ಮಾರ್ಕ್ಸ್ ಹೋಗಿದ್ದು ಮ್ಯಾಥ್ಸ್ ಅಲ್ಲಿ ಅನ್ಸುತ್ತೆ. ಅದು ಯಡೂರ ಸರ್ಕಾರಿ ಶಾಲೆಯಲ್ಲಿ 100 ಮಕ್ಕಳು ಇರುವಂತ ಒಂದು ಪ್ರೈಮರಿ ಶಾಲೆಯಲ್ಲಿ ಓದಿದ್ದು, ಯಡೂರು ಹೈಸ್ಕೂಲಲ್ಲಿ ಓದಿದ್ದು ಅದು ಮತ್ತೇನು, ಅದು ಡ್ಯಾಮಿಂದ 2-3 ಕಿಲೋಮೀಟರ್ 105 ಕಿಲೋಮೀಟರ್ ನೆಟ್ವರ್ಕ್ ಇದ್ದಿದ್ದು ಮನೆಯಲ್ಲಿರುವಂತ ಒಂದು ಮಗು, ಅದು ಅಷ್ಟು ಓದಿದ್ದೆ. ಈಗ ಎಲ್ಲ ಬಸ್ ವಾಗ್ದಾನವಾಗಿ ಮಗು ಆ ಮಾರ್ಕ್ಸ್ ತೆಗಿಲಿಲ್ಲ. ಹಾಗಾದ್ರೆ ಇದು ಮಗು ಅಂದ್ರೆ ಒಂದು ಶಿಕ್ಷಣ ಪಡೆಯಲಿಕ್ಕೆ ಕೇವಲ ಶಾಲೆ ಅಥವಾ ಯಾರೋ ಒಬ್ಬ ಶಿಕ್ಷಕ ಅಥವಾ ಯಾರೋ ಒಂದು ತಂದೆ ತಾಯಿ ಮಾತ್ರ ಅಲ್ಲ, ಒಂದು ಮಗುವಿನ ಶೈಕ್ಷಣಿಕ ಸರ್ವಾಂಗೀಣ ಶಿಕ್ಷಣಕ್ಕೆ ಅಲ್ಲಿಯ ಶಾಲಾ ಬಸ್ಸನ್ನ ಶಿಕ್ಷಕರು ಪೋಷಕರು ತಂದೆ ತಾಯಿಯಾಗಿ ಮಗು ನಮ್ಮ ಹತ್ರ ಇರೋದು ಬೆಳಿಗ್ಗೆ 10ರಿಂದ 4 ಗಂಟೆ. ಉಳಿದ ಸಮಯದಲ್ಲಿ ಏನಿರುತ್ತೆ, ಮಗು ನಿಮ್ ಜೊತೆ ನೀವು ಟಿವಿ ಧಾರಾವಾಹಿ ನೋಡಿದ್ರೆ ಮಗು ಹೋಮ್ವರ್ಕ್ ಬರೆಯಿದ್ರೆ ಅದು ಕಣ್ಣಿನಿಂದ ಕಿವಿಲಾರ ಬೆಳೆಸಿರುತ್ತೆ. ಗೋಣಿಮ ಟೀಚರ್ ಕಾಪರೇಟಿವ್ ಮೇಲಾಗ್ತಾರೆ ಕೆಳಗಡೆ ಇಟ್ಬಿಟ್ರೆ ಆ ಪದ ಒಂದು ಸತ್ಯ ಬರೆಯಲ್ಲ, ಸ್ಪೆಲ್ಲಿಂಗ್ ಅಂತ ಬರುತ್ತೆ. ಇದು ಪೋಷಕರು ನೋಡ್ಕೋಬೇಕು. ಮಗು ಓದುವಾಗ ಬರೆಯುವಾಗ ದಯವಿಟ್ಟು ಟಿವಿಯನ್ನ ಆನ್ ಮಾಡಬೇಕು, ಇದು ಪೋಷಕರ ಜೊತೆಗೆ ನಾನು ಅದಕ್ಕೆ ಗಣಿತಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ. ಅವರ 2 ಮಗು ಇಂಗ್ಲಿಷ್ ಮೀಡಿಯಂ ಮಾಡಿದ್ರು, ನಮ್ದಲ್ಲಿ ಮಗು 7 ಗಂಟೆಗೆ ನಮ್ಮ ಶಾಲೆ ಬರ್ತಿರ್ತೀನಿ, ಕಾಂಬಳಿ SSLC ಬರ್ತೀನಿ. ಕೊನೆಗೆ ಒಂದಿನ ನಾನು ಇದೇ ಊರಲ್ಲಿ ಇರ್ತೀನಿ, ಆ 3 ಮಕ್ಕಳ ರಿಸಲ್ಟ್ ನನಗೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ನನಗೆ ಕ್ಯಾರಿ ಮಾಡೋಕೆ ಅವಕಾಶ ಇದೆ ಅಲ್ವಾ. ಸುಮ್ಮನೆ ಹೇಳೋದಕ್ಕೆ ದೊಡ್ಡ ಶಾಲೆ ಇವರು 20 ಮಕ್ಕಳಲ್ಲಿ ನಮ್ಮ ಮಗು ಯಾಕೆ ಕಳ್ಸೋದು? 20 ಮಗುಗೆ ನಾವು ವೈಯಕ್ತಿಕವಾಗಿ ಗಮನ ಕೊಡ್ತೀವಾ? ಅದೇ ನಾವು ಆಗ್ತೇವೆ 30,000 ಬಸ್ಸಿಗೆ ಕೊಡ್ತೀವಿ, 40,000 ಫೀಸ್ ಕೊಡ್ತೀವಿ, 100 ಮಕ್ಕಳಿಗೆ ಕೂತ್ಕೊಂಡಿದೆ. ನನ್ನ ಮಗು ಹೋಮ್ವರ್ಕ್ ಬರೀತು, ನೋಡಿದ್ರು, ಬಿಟ್ಟರು, ರೈಟ್ ಹಾಕ್ರು. ಆಮೇಲೆ ಅವ್ರು ಸರ್ಕಾರಿ ಹೇಳ್ಬಿಡ್ತಾರೆ 1 to 10 ರಾಷ್ಟ್ರೀಯ ನೀವು ಬರೋದು ಬೇಡ. ಖಾಸಗಿ ಶಾಲೆಗೆ ಹೋದ ಮಕ್ಕಳು ನಾವು ವೈಯಕ್ತಿಕವಾಗಿ ಹೇಳೋದು, ಅವ್ರ ಮನೆ ಅಧ್ಯಕ್ಷ ಶಾಲೆಗೆ ಹೋಗ್ತಾರೆ, ಇಲ್ಲಿ ನಮ್ಮ ಶಾಲೆ ಬಂದು ಅವ್ರಿಗೆ ರಾಷ್ಟ್ರೀಯ ಹಬ್ಬಗಳ ಅನುಭವ ಯಾವಾಗದು? ದೇಶಭಕ್ತಿ ಬರೋದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಬರೋದೇನು? ರಾಷ್ಟ್ರೀಯ ಹಬ್ಬ ಕೂಡ ಆಚರಣೆ ಮಾಡೋದು ಕೂಡ ನಮ್ಮ ಶಿಕ್ಷಣದ ಒಂದು ಅವಿಭಾಜ್ಯ ಅಲ್ಲ. ನಮ್ಮ ಮಕ್ಕಳು 2 ಗಂಟೆ 3 ಗಂಟೆವರೆಗೆ ನೋಡೋದು, ಯಾಕಂದ್ರೆ ಅವ್ರಿಗೆ ಮಕ್ಕಳಿಗೆಲ್ಲ ಬಾಯಿ ಬಣ್ಣ ಕಟ್ಬೇಕು, ತಯಾರಿ ಮಾಡ್ಬೇಕು, ಅವ್ರು ಯಾರಾದ್ರೂ ಹಸು ಬರುತ್ತೆ. ನಮ್ಮ ಮಕ್ಕಳಿಗೆ ಎತ್ತಕ್ಕೋ ಮಾವಿನ ಜೋಳಕ್ಕೆಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಸರಂಜು ಆ ಕಡೆ ಬೇಗ ಮಾವಿನ ಜೋಳ ಯಾಕೆ ಮನೇಲಿ ಒಂದಿನ ಅಪ್ಪ ಇಲ್ಲ ಮಾವಿನ ಜೋಳ ನನ್ನ ಮಕ್ಕಳೇ ಬರ್ತಾರೆ ಮನೆ ಹಬ್ಬಕ್ಕೆ ಅಲ್ವಾ. ರಂಗೋಲಿ ಹಾಕಕ್ಕೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ರಂಗೋಲಿ ಇರುತ್ತೆ. ಅದು ಮೊನ್ನೆ ಮಳೆ ಆಯ್ತು, ಸಗಣಿ ಸಸ್ಕಗಳು ಬಿಟ್ರೆ ಬೇರೆ ಟೈಮಲ್ಲಿ ಟೀಚರ್ ಇಲ್ಲಿ ನಾನು ರಂಗೋಲಿ ಹಾಕ್ತೀನಿ, ಇಲ್ಲಿ ನಾನು ಹಾಕ್ತೀನಿ, ಇಲ್ಲಿ ನಾನು ಹಾಕ್ತೀನಿ ಅಂತ ಮನೆ ಹತ್ರದೆಲ್ಲ ರಂಗೋಲಿ ಹಾಕೋಗ್ತಾ ಇದ್ದು ನಾವು ಏನೋ ದುಡ್ಡು ಖರ್ಚು ಮಾಡಿಲ್ಲ. ಡೆಕೋರೇಷನ್ ಕಟ್ಟಿದ್ದೆಲ್ಲ ಹಾಕಿ ಟೀಚರ್ ಇದೆಲ್ಲ ಕಟ್ಟಿ ಡೆಕೋರೇಷನ್ ಮಾಡೋಣ ಅಂತ ಆಯ್ತು. ಕೆಲವು ಪೇರೆಂಟ್ಸ್ ಇದು ಕಪ್ಪು ತಂದ್ಬಿಟ್ರು, ಮನೆಯಲ್ಲಿರೋ ಬಾಳೆಕಂಬ ತಂದ್ರು, ನಮ್ಮ ರಾಷ್ಟ್ರೀಯ ಆಚರಣೆ ಚೆನ್ನಾಗೇ ಆಯ್ತು. ಯಾಕೆ ನನಗೆ ಹೇಳ್ತಾ ಇದ್ದೀನಿ, ಹೌದು ಸೋಷಿಯಲ್ ಆಡಿಟಿನ ಉದ್ದೇಶ ಏನಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯ ತಳಮಟ್ಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಗುಣಗಳಿವೆ, ಏನೆಲ್ಲ ಅವಗುಣಗಳಿವೆ, ಅವು ಸರ್ಕಾರದ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಅದ್ರ ಜೊತೆಗೆ ತಮ್ಮೆಲ್ಲರ ಗಮನಕ್ಕೆ ಬಿಸಿಯೂಟ ಯಾವ ಶಾಲೆಯಲ್ಲಿ ನಿಮಗೆ ಬಿಸಿಯೂಟವನ್ನು ಆಡಿಟ್ ಮಾಡಿದೆಯೋ ಅಲ್ಲಿ ನಿಖರವಾಗಿ ವಿಸ್ತಾರವಾಗಿ ಬೆಳೀಲಿ. ಮೊಟ್ಟೆ 5 ರೂಪಾಯಿ 20 ಪೈಸೆ ಕೊಟ್ಟರೆ ನಾವು ವ್ಯಾನ್ ಗಾಡಿ ರಾತ್ರಿ 12 ಗಂಟೆಗೆ ಬಂದು ಇಳಿಸ್ಕೊಂಡ್ರೆ 7 ರೂಪಾಯಿ, ಅಂಗಡಿಗೆ ಇಳಿಸ್ಕೊಂಡ್ರೆ 8 ರೂಪಾಯಿ 8 ರೂಪಾಯಿ ಈ ಹಳ್ಳಿ ಅಂಗಡಿಗಳಲ್ಲಿ ಈ ಥರ ಮೊಟ್ಟೆ ಕರಿತೀವಿ. ತರಕಾರಿ ಈಗ ಮೇಘ ಟೀಚರ್ ಅಂದರು ಬರೀ ಜೂನ್ ಜುಲೈ ಬಿಸಿ ಊಟ ನಮ್ಮ ಮೇಘ ಟೀಚರ್ ಮೇಂಟೈನ್ ಮಾಡ್ತಾರೆ. ಬಿಸಿ ಊಟ ರುಚಿಯಾಗಿರುತ್ತೆ. 1300 ರೂಪಾಯಿ 2 ತಿಂಗಳು ಜಾಸ್ತಿ ಆಗಿದೆ ಶಾಲೆ ಬರ ಒಂದಲ್ಲ. ನಮ್ಮದು ಎಲ್ಲ ಮಕ್ಕಳು ಬಂದು 40 ರೂಪಾಯಿ ಬರುತ್ತೆ. ತರಕಾರಿ ರೇಟ್ ಎಷ್ಟಿದೆ? ಮೆಣಸು, ಕೊತ್ತಂಬರಿ, ಎಣ್ಣೆ ಮತ್ತೆ ಬೇಳೆ ಕೊಡ್ತಾರೆ. ಸಾಂಬಾರಿಗೆ ಕೊಡುತ್ತೆ ಎಣ್ಣೆ ಮತ್ತೆ ಬೇಳೆ ತರಕಾರಿ ಮತ್ತೆ ಅಡುಗೆ ಏನೆಲ್ಲ ಐಟಮ್
ತೆಂಗಿನಕಾಯಿ ಕೆಲವೊಂದು ಶಾಲೆ ತೆಂಗಿನ ಮನೆಗೆ ಹೇಳುವ ತೆಂಗಿನಕಾಯಿ ಇರುತ್ತೆ, ನಾವು ಅದನ್ನು ಕೊಳ್ಳೋದು. ಇಂಥೆಲ್ಲ ಸಮಸ್ಯೆಗಳು ಸರ್ಕಾರಿ ಶಾಲೆಯಲ್ಲಿ ಇದೆ. ಆದರೂ ನಮ್ಮ ಮಟ್ಟಿಗೆ ನಮ್ಮ ಮಟ್ಟಿಗೆ ನಮ್ಮ ಶಾಲೆಯ ಮಕ್ಕಳಿಗೆ ಏನು ಕಲಿಕೆಯನ್ನು ಮುಗಿಸ್ಬೇಕು ಅದನ್ನು ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡುವಂಥ ಮೇಡಮ್ ಅವರು ಮಾನ್ಯ ಬಂದಿದ್ದು ಒಂದಿನ ಬಂದು 6 ಮತ್ತು 7 ಹೆಣ್ಮಕ್ಳಿಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಮ್ಮಲ್ಲಿ 2 ಮಕ್ಕಳಿದ್ರು, ಆ ಮೇಡಮ್ ವಿವರವಾಗಿ ಹೆಣ್ಮಕ್ಳಿಗೆ ಏನು ಮಾಹಿತಿ ತರಿಸ್ಬೇಕಿತ್ತು ಅದನ್ನು ಮುಗಿಸ್ತಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ದೇವೇಂದ್ರ ಸರ್ ಅವರು ಅಷ್ಟೇ ತಾಳ್ಮೆಯಿಂದ ನಮ್ಮ ಶಾಲೆಯ 4 ದಿನದ ಗ್ರಾಮ ಸಭೆಯನ್ನ ಗ್ರಾಮ ಪರಿಷದನ್ನ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ SDMC ಪರವಾಗಿ ಶಿಕ್ಷಕರ ಪರವಾಗಿ ಇಲಾಖೆ ಪರವಾಗಿ ಮತ್ತೊಮ್ಮೆ ಧನ್ಯವಾದ ನಡೆಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂತ ಓಂಕಾರ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಾಗೇಶ್ ಸರ್ ಅವರಿಗೂ ಇವರೆಲ್ಲರೂ ಕೂಡ ತಮ್ಮ ಸಮಯವನ್ನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅನುಷ್ಠಾನಗೊಂಡ ಎಲ್ಲ ಯೋಜನೆಗಳು ಯಾವ ರೀತಿ ಅನುಷ್ಠಾನ ಆಗಿದ್ದಾವೆ, ಏನು ಲೋಪದೋಷ ಇದೆ, ಇದಕ್ಕೆಲ್ಲ ತಾವುಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಗೆ ನಮ್ಮ ಇಲಾಖೆ ಅಧಿಕಾರಿಯಾಗಿರುವಂಥ ರೇಖಾ ಮೇಡಮ್ ಇರ್ಬೋದು, ಆಗಮಿಸಿದ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತೇನೆ. ಜೈ ಹಿಂದ್. ಸಾಮಾಜಿಕ ಪರಿಶೋಧನೆಯ ಗೊಂದಲಗಳು ಇರ್ಬೋದು, ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಮುಕ್ತವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮನ್ನೆಲ್ಲ ಹಂಚ್ಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಒಂದು ಮೇಡಮ್ ಹೇಳಿದ್ರೆ ನಮಗೂ ಕೂಡ ಸಾಮಾಜಿಕ ಜೀವನ ಇಷ್ಟ. ನಾವು ಕೂಡ ಶಾಲೆ ಬೆಳೆದಷ್ಟೇ ಇದೆಲ್ಲ ನಾವು ರೆಕಾರ್ಡ್ಸ್ ಎಲ್ಲ ನಮ್ಗೆ ಏನಾಯ್ತು, ನಾವು ರಿಕವರೇಷನ್ ಕಡೆನೇ ಗಮನ ಯಾವಾಗ. ಸೊ ಈ ತರ ಇದೆಲ್ಲ ಫಸ್ಟ್ ನಮಗೆ ಏನು ನಮ್ಮ ಶಿಕ್ಷಣ ಇಲಾಖೆಯಿಂದ ಏನು ಹೇಳಿದ್ರು ಅಂತ ಅಂದ್ರೆ ನಾವೆಲ್ಲ ಫಾರ್ಮೆಟ್ ಅಲ್ಲಿ ಕಳಿಸ್ಬಿಟ್ಟಿದ್ದೇವೆ, ಅವೆಲ್ಲ ಫಿಲ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲ, ನಾನು ಇವರನ್ನ ಕೇಳಿದ್ದೀನಿ ಎಷ್ಟು ಸರಿ ಈಗ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಮಿಸ್ಕಮ್ಯುನಿಕೇಶನ್ ಆಗಿದೆ, ಇಲ್ಲ ಅಂತಲ್ಲ. ಇದು ಇವರಿಗೆ ಸೋಷಿಯಲ್ ಅವರಿಗೆ ಗ್ರಾಮ ಸಭೆದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು ಇಷ್ಟು ದಿನ ಮಾಡ್ತಾ ಬಂದಿದೆ. ಇದೇ ಫಸ್ಟ್ ಟೈಮ್ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೇಳಿ ಸೋಷಿಯಲ್ ಅಂದ್ರೆ ನಿಮ್ಗೆ ಏನು ಹೇಳ್ತಾರೆ, ನಮ್ಗೆಲ್ಲ ಅನುದಾನಗಳು ವಚನ ಸಿಗ್ತಾ ಮಾಡ್ತಾರೆ. ಹಾ ಸರಿ, ನಮ್ಗೆ ವಚನ ರೆಡಿ ಇದೆ ಅಂತ ಪಾಯಿಂಟ್ಸ್ ಇಷ್ಟು ಬಂದಿದ್ವು, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ವಿ ಇಷ್ಟು ಇರುತ್ತೆ ಅಂತ ಹೇಳಿ. ನೀವು ಇವರಿಗೆ ಹೇಳಿದ್ದು ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಕೊಟ್ಟಿದ್ದೀವಿ ಸರ್. ಅವ್ರು ಏನಂದ್ರೆ ನನಗೆ ನೀವು ಯಾವ ನೆಕ್ಸ್ಟ್ ಡೇ ಅವಾಗ ಹಿಂದಿನ ಅವ್ರಿಗೆ ಮಾಹಿತಿ ಕೊಡ್ತೀವಿ, ಯಾವ್ದು ಅಪ್ಡೇಟ್ ಆಗಬಾರ್ದು ಹಾಗೆ ನೀವು ಚೆಕ್ ಮಾಡಿ. ನಮ್ಗೆ ಲಿಸ್ಟ್ ಹಾಕಿದ್ದಾರೆ, ಆ ಥರ ಲಿಸ್ಟಲ್ಲಿ ಬಂದಿದೆ ನಮಗೆ. ಅದ್ರ ತಕ್ಷಣ ಕೇಳಿ ಅಂತ ರೆಡಿ ಇದೆಯೋ ಇಲ್ವೋ ಅಂತ. ಅಂದ್ರೆ ಸರ್ ಈಗ 25-23 ಅಪ್ಡೇಟ್ ಆಗಿ ಅಂತ ನೀವು 1 ವಾರ ಮುಂಚೆ ನಾವು ಅಪ್ಡೇಟ್ ಆಗಲ್ಲ. ಈಗ 25-23 ಕರೋನಾ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಜಾಸ್ತಿ ಮಾಡಿದ್ವಿ, ಅದೀಗ ಅಪ್ಡೇಟ್ ಆಗಲ್ಲ. 23-24-25 ಮಾಡಿದ್ದೀವಿ. ಉದಾಹರಣೆ ಅಪ್ಡೇಟ್ ಏನಿರಲ್ಲ, ಜಸ್ಟ್ ನೀವು ಕೇಳೋದು ನಾನು ರೆಡಿ ಮಾಡಿಟ್ಕೋಬೋದಲ್ಲ, ಕೇಳಿದ ತಕ್ಷಣ ಚೆಕ್ ಮಾಡೋಕೆ ಏನಾದ್ರು 2 ವರ್ಷದ ಹೋಗಿರುತ್ತೆ ರೆಕಾರ್ಡ್ಸ್. ಕೆಲವೆಲ್ಲ ವಾರ್ಷಿಕ ರೆಕಾರ್ಡ್ ಇರುತ್ತೆ ಸರ್, ಅವು ಎಲ್ಲ ಅಡಿಗೆ ಹಾಕೋಬಿಡ್ತೀವಿ. ಈಗ ಲಾಂಗ್ ಟರ್ಮ್ ಇರೋವನ್ನ ಚಂದ ಮಾಡಿ ಎದುರೇ ಇಟ್ಕೊಬಿಡ್ತೀವಿ, ಕ್ಯಾಶ್ ಬುಕ್ಗಳಂತವು ಆ ಥರ. ಇಲ್ಲಿವರೆಗೂ ನಿಮ್ಗೆ ಈ ತರ ಆಗುತ್ತೆ ಅನ್ನೋದು ಒಂದು ಐಡಿಯಾ ಅಲ್ಲ ಸರ್, ನಮ್ಗೆ ಈಗ ಐಡಿಯಾ ಸಿಗ್ತಾರೆ. ಈಗ ಇವ್ರು ನಾನು ಅಂತ ಹೇಳ್ತೀನಿ, ನೆಕ್ಸ್ಟ್ ಅದೇ ತರ ಅವರು ನಮಗೆ ಬೆಂಗಳೂರಲ್ಲಿ ಯಾವಾಗ ಬಂದು ಹೆಡ್ ಆಫೀಸಲ್ಲಿ ನಮ್ಗೆ ಅವ್ರು ಹೇಳಿದ್ರು, ನಮ್ಮಿಂದ ಏನು ಕೊಟ್ಟಿದ್ರು ನಿಮ್ಮೆಲ್ಲ ಕೇಳಿ ಏನು ಸಾಮಾಜಿಕ ಶಿಕ್ಷಣ ಏನು ನನಗೇನು ಗೊತ್ತಿರುತ್ತೆ ಅವರೇ ನಿಮ್ಮ ಇದೇ ಕೊಟ್ಟಿದ್ದಾರೆ. ಫಾರ್ಮೆಟ್ ಏನು ಫಾರ್ಮೆಟ್ ಡಿಸೈನ್ ಮಾಡಿದಾರಲ್ಲ ಸೊ ಇಷ್ಟು ಮಾಹಿತಿ ನಮಗೆ ಬೇಕು. ಸೊ ಅದಕ್ಕೆ ನಾವು PDF ಕೊಟ್ಬಿಡಿ ಸರ್. ಕೊಡಿ ಸರ್, ಏನಾಗಲ್ಲ. ನಾವು ಫಾರ್ಮೆಟ್ ನಾವು ಬೇಜಾರಿಲ್ಲ, ನಾನು ಹೇಳಿದ್ದು ನಮ್ಮ ವ್ಯವಸ್ಥೆಯಲ್ಲಿ ಅನಾಥ ಶಾಲೆಗಳು ತುಂಬಾ ಇದಾವೆ. ಸಡನ್ ಈಗ ಫಾರ್ಮೆಟ್ ಕೊಟ್ಟ ತಕ್ಷಣ ಅದಕ್ಕೆ ರೆಡಿ ಆಗಿಬಿಡ್ತಾರೆ, ಸ್ಟಿಕ್ಕರ್ ಆಗಿಬಿಡ್ತಾರೆ. ಆ ಲೋಪದೋಷಗಳು ಏನು ಗೊತ್ತಾಗಲ್ಲ ಅಂತ. ನಮ್ಮ ಹಳೆ ತಿದ್ದುಪಡಿ ಏನು ಮಾಡಕ್ಕಾಗಲ್ಲ ಸರ್, ಅದು ಮುಂದೆ ಹೋಗಿರ್ತೀವಲ್ಲ ನಾವು 2-3 ವರ್ಷ ಬಂದು ಹೊಸದೇನು ನಮಗೆ ಹೇಳಿದ್ರೆ ಪ್ರಿಂಟ್ ತೆಗಿಲಿಕ್ಕೆ ಇರ್ತಾರೆ, ಎಲ್ಲಾ ಮಾಹಿತಿ ಫಿಲ್ ಮಾಡಿದ್ರೆ ಚೆಕ್ ಮಾಡಿ ಚೆಕ್ ಮಾಡಿ. ಆದ್ರೆ ನಾವು ಈಗ ನಿಮ್ಗೆಲ್ಲ ಮಾಹಿತಿ ಇಲ್ಲ, ಸಿಸ್ಟಮ್ ಇರಲ್ಲ, ನಾವು ಹಾಗಾಗಿ ನಿಮ್ಮ ಇಲಾಖೆಯಿಂದ ನಿಮ್ಗೆ ಮಾಹಿತಿ ಬೇಕು. ನನಗೆ ನಾಡ್ದು PO ಸಿಗ್ತಾರೆ, ಮಾತಾಡ್ತೀನಿ, ಅವರಿಗೆ ಸ್ವಲ್ಪ ಇನ್ನೂ ಶಾಲೆಗಳಿಗೆ ಮಾಹಿತಿ ಎಲ್ಲ ಸರ್. ಈಗ ನಾವು ಮೊನ್ನೆ ನಮ್ದು ಸಭೆ ಆಯ್ತು, ಅಲ್ಲೂ ಬೇರೆ CRPಗಳು ಹೇಳಿದ್ರು, ಅವ್ರು ಏನ್ ಕೇಳ್ತಿದಾರೆ ಏನ್ ಗೊತ್ತಾಗ್ತಾನೆ ಇಲ್ಲ ನಮ್ಗೂ ಸರಿಯಾಗಿ ಹೇಳಿ ಅಂತ. ಎಲ್ಲೂ ಇಲ್ಲ ಮಾಹಿತಿ, ಅದನ್ನ ಏನು ಹಂಚ್ಕೊಂಡಿಲ್ಲ ಸರ್. PO ಇರಲಿಲ್ಲ,
ಮೀಟಿಂಗ್ ತಗೊಂಡು ನಾವೆಲ್ಲ ಹೇಳಿದ್ವಿ ಅಂತ ನಮಗೆ ಇಲ್ಲ ಸರ್, ಇಲ್ಲ. ನಮ್ಗೆ ಆಕ್ಚುಲಿ CRP ಮೀಟಿಂಗ್ ಮಾಡ್ತಾರಲ್ಲ ತಾಲೂಕು ಹಂತದಲ್ಲಿ, ಅಲ್ಲೂ ಸಹ ಬೇರೆ CRPಗಳು ಇದೇ ಗೊಂದಲಗಳನ್ನ ಹೇಳ್ಕೊಂಡ್ರು. ಸುಮಾರು ಎಂತೆಂತನ ಕೇಳ್ತಿದ್ದಾರೆ, ಎಲ್ರಿಗೂ ಏನಂತಾನೆ ಗೊತ್ತಾಗ್ತಿಲ್ಲ ಅಂತ ಯಾವಾಗ ಸುಮಾರು ಮಾಡಿದ್ದೀರಲ್ಲ ನೀವೆಲ್ಲ. ಮತ್ತೆ ನಮ್ಮ ಶಾಲೆಗೆ ಬಂದಿರೋ ಗ್ರಾಮ ಸಂಪರ್ಕ ವ್ಯಕ್ತಿ ತುಂಬಾ ತಾಳ್ಮೆಯಿಂದ ನಮ್ಮ ಜೊತೆ ವರ್ತನೆ ಮಾಡಿದ್ರು. ಕೆಲವರಿಗೆ ಆ ಪೇಷನ್ಸ್ ಇರಲ್ಲ ಸರ್. ಅದೇ ಸರ್. ಅವ್ರು ಕೇಳೋರಿಗೆ ನಮಗೂ ಇರೋದಾಗಿ ಅನ್ಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ಸೋಷಿಯಲ್ ಆಡಿಟಿಂಗ್ ಇವರೇ ಸಾಧಕ ಈಗ ಇವರೇ ಬಟ್ ಹೊಸದಾಗಿ ಸ್ವಲ್ಪ ಚೇಂಜ್ ಆಗ್ತಾರೆ. ನಾನು ಬಂದು 2020 ಹೈಸ್ಕೂಲ್ ಇದ್ದೆ, ನಾವು ಹೋಗಿದ್ದೆ ಲಾಸ್ಟ್ ಡೇ ಬಿಸಿ ಊಟದ ಈಗ ಬಿಸಿ ಊಟದ್ದು ಹೇಳಿದ್ರೆ ಈಗ 25 ಸರ್ ಮಟ್ಟಿಗೆ ನಾನು ರಿಪೋರ್ಟ್ ಮಾಡಿದ್ದೆ. ಅದೆಲ್ಲ ರಿಪೋರ್ಟ್ ಮಾಡಿ ಈಗ ಹಾಲಿಗೆ ಭಾರಿ ಪ್ರಾಬ್ಲಮ್ ಎಲ್ಲ ಕಾಫ್ ಆಗುತ್ತೆ ಹಾಗೆ ಬ್ಯಾಕ್ಟೀರಿಯಾ ನಾವು ಅದನ್ನು ರಿಪೋರ್ಟ್ ಮಾಡಿದ್ವಿ. ಬಹುಶಃ ಈಗ ಚೇಂಜ್ ಮಾಡಿ ರಾಗಿ ಹಾಗಾಗಿ ಆಮೇಲೆ ಬದಲಾವಣೆ ಆಗಿದೆ. ರಾಗಿ ಮಾಡಿಕೊಡ್ತೇವೆ, ಏನು ಬದಲಾವಣೆ ಆಗುತ್ತೆ. ಒಂದೇ ಮೂರು ಸ್ಕೂಲ್ ಬರ್ತೇನೆ ಈಗಾಗಲೇ ಕಂಟಿನ್ಯೂ ಮಾಡಿದ್ವಿ. ನೋಡಿದ್ವಿ. ಮತ್ತೆ ಪ್ರೈವೇಟ್ ಸ್ಕೂಲ್ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ 3 ಮಾಡಿದ್ವಿ. ಸಮಾಜ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ 20% ಅಷ್ಟೇ ತಗೊಂಡಿರೋದು ಸ್ಕೂಲ್. ನೆಕ್ಸ್ಟ್ ಎಲ್ಲ 100% ಎಷ್ಟು ವರ್ಷ ಮತ್ತೆ ನಮ್ಮ ಶಾಲೆ ಬರ್ತಾ ಮುಗಿಬೇಕು ತಕ್ಷಣ ಮತ್ತೆ ಬರುತ್ತೆ. ಅದು ಅವಾಗ ಈ ಸ್ಟೇಟ್ನ ಎಲ್ಲಾ ಶಾಲೆಗಳು ಅಂತ ಕೊಟ್ಟಿದ್ರಲ್ಲ ಮೊನ್ನೆ. ಎಲ್ಲ ಶಾಲೆ ಯಾವುದನ್ನು ಬಿಡಲ್ಲ, ಎಲ್ಲ ಸ್ಕೂಲ್ 23-24 ಈಗ ಏನಾಗಿದೆ ಅಂದ್ರೆ ನಮ್ಗೆ ಕೂಡ ಬಂದದಾಗಿದೆ. ನಮಗೆ ಒಂದೇ ಟೈಮಲ್ಲಿ 2 ಸ್ಕೂಲ್ ನಡೀತದೆ. ಈಗ 17ನೇ ತಾರೀಕು ಈ ಸ್ಕೂಲ್ ಮಾಡಬೇಕಾಗಿತ್ತು, ನಮ್ಗೆ 18ನೇ ಒಂದು ಸ್ಕೂಲ್ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿದ್ದು ಈಗ ಟಿಕೆಟ್ ಪೋಸ್ಟ್ಪೋನ್ ಮಾಡಿ ಅಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ನಾಡಿದ್ದು ಕೂಡ ಎಲ್ಲ ಅಂದ್ರೆ 2 ಟೀಮ್ ಇನ್ನೊಂದು ಬೇರೆ ಸ್ಟೇಟಿನ ಟೀಮ್ ಕಳಿಸ್ತೀವಿ ಅಂತ ಹೇಳಿದ್ರು. ಒಂದು ಪಂಚಾಯತಿ ಆ ಥರ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ನಮಗೆ ಕೊಟ್ಬಿಟ್ರಿ, ನೀವೇ ಮಾಡಿ ಚೆನ್ನಾಗಿ ಹೋಗುತ್ತೆ. ಹಾಗಾಗಿ ನಮಗೂ ಗೊಂದಲ ಆಗ್ತದೆ. ನಾವು ಫಸ್ಟ್ ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದು ನಮ್ಗೆ ಸಾಧ್ಯ ಆಗ್ತದೆ. ಹಾಗೆ ಸ್ವಲ್ಪ ಏನಿಲ್ಲ ಅಂಥದ್ದೇನು ಏನು ಇರಲ್ಲ, ಇರೋದಷ್ಟೇ ಕಳಿಸಿರ್ತೀವಿ. ಅದಕ್ಕೆ ಶಿಕ್ಷಣ ಇಲಾಖೆ ನಾನು ಸಲಹೆ ಕೊಡಬೇಕು. ಅದು ನಿಮ್ಮ ಇಲಾಖೆಯಿಂದಲೇ ಅದು ಮತ್ತೆ ಮೀಟಿಂಗ್ ಆಗಿ ಡಿಸ್ಕಷನ್ ಆಗಿ ಏನಾದ್ರು ಬದಲಾವಣೆ ಆಗಬೇಕು ಅಂತ ಆಗುತ್ತೆ. ಮತ್ತೆ ಏನು ಆ ಥರದ್ದೇನು ಸಮಸ್ಯೆ ಏನಾಗಲ್ಲ. ಈಗ ನೆಕ್ಸ್ಟ್ ಒಂದು ನೀವು ಒಂದು ಸ್ವಲ್ಪ ನೆಕ್ಸ್ಟ್ ಶಾಲೆಗೆ ನಿಮ್ಮ ಸಿಗಲ್ಲ ಶಾಲೆಗೆ. ಈ ದಿನದ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಓಂಕಾರ್ ಸರ್, ಕಿರಿಯ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹೊಸನಗರ, ಇವರಿಂದ ಅಧ್ಯಕ್ಷತೆಯನ್ನು ನೀಡಲು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸಿರುವಂತಾಗಿದೆ, ಅದು ಪೋಷಕರಿದೆ, ಈ ದಿನ ಏನಾಗಿತ್ತು ಅಂದರೆ ಗ್ರಾಮ ಸಭೆ, ಈ ಸೋಷಿಯಲ್ ಆಡಿಟ್ ಅನ್ನೋದು ಗ್ರಾಮ ಸಭೆ ಅಥವಾ ಗ್ರಾಮ ಪಂಚಾಯತಿ ಮಾತ್ರ ಸೀಮಿತವಾಗಿತ್ತು. ಈಗ ಇದೊಂದು ಎಕ್ಸ್ಟೆಂಡೆಡ್ ಪೋರ್ಷನ್ ಆಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಮಗ್ರ ಮಾಹಿತಿ ಏನು ಬೇಕು ಅಂದರೆ, ಶಿಕ್ಷಣ ಅಂದರೆ ಶಿಕ್ಷಣ ಒಂದೇ ಅಲ್ಲ, ಮಗು ಕಲಿತಿದೆಯೋ ಅಥವಾ ಮಗು ಕಲಿಯೋಕ್ಕೆ ಪೂರಕ ವ್ಯವಸ್ಥೆಗಳು ಇದೆಯೋ ಆ ಶಾಲೆಯಲ್ಲಿ ಅನ್ನೋದು ಇಂಪಾರ್ಟೆಂಟ್. ಅದನ್ನ ನಾವು ಈಗ ಸರ್ಕಾರದ ಲೆವೆಲಿಗೆ ತರಿಸ್ಬೇಕು. ಪ್ರತಿಯೊಂದು ಶಾಲೆದು ದಾಖಲೆಗಳು ಪ್ರತಿಯೊಂದು ಸಲನೂ ಹೋಗ್ತಾನೆ ಇರುತ್ತೆ, CRP ಥ್ರೂ ಹೋಗ್ತಿರುತ್ತೆ, BO ಥ್ರೂ ಹೋಗ್ತಾ ಇರುತ್ತೆ. ಆದರೆ ಆ ಶಾಲೆಯಲ್ಲಿ ಅದಕ್ಕೂ ಮೀರಿದಂಥ ಈ ಪೋಷಕರೊಂದು ಇರ್ಬೋದು, ಶಾಲೆ ಆಟೋಟಿಕೆ ಇರ್ಬೋದು, ಆ ಮಗುಗೆ ಏನಾದ್ರು ಒಂದು ಪ್ರಾಬ್ಲಮ್ ಇರ್ಬೋದು, ಅದನ್ನು ಸಹಿತ ಗ್ರಹಿಸಿ ಆ ಮಾಹಿತಿನ ಎಲ್ಲರೂ BO ಥ್ರೂ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ಫಾರ್ಮ್ಯಾಟ್ ಮಾಡಿದರೆ ಇದು ಸ್ವಲ್ಪ ಗೊಂದಲ ಇದೆ. ಈಗ ಟೀಚರ್ಸಿಗೆ ಎಲ್ರಿಗೂ ಏನು ಕೇಳ್ತಾರೋ, ಏನು ದಾಖಲೆ ಕೇಳ್ತಾರೋ, ಮೇಡಮ್ ಹೇಳ್ದಂಗೆ ಇವರು ನಾಗೇಶ್ ಅವರು ಹೇಳ್ದಂಗೆ ಸಹಿತ ನಮಗೂ ಸಹಿತ ಟ್ರೈನಿಂಗ್ ಮಾಡಿದ್ರು. BO ಆಫೀಸ್ ಥ್ರೂನೇ DD ಮತ್ತು BO ಅವರೇ ಟ್ರೈನಿಂಗ್ ಮಾಡಿದ್ರು. ಅವತ್ತೇ ಸಹಿತ ನಾವು ಫಸ್ಟ್ ಫಾರ್ಮ್ಯಾಟ್ ಮಾಡಿರೋದಿಲ್ಲ, ನಮಗೂ ಸಹಿತ ಹೊಸದಿದ್ದು. ಅದನ್ನ ನಾವು ಈ BO ಅವರಿಗೆ ಥ್ರೂ ಹೇಳಿರೋದೇನೋ, ಫಸ್ಟಿಗೆ ನೀವು ಫಾರ್ಮ್ಯಾಟ್ ಕಳಿಸಿ, ಅವ್ರಿಗೆ ಏನು ಬೇಕೋ ಅದನ್ನ ರೆಡಿ ಮಾಡಿಕೊಳ್ಳಿ. ಆ ಫಾರ್ಮ್ಯಾಟ್ ಫಿಲಪ್ ಮಾಡಿದ್ದು ಇದು ಕರೆಕ್ಟ್ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ತಾರೆ. ಈಗ ಅವ್ರ ಹತ್ರ ಈಗ ಏನೋ ಒಂದು ದಾಖಲೆ ನೀರಿದ್ದೇ ದೃಢೀಕರಣ ಕೇಳಿದ್ರು ಅಂತ ಹೇಳಿದ್ರು ಮೇಡಮ್. ನೀರಿನ ದೃಢೀಕರಣ ಅಂದ್ರೆ ಆ ಟೈಮಲ್ಲಿ ಹೋಗಿ ಮಾಡ್ಸೋದಕ್ಕಿಂತ ಮುಂಚೆನೆ ಮಾಡ್ಸಿಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಫಾರ್ಮ್ಯಾಟ್ ಕಳಿಸಲ್ಲ ಅಂತ ಅಷ್ಟೇ. ಈಗ ತಕ್ಷಣಕ್ಕೆ ಹೋಗಿ ಇವತ್ತು ನಾಳೆ ಹೋಗ್ತೀವಿ ಅಂದ್ರೆ ಇವತ್ತು ನಾಳೆ ರಿಪೋರ್ಟ್ ತಗೊಳ್ತಾರೆ, ಅವು ಹಿಂದಿನ ಪರಿಸ್ಥಿತಿ ಏನು ಅಂತ. ಅದಕ್ಕೋಸ್ಕರ ಆ ಥರ ರಿಪೋರ್ಟ್ಗಳನ್ನ ಫಸ್ಟಿಗೆ ಕಳಿಸಲ್ಲ. ಬಟ್ ಈ ಥರ ಮಾಹಿತಿ ಅಂತ ಈಗ ಸಮಗ್ರವಾಗಿ ಏನು 131 ಅಂಶಗಳು ಇರ್ತವೆ, ಅದನ್ನ ನಮ್ಮ ಸೋಷಿಯಲ್ ಆಡಿಟರು ಸಹಿತ ಅವರಿಗೂ ಸಹಿತ ಇಲ್ಲೇ ಲೋಕಲ್ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನವನ್ನು ಕೇಳ್ತಾರೆ. ಹೊರಗಡೆ ಹೊರಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನ, ಪರವಾಗಿಲ್ಲ ಅಂತೇಳಿ ಎಲ್ಲರೂ ಸಮಾಧಾನವಾಗಿ ಮಾಹಿತಿನ ಕೇಳಿ ರೆಕಾರ್ಡ್ ಮಾಡ್ತಾರೆ.
ಕೊಟ್ಟರೆ ಅದನ್ನ ಲೋಪದೋಷಗಳೇನೇನು ಅಂತ ನಾವು ಹೈಯರ್ ಅಥಾರಿಟಿ ಕಳಿಸ್ತೀವಿ. ಅದನ್ನ ನಮ್ಮ ಥ್ರೂ ಹೋಗಿರುತ್ತೆ, ನಮ್ಮ ಥ್ರೂ ಆದ್ಮೇಲೆ BO ಹೋಗುತ್ತೆ, BO ಇಂದ ಆ ಥರ ಮಾಹಿತಿ ಸ್ಟೇಜ್ ಹೋಗುತ್ತೆ. ಈ ಅದೇ ಥರ ಲೋಪದೋಷಗಳು ಏನೇನಿದೆ ಅವರು ರೆಕಾರ್ಡ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಅಂತ ಅನ್ಕೊಂಡಿದ್ವಿ. ಮತ್ತಿಲ್ಲ ಬೇರೆ ಶಾಲೆಗಳಲ್ಲಿ ಇದೆ ಟೀಚರ್ಸ್ ಕೊರತೆ. ನಾನು ನೋಡಿದಾಗ ನಾನು ಈಗಾಗಲೇ 5 ವರ್ಷ 6 ವರ್ಷ ಆಯ್ತು ಕೆಲಸ ಮಾಡ್ತಾ ಈ ಸರೌಂಡಿಂಗಲ್ಲಿ. ಎಲ್ಲ ಸ್ಕೂಲಲ್ಲೂ ನಾವು ಸಹಿತ ಬಂದವರು ರಿಪೋರ್ಟ್ ತಗೊಂಡಿದ್ದೀವಿ. ಎಲ್ಲ ಶಾಲೆಯಲ್ಲೂ ಸೋರಿಕೆ ಅನ್ನೋದು ಕಾಮನ್ ಇದಾಗ್ಬಿಟ್ಟಿದೆ. ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ರು 5-6 ವರ್ಷದ ನಂತರ ಸೋರಿಕೆ ಬರ್ತಿರುತ್ತೆ. ಅದು ಇಲ್ಲಿ ಮಳೆಗೆ ವಾತಾವರಣಕ್ಕೆ ಆ ಥರ ಆಗ್ತದೆ. ಅದಕ್ಕೆ ಈಗ ಏನು ಮಾಡ್ತೀವಿ, ಈ ಮಾಹಿತಿ ಸಹಿತ ಈ ಸ್ಕೂಲಿಗೆ ಹೋಗಿದೆ ಅಲ್ವಾ, ಈ ಸ್ಕೂಲಿಗೆ ಸಹಿತ ಮಾಹಿತಿ ಹೋಗಿದೆ. ಈಗ ಏನಾದ್ರು ಫ್ಲಡ್ ಗ್ರಾಂಟ್ ರಿಲೀಸ್ ಆದರೆ ಆದ್ಯತೆ ಮೇರೆಗೆ ಶಾಲೆಗಳು ಯಾವುದು ಜಾಸ್ತಿ ಸೋರಿಕೆ ಇದೆ ಅಂತೇಳಿ ಆದ್ಯತೆ ಮೇರೆಗೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರೋದು, ಒಂದೇ ತಿಂಗಳಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಈ ಥರ ತೊಂದರೆ ಆಗಿದೆ. ಅದನ್ನು ಸಹಿತ ನಾವು ರಿಪೋರ್ಟ್ ಮಾಡಿದ್ದೀವಿ ಫ್ಲಡ್ಡಲ್ಲಿ. ಈಗಾಗಲೇ ನಮ್ಮ ಇಲಾಖೆಯಿಂದನೂ ರಿಪೋರ್ಟ್ ಮಾಡಿದ್ದೀವಿ. ಹಾಗೆ ಈ ಗ್ರಾಮ ಸಭೆಗೆ ಸೋಷಿಯಲ್ ಐಟಿ ಸಂಬಂಧಿಸಿದಂತೆ ಇದೇನಾರ ನಿಮಗೆ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ಅವರು ಸಹಿತ ಮಾಹಿತಿ ನೀಡ್ತಾರೆ. ಟೀಚರ್ಸು ಇದ್ದಾರೆ. ಇನ್ನು ಉಳಿದಂಥ ಎಲ್ಲ ಮಾಹಿತಿಗಳು ಎಲ್ಲರಿಗೂ ತಲುಪಿದೆ ಅಂತ ನಮ್ಮ ಶಾಲೆಯ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯಲ್ಲಿ ಈ ಸಾಮಾಜಿಕ ಪರಿಶೋಧನೆಯ ಎಲ್ಲ ಅಂಶಗಳು ತಮ್ಮ ಗಮನಕ್ಕೆ ಬಂದಿದೆ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ತಿಳಿಸ್ಬೋದು. ಮತ್ತು ಇದನ್ನು ಯಾವ ರೀತಿ ಏನಾದರೂ ಸಣ್ಣ ಪುಟ್ಟಗಳಿದ್ರೂ ಕೂಡ ನೀವು ಸುಧಾರಿಸ್ಕೋಬೋದು ಎನ್ನುವುದ್ರ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟಂಥ ಓಂಕಾರ್ ಸರ್ ಅವರಿಗೆ ಈ ಸಭೆಯ ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಭಾ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಶಿಕ್ಷಕಿರುವ ಬೇಗ ಆಗಿ ನಡೆಸಿಕೊಡುವಂತ ಕೇಳ್ಕೊಳ್ತೀವಿ. ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ 2022-23ರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ಓಂಕಾರ್ ಸರ್, ಕಿರಿಯ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರಿಗೆ ವೈಯಕ್ತಿಕವಾಗಿ ಅವೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದ ಸಲ್ಲಿಸುತ್ತೇನೆ. ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ಶಾಲೆಯ SCMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಮಾವತಿ ಅವರಿಗೂ ಕೂಡ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅಧಿಕಾರಿಯಾಗಿ ಶ್ರೀಯುತ ನಾಗೇಶ್ KV, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರು ಕೂಡ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ರೇಖಾ ಮೇಡಮ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಮಾಡಿಕೊಂಡಿದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮ ಶಾಲೆ 4 ದಿನಗಳ ಕಾಲ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ದೇವೇಂದ್ರ ಸರ್, ಅವರಿಗೂ ಸಹ ಆತ್ಮೀಯವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರಾದಂತಹ ಎರಡೇ ಭಾಗದ ಶೋಭಾ, ಇವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ಎಲ್ಲ SDLC ಪೋಷಕರಿಗೂ ಹಾಗೂ ಸದಸ್ಯರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸರಿತಾ ಮೇಡಮ್ ಅವರು ಕೂಡ ಸಹ ನಮ್ಮ ಶಾಲೆ 4 ದಿನಗಳ ಕಾಲ ಆಗಮಿಸಿ ನಮ್ಮ ಶಾಲೆಯ ಲೆಕ್ಕ ಪರಿಶೋಧನೆ ಕಾರ್ಯಕ್ಕೆ ಕೈ ಜೋಡಿಸಿರ್ತಾರೆ. ಅವ್ರಿಗೂ ಸಹ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಪೂರ್ಣಿಮಾ HR, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇಲಾಖೆ ಕೇಳಿದಂತಹ ಎಲ್ಲಾ ಮಾಹಿತಿಗಳನ್ನ ಒದಗಿಸಿರ್ತಾರೆ. ಅವರಿಗೂ ಸಹ ಆತ್ಮೀಯ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಕಾರಣಕರ್ತರಾದಂತಹ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಂತರದಲ್ಲಿ ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯಗೊಳಿಸೋಣ. ಪ್ರಸಾದ Jaya
ರಾಷ್ಟ್ರಗೀತೆ ಎಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು.